ಪೊಂಗಮಲಂಗಾಯತೆ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದಮಾಧವಂ ಶ್ರೀ ಚೈತನ್ಯಮೇಶ್ವರಂ. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಮಾಧವ ಮಾಸದ ಈ ಭಾನುವಾರದಂದು ಹಾಗೂ ಶಿಲಾ ಅದ್ವೈತ ಆಚಾರ್ಯರ ಆವಿರ್ಭಾವ ದಿವಸದಂದು ಶ್ರೀ ರಾಧಾ ಶ್ಯಾಮಚಂದ್ರ ಮಂದಿರದಲ್ಲಿ ಶ್ರೀಮದ್ ಭಾಗವತಂ ಚರ್ಚೆಗೆ ಆತ್ಮೀಯ ಸ್ವಾಗತ. ಕಳೆದ ತಿಂಗಳಿಂದ ನಾವು ಶ್ರೀಲ ಪ್ರಭುಪಾದರ ಜೀವನ ಚರಿತ್ರೆ, ಶ್ರೀಲ ಪ್ರಭುಪಾದ ಲೀಲಾಮೃತ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಭುಪಾದರ ಶ್ರಮ, ಲೋಕ ಕಲ್ಯಾಣಕ್ಕೋಸ್ಕರ ಏನೆಲ್ಲ ಶ್ರಮಪಟ್ಟು ಈ ದಿವಸ ಇಸ್ಕಾನ್ ಸಂಸ್ಥೆ ಅನ್ನೋದು ವಿಶ್ವಾದ್ಯಂತ ಪ್ರಚಾರ ಆಗ್ತಾ, ನಾವೆಲ್ಲರೂ ಕೂಡ ಒಂದು ಭಕ್ತಿಯ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಅನುಕೂಲತೆಯನ್ನು ಮಾಡಿಕೊಂಡಂತಹ ಆ ಮಹಾನುಭಾವ, ಮಹಾ ಆಚಾರ್ಯರು, ಅವರ ಒಂದು ಶ್ರಮ, ಅಮೆರಿಕಾಗೆ ಹೋಗಿ ಯಾವ ರೀತಿ ಸ್ಥಾಪನೆ ಮಾಡಿದ್ರು, ಯಾವ ರೀತಿ ಭಕ್ತಿಯ ಪ್ರಚಾರ ಆಯಿತು, ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಕಳೆದ ತರಗತಿಯಲ್ಲಿ ಶ್ರೀ ಪ್ರಭುಪಾದರು ಬಾವರಿ ಅನ್ನುವಂತಹ ಒಂದು ಸ್ಲಮ್ ಏರಿಯಾ ಅಮೇರಿಕಾದಲ್ಲಿ, ನ್ಯೂಯಾರ್ಕಲ್ಲಿ, ಅಲ್ಲಿ ನಾನಾ ರೀತಿಯ ಶ್ರಮವನ್ನು ಪಡುತ್ತಾ ಕುಡುಕರು, ಕಳ್ಳರು, ಮಾಂಸಭಕ್ಷಕರು, ಮದ್ಯಪಾನ, ಜೂಜಾಟ, ಅನೈತಿಕ ಸಂಬಂಧ ಎಲ್ಲ ಮಾಡುವಂತಹ ಆ ಜನರ ಮಧ್ಯದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಪ್ರಚಾರ ಮಾಡುವಂತಹ ಒಂದು ದಿವ್ಯವಾದಂತಹ ದೂರದೃಷ್ಟಿಯನ್ನು ಅವರು ಆಲೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಅದನ್ನು ವೈಯಕ್ತಿಕವಾಗಿ ಅದನ್ನು ಕಾರ್ಯದಲ್ಲಿ ತರಲಿಕ್ಕೆ ನಾನಾ ರೀತಿಯ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಸಂದೇಹ ಬರುತ್ತೆ, ಇಂತಹ ಮಹಾನ್ ವ್ಯಕ್ತಿಗಳೇ ಇಷ್ಟೊಂದು ಶ್ರಮ ಯಾಕೆ ಪಡ್ತಾ ಇದ್ದಾರೆ? ಭಗವಂತನ ನಿಕಟವಾದಂತಹ ಸೇವಕರು, ಭಗವಂತನ ಕಾಣ್ತಾ ಇರುವಂಥವರು, ನೋಡ್ತಾ ಇರುವಂಥವರು, ಎಲ್ಲ ಕೆಲಸ ಆರಾಮಾಗಿ ಮಾಡಿಬಿಟ್ಟಿದ್ರೆ ಮತ್ತು ಅದಕ್ಕೂ ಕೂಡ ನಾವೇನಂತೀವಿ, ಅವ್ರು ಬಿಡಿ, ದಿವ್ಯ ಪುರುಷರೆಲ್ಲ ಆರಾಮಾಗಿ ಆಗೋಯ್ತು, ನಮ್ಮದೆಲ್ಲ ಕಷ್ಟಗಳಿದೆ, ನಮ್ಗೆ ಎಷ್ಟೆಲ್ಲ ಶ್ರಮ ಕರ್ತಾ ಇದ್ದೀವಿ, ನಾವೆಷ್ಟು ಕಷ್ಟಪಡ್ತಾ ಇದ್ದೀವಿ ಅಂತ ನಾವು ಹಿಂಜರ್ಕೊಂಡ್ಬಿಡ್ತೀವಿ. ಕಳ್ಳರು ನಾವೆಲ್ಲ ಹೆಂಗೋ ಕಳ್ತನ ಮಾಡಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ, ಜವಾಬ್ದಾರಿ ತೊಗೊಳಕ್ಕೆ ಹೋಗೋದಿಲ್ಲ. ಆರಾಮಾಗಿರಬೇಕು, ಎಲ್ಲ ಆರಾಮಾಗಿ ನಡಿಬೇಕು, ಏನು ತಪ್ಪು ಮಾಡಿದ್ರು ಕೂಡ ಭಗವಂತ ಕ್ಷಮಿಸಬೇಕು, ಮತ್ತು ನಮ್ಗೆ ಆರಾಮಾಗಿ ಇರೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇದು ನಮ್ಮ ಒಂದು ಕಳ್ಳ ಮನಸ್ಸು. ಆದ್ದರಿಂದ ಪ್ರಭುಪಾದರು ನಮ್ಮ ಹಾಗೆಯೇ ನಮ್ಮ ಜೊತೆಯಲ್ಲಿದ್ದು ಹೇಗೆ ಜೀವನದಲ್ಲಿ ಶ್ರಮ ಬರುತ್ತೆ, ಕಷ್ಟಗಳು ಬರುತ್ತೆ, ಅದನ್ನು ಎದುರಿಸಬೇಕು, ನಿಲ್ಲಬೇಕು, ಹೋರಾಟ ಮಾಡಬೇಕು. ಇದೇ ಹೋರಾಟ, ಸ್ವಾತಂತ್ರ್ಯ ಹೋರಾಟ. ಅನೇಕರು ದೇಶಕ್ಕೋಸ್ಕರ ಎಲ್ಲ ಪರಿವಾರ ತ್ಯಾಗ ಮಾಡಿ ಹೋರಾಟ ಮಾಡಿ ದೇಶಕ್ಕೂ ಸ್ವಾತಂತ್ರ್ಯ ಅಂತ ಕೊಟ್ಟು, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ನಮ್ಮ ಜೀವನ ಪರಿಪೂರ್ಣ ಆಯಿತು ಅಂತಂದು, ಎಲ್ಲಿ ತನಕ ನಮಗೆ ಶರೀರ ಲಭ್ಯ ಆಗ್ತಾ ಇದೆ, ಪುನರಪಿ ಜನನಂ ಪುನರಪಿ ಮರಣಂ, ಈ ಚಕ್ರದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಅಂತ ಹೇಳಿದರೆ ನಾವು ಸ್ವತಂತ್ರರಲ್ಲ, ಹಾಗೂ ನಮಗೆ ಕಷ್ಟಗಳು ತಪ್ಪಿದ್ದಲ್ಲ. ಇತಿಹಾಸದಲ್ಲಿ ನಾನಾ ರಾಜರು ಬಂದಿದ್ದಾರೆ, ಹೋಗಿದ್ದಾರೆ, ಆಗಾಗ ಆಕ್ರಮಣಗಳು ಆಗ್ತಾ ಇದೆ, ರಾಕ್ಷಸರು, ಅಸುರರು, ಮಲೇಚ್ಛರು, ಇದೆಲ್ಲ ಕಾಣ್ತಾ ಇದ್ದೀವಿ. ಹಾಗೆ ಇವತ್ತು ಸ್ವತಂತ್ರ ಸಿಕ್ಕಿದೆ ಅಂತ ಹೇಳಿ ನಾವು ವಿಜೃಂಭಣೆ ಮಾಡ್ತಿದ್ರು ಕೂಡ ಕ್ರಮೇಣವಾಗಿ ಮುಂದೆ ಇನ್ಯಾವುದೋ ಒಂದು ರಾಜ್ಯ ಆಕ್ರಮಣ ಮಾಡೇ ಮಾಡುತ್ತೆ. ಇದು ಜಗತ್ತಿನ ನಿಯಮ. ಇದು ದುಃಖಾಲಯಂ ಅಶಾಶ್ವತಂ.
ಆದರೆ ನಿಜವಾಗಿ ಸ್ವತಂತ್ರರಾಗಬೇಕು ಅಂತ ಹೇಳಿದ್ರೆ ನಾವು ಈ ಭೌತಿಕ ಜಗತ್ತಿನಿಂದ ಪಾರಾಗಬೇಕು. ಭೌತಿಕ ಜಗತ್ತನ್ನು ಪಾರು ಮಾಡಿ ವೈಕುಂಠ ಲೋಕಕ್ಕೆ ಪ್ರವೇಶ ಮಾಡಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನು ಪ್ರಮಾಣ ಕೊಡ್ತಾನೆ. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಮ್ಮ. ನನ್ನ ಲೋಕಕ್ಕೆ ಬಂದವರು ಮಾತ್ರ ಮತ್ತೆ ಪುನಃ ಇಲ್ಲಿ ಹುಟ್ಟೋದಿಲ್ಲ. ಭಗವಂತ ಲೋಕಕ್ಕೆ ಹೋಗಲಿಲ್ಲ, ವೈಕುಂಠ ಲೋಕಕ್ಕೆ ಹೋಗಲಿಲ್ಲ ಅಂತ ಹೇಳಿದ್ರೆ ನಾವು ಮತ್ತೆ ತಿರುಗೈಲಿ ಹುಟ್ಟಲೇಬೇಕಾಗತ್ತೆ. ನೀವು ಏನೇ ಸಾಧನೆ ಮಾಡಿ, ಎಷ್ಟೇ ಹೋರಾಟ ಮಾಡಿ, ಅದೆಲ್ಲವೂ ಕೂಡ ಪಾಪ ಪುಣ್ಯಕ್ಕೆ ಪರಿವರ್ತನೆ ಆಗಿ ಭೂಲೋಕದಲ್ಲೋ ಸ್ವರ್ಲೋಕದಲ್ಲೋ ಅಥವಾ ನರಕಲೋಕದಲ್ಲೋ ಬೇರೆ ಬೇರೆ ಜೀವರಾಶಿಗಳಾಗಿ ನಾವು ತಿರ್ಗಾ ಹುಟ್ಟಬೇಕಾಗತ್ತೆ. ಹುಟ್ಟಿ ಜನ್ಮ ಮೃತ್ಯು ಜರ ವ್ಯಾಧಿಯನ್ನು ಅನುಭವಿಸ್ಬೇಕಾಗತ್ತೆ. ಆದ್ದರಿಂದ ನಮ್ಮ ಒಂದು ದೇಹದ ಧರ್ಮದ ಜೊತೆ ಆತ್ಮದ ಧರ್ಮ ಅನ್ನೋದು ಪಾಲನೆ ಮಾಡಬೇಕು. ಅದು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಈ ಯುಗದ ಧರ್ಮ. ಬಾಯಿ ತುಂಬ ಖುಷಿಯಾಗಿ ಇದನ್ನು ಜಪಿಸ್ಲಿಕ್ಕೆ ನಮಗೆ ಆಸಕ್ತಿ ಬೆಳೆಸ್ಕೋಬೇಕು. ಕೆಲವರು ಬಾಯೇ ಬಿಚ್ಚೋದಿಲ್ಲ, ಬೇರೆಕ್ಕೆಲ್ಲ ಬಾಯೆಲ್ಲ ತೆರ್ಕೊಂಡು ಪೂರ್ತಿ 32 ಹಲ್ಲುಗಳು ತೋರಿಸ್ಕೊಂಡು ಮಾತಾಡ್ತಾರೆ. ಭಗವಂತನ ನಾಮಸ್ಮರಣೆ ಮಾಡಿ ಅಂತ ಹೇಳಿದರೆ ಬಾಯೇ ತೆಗೆಯೋದಿಲ್ಲ, ನಾಲ್ಗೆ ಉರುಳೋದೇ ಇಲ್ಲ. ಇದು ತುಂಬ ಭಯಾನಕವಾದಂಥ ಪರಿಸ್ಥಿತಿ. ಅದರಿಂದ ಭಗವಂತನ ನಾಮಸ್ಮರಣೆ ಖುಷಿಯಾಗಿ ಬಾಯಿ ತುಂಬ ನಾವು ಜಪಿಸ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಒಂದು ನಾಮಸ್ಮರಣೆ ಮನೆ ಮನೆಗೆ ಹೋಗಬೇಕು, ಜನರಿಗೆ ತಲುಪಬೇಕು. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ತುಂಬ ಶ್ರಮವನ್ನು ಪಟ್ಟರು. ಸೊ ಈ ಶ್ರಮ ಪಟ್ಟಿರೋ ಕಾರಣ ಇತಿಹಾಸ ಅವರು ನೆನೆಸ್ಕೊಳ್ಳುತ್ತೆ, ಅವರು ಗುಣಗಾನ ಮಾಡುತ್ತೆ. ಅವರು ಇಲ್ಲದೇ ಇದ್ದರೂ ಕೂಡ ಇತಿಹಾಸದಲ್ಲಿ ಅವರ ಹೆಸರು ಲಿಖಿತವಾಗಿದೆ. ಹಾಗೂ ಎಲ್ಲರೂ ಕೂಡ ಸ್ಮರಿಸ್ಕೋತಾರೆ, ದೇವಾನ್ ದೇವತೆಗಳು ಕೂಡ ಸ್ಮರಿಸ್ತಾರೆ. ಭಗವಂತನು ಕೂಡ ಇದರಿಂದ ತೃಪ್ತನಾಗ್ತಾನೆ. ಸೊ ಭಗವಂತ ಯಾವಾಗಲೂ ತನ್ನ ಭಕ್ತರನ್ನು ಎತ್ತಿ ಹಿಡಿಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಭಕ್ತರು ಭಗವಂತನ ಗುಣಗಾನ ಪ್ರಯತ್ನ ಮಾಡಿದ್ರೆ ಭಗವಂತ ಭಕ್ತರ ಗುಣಗಾನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪಂಡರಾಪುರದಲ್ಲಿ ಒಂದು ಕತೆ ಇದೆ. ಪಂಡರಾಪುರದಲ್ಲಿ ಒಬ್ಬ ಮಹಾನ್ ಭಕ್ತರಿದ್ದರು, ನಾಮದೇವ್ ಅಂತ. ಕೇಳಿದಿರಾ? ನಾಮದೇವ್ ಮಹಾರಾಜ್. ನಾಮದೇವ್ ಮಹಾರಾಜ್ ಅವರಲ್ಲಿ ಎಂತಹ ಭಕ್ತಿ, ಸಂಪೂರ್ಣವಾಗಿ ಅವರು ಭಗವಂತನ ಚಿಂತನೆಯಲ್ಲಿ 24 ತಾಸು ತೊಡಗ್ತಾ ಇದ್ರು. ಪ್ರತಿ ದಿವಸ ಅವರು ಪಂಡರಿನಾಥನಿಗೆ ಹೋಗಿ ನೈವೇದ್ಯ ಹಚ್ತಾಯಿದ್ರು. ಒಂದು ದಿವಸ ಅವರು ಪಂಡರೀಪುರ್ಗೆ ಹೋಗಿ ಪಂಡರಿನಾಥನ ಕೇಳ್ಕೊತಾರೆ ಅಂತೆ, ಭಗವಂತ ಪ್ರತಿನಿತ್ಯ ನಾನೇ ಬಂದು ಇಲ್ಲಿಗೆ ನಿಮಗೆ ನೈವೇದ್ಯ ಕೊಡ್ತಾ ಇದ್ದೀನಿ, ನೀನು ಯಾಕೆ ನಮ್ಮನೆಗೆ ಬರಬಾರ್ದು, ನಮ್ಮನೇಲಿ ಬಂದು ಯಾಕೆ ಉಪಚಾರ ಸ್ವೀಕಾರ ಮಾಡಬಾರ್ದು? ಭಗವಂತನು ಮಾತಾಡ್ತಾ ಇದ್ರು ನಾಮದೇವ್ ಜೊತೆ. ಪಂಡರಿನಾಥ ಅಂತಾನೆ ಒಳ್ಳೆಯ ವಿಚಾರ, ನನಗೂ ಬರಬೇಕು ಅಂತ ಆಸೆ ಇದೆ. ಅದೇ ಇಲ್ಲೂ ಕೂಡ ಲಕ್ಷಾಂತರ ಜನ ಇಲ್ಲಿ ಬಂದು ದರ್ಶನಕ್ಕೋಸ್ಕರ ಬರ್ತಾ ಇರ್ತಾರೆ. ನಾನು ನಿಮ್ಮ ಮನೆಗೆ ಬಂದುಬಿಟ್ರೆ ಮತ್ತು ಇಲ್ಲಿ ಯಾರಿರ್ತಾರೆ? ನನಗೂ ಬರಬೇಕು ಆಸಕ್ತಿ ಇದೆ, ನಾನು ವಿಚಾರ ಮಾಡ್ತೀನಿ ಹೆಂಗೆ ಬರೋದು, ಉಪಾಯ ಮಾಡ್ತೀನಿ ಅಂತ. ಮರು ದಿವಸ ತಿರ್ಗ ನಾಮದೇವ್ ಬರ್ತಾರೆ. ಆಗ ಪಂಡರಿನಾಥ ಹೇಳ್ತಾನೆ, ನಾಮದೇವ್ ನಾನೊಂದು ಯೋಚನೆ ಮಾಡಿದ್ದೀನಿ ಮನೆಗೆ ಹೆಂಗೆ ಬರಬೇಕು ಅಂತ. ರಾತ್ರಿ ಹೊತ್ತು ಸಮಯದಲ್ಲಿ ಮಂದಿರ ಮುಚ್ಚಿರ್ತಾರೆ, ನಾನು ರಾತ್ರಿ ಸಮಯದಲ್ಲಿ ಬರ್ತೀನಿ ಅಂತ. ಆಯಿತು. ಮತ್ತು ರಾತ್ರಿ ಬಂದಾಗ ಮತ್ತು ಬೆಳಗಿನ ಜಾವ ವಾಪಸ್ ಬರ್ಬೇಕಂತ ಸ್ವಲ್ಪ ವಿಳಂಬ ಆಗುತ್ತೆ. ಅಷ್ಟೊತ್ತಿಗೆ ಪೂಜೆ ಎಲ್ಲ ಶುರು ಆಗಿಬಿಡುತ್ತೆ. ನಾನು ಯಾರನ್ನಾದರೂ ಇಲ್ಲಿ ನಿಲ್ಲಿಸ್ಬೇಕು. ಅದಕ್ಕೆ ನೀನಿಲ್ಲಿ ನಿಂತ್ಕೋ, ನನ್ನ ಪರವಾಗಿ ನೀನಿಲ್ಲಿ ನಿಂತ್ಕೋ, ನಾನು ನಿಮ್ಮ ಮನೆಗೆ ಹೋಗಿ ಬರ್ತೀನಿ, ಹೆಂಡತಿಯಿಂದ ಉಪಚಾರಗಳನ್ನು ಸ್ವೀಕಾರ ಮಾಡ್ಕೊಂಡು ಬರ್ತೀನಿ ಅಂತ. ನಾಮದೇವ್ ಅಂತಾನೆ, ನಾನು ಹೆಂಗೆ ನಿಂತ್ಕೊಳ್ಳೋಕ್ಕೆ ಸಾಧ್ಯ, ಹಂಗೆ ಹೆಂಗೆ ಗೊತ್ತಾಗುತ್ತೆ? ಕೃಷ್ಣ ಅಂತಾನೆ ನಾನು ಹೇಳ್ಕೊಡ್ತೀನಿ ಹೆಂಗೆ ನಿಂತ್ಕೋಬೇಕು ಅಂತ, ನೋಡಿ ಈ ಥರ ನಿಂತ್ಕೋಬೇಕು ಅಷ್ಟೇ. ಏನು ಕೆಲಸ ಹೆಂಗೆಲ್ಲ ಅದಕ್ಕೆಲ್ಲ ಅಲಂಕಾರ ನಾನು ಹಿಂಗೆ ಮಾಡ್ತೀನಿ, ನಾನೆಲ್ಲ ಆಭರಣಗಳು ನಿನ್ಗೆ ಹಾಕ್ತೀನಿ, ನೀ ಅಲ್ಲಿ ನಿಂತ್ಕೋ ಅಷ್ಟೇ ನಿನ್ನ ಕೆಲಸ. ಬೆಳಗ್ಗೆ ಆಗುತ್ತೆ,
ಪೂಜಾರಿ ತೆರೀತಾರೆ, ಮತ್ತು ಕಾಕಡ ಆರತಿ ಬೆಳಗ್ಗೆ ಅಭಿಷೇಕ ಮಾಡ್ತಾರೆ, ಮತ್ತು ಆರತಿ ಮಾಡ್ತಾರೆ. ನೀನು ಸುಮ್ಮನೆ ಇರಬೇಕಷ್ಟೆ. ಹಿಂಗೆ ಅನುಭವ ಆಗುತ್ತಲ್ಲ, ನಾನಿನ್ನು ಅನುಭವ ಆಗ್ತೇನೆ, ನಿನಗೂ ಅನುಭವ ಆಗಲಿ, ನಿಂತ್ಕೊ ಇಲ್ಲಿ ಅಂತ ಹೇಳಿ ಕೃಷ್ಣ ಅನ್ನ ಅಲ್ಲಿ ನಿಲ್ಲಿಸ್ಬಿಡ್ತಾರೆ. ಮತ್ತು ಎಲ್ಲ ತನ್ನ ಆಭರಣಗಳು ಕುಂಡಳಗಳು ಎಲ್ಲ ಇಟ್ಟು, ಆಯಿತು ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿ ಕೃಷ್ಣ ನಾಮದೇವ್ ಮನೆಗೆ ಹೊರಟೋಗ್ಬಿಡ್ತಾರೆ. ಸೊ ನಾಮದೇವ್ ನಿಂತಿದ್ದಾರೆ. ಅಲ್ಲಿ ಹೆಂಡತಿ ಕೃಷ್ಣನ ಸ್ವಾಗತ ಮಾಡ್ತಾರೆ. ಆ ಕೃಷ್ಣ ಎಲ್ಲಿ ನನ್ನ ಗಂಡಲ್ಲಿ ಕಾಣ್ತಾ ಇಲ್ಲ, ಒಂದು ನನ್ನ ಪರವಾಗಿ ನಿಂತಿದ್ದಾನೆ, ನಾನು ಇಲ್ಲಿ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಮತ್ತು ಎಲ್ಲ ಚೆನ್ನಾಗಿ ಊಟ ಎಲ್ಲ ಬಡಿಸ್ತಾಳೆ ನಾಮದೇವರ ಹೆಂಡತಿ. ಅನಂತರ ಕೃಷ್ಣ ಅಂತಾನೆ, ಬಾ ನೀನು ಬಾ ನೋಡೋಣ ನಿಮ್ಮ ಪತಿ ಹೆಂಗೆ ನಿಂತಿದ್ದಾನೆ ಅಲ್ಲಿ ನೋಡು ಬಾ ಅಂತ ಹೇಳಿ ಸ್ವತಃ ಕೃಷ್ಣ ಮತ್ತೆ ಪುನಃ ಅವನ ಹೆಂಡತಿನ ಕರ್ಕೊಂಡು ಬೆಳಗ್ಗೆ ಕಾಕಡ ಆರತಿ 3 ಗಂಟೆಗೆ ಆಗುತ್ತೆ, ಎಲ್ಲ ಹೋಗ್ಬಿಡ್ತಾನೆ. ಅಲ್ಲಿ ನಾಮದೇವ್ ನಿಂತಿದ್ದಾರೆ. ಎಲ್ಲರೂ ಕೂಡ ಅಲ್ಲಿ ಪಂಡರಿನಾಥ ಎಲ್ಲ ದರ್ಶನ ಮಾಡೋಕ್ಕೆ ಬಂದಿದ್ದಾರೆ, ಎಲ್ಲ ಗುಣಗಾನ ಮಾಡ್ತಾಯಿದ್ದಾರೆ. ಕೃಷ್ಣ ಕೂಡ ಅಲ್ಲಿ ನಿಂತಿದ್ದಾನೆ. ಅವನೊಂದು ಮುಸ್ಕು ಹಾಕೊಂಡು ಬಂದಿದ್ದಾನೆ, ಯಾರು ಗೊತ್ತೇ ಇರೋ ಥರ ಮುಸ್ಕು ಹಾಕ್ಕೊಂಡು ಬಂದ್ಬಿಟ್ಟು ಅವನಲ್ಲಿ ನಾಮದೇವ್ ಕಿ ಜೈ ನಾಮದೇವ್ ಕಿ ಜೈ ಅಂತ ಅವರು ಕೃಷ್ಣ ಗುಣಗಾನ ಮಾಡ್ತಾ ಇದ್ದಾನೆ. ತನ್ನ ಭಕ್ತನನ್ನು ನೋಡ್ತಾ ಇದ್ದಾನೆ. ಎಲ್ಲ ಎಷ್ಟು ಜನ ಗುಣಗಾನ ಮಾಡ್ತಾಯಿದ್ದಾರೆ ಅಂತ ಹೇಳ್ತಾ ಭಗವಂತನೂ ಕೂಡ ತನ್ನ ಭಕ್ತನ ಗುಣಗಾನ ಮಾಡಿದಂತೆ. ಅನಂತರ ಇಲ್ಲಿ ಪಂಢರಪುರದಲ್ಲಿ ಒಂದು ವಿಶೇಷವಾದಂತಹ ಒಂದು ಲಾಭ ಅಂತ ಹೇಳಿದರೆ, ಸೌಕರ್ಯ ಅಂತ ಹೇಳಿದರೆ, ಭಕ್ತಾದಿಗಳಿಗೆ ಅಲ್ಲಿ ಭಗವಂತನ ಪಾದಗಳನ್ನು ಮುಟ್ಟುವಂಥ ಅವಕಾಶ ಇದೆ. ಭಗವಂತನ ವಿಗ್ರಹನ ತಪ್ಕೋಬೋದು, ಮುಟ್ಬೋದು. ಇದು ಕೇವಲ ಪಂಢರಪುರದಲ್ಲಿ ಮಾತ್ರ ಇರೋದು. ಸೊ ಕೃಷ್ಣನು ಕೂಡ ಆ ಸಾಲಲ್ಲಿ ಹೊರಟೋಗ್ತಾನೆ, ಸೀದಾ ಹೋಗ್ತಾನೆ. ಅಲ್ಲಿ ಹೋಗ್ಬಿಟ್ಟು ತನ್ನ ಭಕ್ತನ ಪಾದಗಳನ್ನು ಹಿಡ್ಕೋತಾನೆ. ನಾಮದೇವಲ್ಲಿ ಅವನಿಗೆ ಮೈಯಲ್ಲಿ ನಡುಕ್ತಾ ಇದೆ, ಭಗವಂತ ನನ್ನ ಪಾದ ಹಿಡ್ಕೋತಾ ಇದ್ದಾನಲ್ಲ ಅಂತ. ಅವನ ಕಣ್ಣಲ್ಲಿ ನೀರು ಬರಕ್ಕೆ ಹಾಕ್ತಾ ಇದೆ. ಕೃಷ್ಣ ಅಂತಂದರೆ ಅಳಬೇಡ, ಹತ್ತಿರ ನೋಡು, ಎಲ್ಲ ಪೂಜಾರಿಗಳು ನೋಡ್ಬಿಡ್ತಾರೆ. ಪೂಜಾರಿಗಳಿಗೆ ಗೊತ್ತಾಯಿತು ನೀನು ನನ್ನ ಪರವಾಗಿ ನೀನು ನಿಂತಿದ್ಯಾ ಅಂತ ಹೇಳಿದ್ರೆ ಮತ್ತು ನಿನ್ನ ಒದ್ದು ಆಚೆ ಹಾಕ್ಬಿಡ್ತಾರೆ, ನೀನು ಅಳಂಗೂ ಇಲ್ಲ, ನಿಂತ್ಕೋ ಸುಮ್ಮನೆ ಅಂತ. ಹೀಗೆ ಕೃಷ್ಣ ತನ್ನ ಮನಸ್ಪೂರ್ವಕವಾಗಿ ತನ್ನ ಭಕ್ತನ ಪಾದಗಳನ್ನು ಮುಟ್ತಾನೆ, ನಮಸ್ಕಾರ ಮಾಡ್ತಾನೆ, ಆಲಿಂಗನ ಮಾಡ್ತಾನೆ, ಮತ್ತು ಹೊರಟೋಗ್ತಾನೆ. ಮತ್ತು ಮರು ದಿವಸ ಯಥಾರೂಪವಾಗಿ ಬರ್ತಾನೆ ವಾಪಸ್. ಈ ಕಥೆ ಮೂಲಕ ಹೇಳ್ತಾ ಇರುವಂತಹದ್ದು ಭಗವಂತನ ಪ್ರೀತಿ ಎಂತಹದ್ದು ಅಂತ ಹೇಳಿದರೆ, ತನ್ನ ಭಕ್ತರ ಗುಣಗಾನ ಆಗಬೇಕು ಅಂತ ಇಚ್ಛೆ ಪಡ್ತಾನೆ. ತಾನು ಕೂಡ ಗುಣ ಮಾಡಲಿಕ್ಕೆ ಅವನು ಮುಂದಾಗ್ತಾನೆ. ಸೊ ಅಂತಹ ಒಬ್ಬ ಮಹಾನ್ ಭಕ್ತರು ಕೂಡ ಶ್ರೀಲ ಪ್ರಭುಪಾದರು. ಇತಿಹಾಸದಲ್ಲಿ ಮುಂಬರುವಂತಹ ಅನೇಕ ವರ್ಷಾನುವರ್ಷಗಳು ಶ್ರೀಲ ಪ್ರಭುಪಾದ ನೆನೆಸ್ಕೊಳ್ಳುತ್ತೆ. ಯಾವ ರೀತಿ ಅವರು ಭಗವಂತನ ನಾಮ ಪ್ರಚಾರವನ್ನು ಮಾಡಲಿಕ್ಕೆ ಎಷ್ಟೆಲ್ಲ ಶ್ರಮಪಟ್ಟರು. ಎಂತಹ ಬದ್ಧ ಜೀವಿಗಳಿಗೆ, ಮೂರ್ಖರಿಗೆ, ಮಲೇಚರಿಗೆ, ಯೌವನರಿಗೆ, ಚಂಡಾಲರಿಗೆ, ಅಂತಹ ಜನರನ್ನು ಕೂಡ ಉದ್ಧಾರ ಮಾಡುವಂತಹ ಒಂದು ಅವಕಾಶವನ್ನು ಪ್ರಭುಪಾದರು ಮಾಡಿಕೊಟ್ರು ಅಂತ ಗುಣಗಾನ ಆಗುತ್ತೆ. ಇದು ನಾವು ತಿಳಿತೀವಿ. 1966 ಪ್ರಭುಪಾದರು ಆ ಬವರಿಯಿಂದ ಈಗ ಸ್ಟೋರ್ ಫ್ರಂಟ್ ಅಲ್ಲಿ 2nd ಅವೆನ್ಯೂ 5th ಅವೆನ್ಯೂ ಅಲ್ಲಿ ಒಂದು ಸಣ್ಣ ಒಂದು ಅಂಗಡಿ, ಹಳೆಯ ಅಂಗಡಿ, ಅದನ್ನು ಈಗ ನಾಮ ಪ್ರಚಾರ ಮಾಡಲಿಕ್ಕೆ ಒಂದು ಹಾಲ್ ಥರ ಮಾಡಿದ್ದಾರೆ. ಅದರ ಹಿಂಭಾಗದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಸಣ್ಣ ರೂಮಲ್ಲಿ ಅವರು ಬಾಡಿಗೆಗೆ ತೊಗೊಂಡಿದ್ದಾರೆ. $125 ಆ ಸ್ಟೋರ್ ಫ್ರಂಟ್ಗೆ, ಹಾಗೂ $71 ಅವರ ರೂಮ್ಗೆ. ಸೊ ನಾನಾ ರೀತಿಯ ಜನ ಅಲ್ಲೆಲ್ಲ ಸೇರ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯ ಜನ, ಬೇರೆ ಬೇರೆ ದೇಶಗಳಿಂದ ಶರಣಾಗತಿಗಳು ಎಲ್ಲ ಅಲ್ಲಿ ಬಂದಿದ್ದಾರೆ. ಸೊ ಶ್ರೀಲ ಪ್ರಭುಪಾದರು ಕೂಡ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಯಾರಾದರೂ 4 ನಿಯಮಗಳನ್ನು ಪಾಲನೆ ಮಾಡುವಂಥರಿದ್ದರೆ ನೀವು ಇಲ್ಲೇ ಉಳ್ಕೋಬೋದು, ಪ್ರಸಾದ ನಾವು ಉಚಿತವಾಗಿ ಕೊಡ್ತೀವಿ, ಇಲ್ಲಿ ಇರಿ, ಏನೆಲ್ಲ ಧ್ಯಾನ ಮಾಡೋದಿದೆ, ಜಪ ಮಾಡೋದೆಲ್ಲ ಹೇಳ್ಕೊಡ್ತೀನಿ, ಭಗವದ್ಗೀತೆ ಬಗ್ಗೆ ಹೇಳ್ಕೊಡ್ತೀನಿ, ನೀವು ಇರ್ಬೋದು ಅಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಒಂದಿಬ್ಬರು ಹುಡುಗರು, ಡಾನ್ ಮತ್ತು ರಾಯ್ ಅಂತ, ಇವರಿಬ್ಬರು ಕೂಡ ಅಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. 3 ದಿವಸ, ವಾರದಲ್ಲಿ 3 ದಿವಸ, ಸೋಮವಾರ, ಮಂಗಳವಾರ, ಶುಕ್ರವಾರ, ಸೋಮವಾರ, ಬುಧವಾರ, ಶುಕ್ರವಾರ ಪ್ರವಚನಗಳಾಗುತ್ತೆ. ಎಲ್ಲ ಭಕ್ತಾದಿಗಳು ಜನರು ಸೇರ್ತಾರೆ. ಕೆಲವರು ಕೀರ್ತನೆ ಆಸಕ್ತಿಯಿಂದ ಬಂದು ಸೇರ್ತಾರೆ. ಕೀರ್ತನೆ ಮುಗಿದ ತಕ್ಷಣ ಮತ್ತೆ ಅವ್ರು ಹೊರಟೋಗ್ಬಿಡ್ತಾರೆ. ಇನ್ನು ಸ್ವಲ್ಪ ಜನ
ಆ ಭಗವದ್ಗೀತೆಯ ಪ್ರಚಾರ ಏನಿದೆ ಸಂದೇಶ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಜನ ಉಳ್ಕೋತಾರೆ, ಅಲ್ಲಿ ಅನೇಕರು ಎದ್ದೋಗ್ಬಿಡ್ತಾರೆ. ಇನ್ನು ಕೆಲವರು ಇನ್ನೂ ಕೂಡ ಕುಡ್ದಿರೋದು, ಡ್ರಗ್ಸ್ ತೊಗೊಂಡಿರೋ ಕಾರಣ ಅಲ್ಲಿ ಕೂತ್ಕೊಂಡು ಅವ್ರು ತೇಲಾಡ್ತಾ ಇರ್ತಾರೆ. ಅಲ್ಲಾಡ್ಸಿದ್ರೆ ಕಣ್ಣು ಮುಚ್ಕೋತಾ ಇರ್ತಾರೆ, ನಿದ್ರೆ ಮಾಡ್ತಾ ಇರ್ತಾರೆ. ಇದೆಲ್ಲ ಒಂದು ರೀತಿಯ ವಿಚಿತ್ರವಾದಂತಹ ಗುಂಪು ಅಲ್ಲಿ ಸೇರಿರುತ್ತೆ. ಆದರೂ ಕೂಡ ಅವ್ರ ಮಧ್ಯೆ ಪ್ರಭುಪಾದರು ಯಾವುದೇ ರೀತಿಯ ಬೇಜಾರಿಲ್ಲದೆ, ಇಂತಹ ಜನರ ಮಧ್ಯೆ ಇದ್ದೀನಲ್ಲ, ಇಂಥವ್ರು ಏನು ಭಕ್ತರು ಆಗ್ತಾರಾ ಇಲ್ವಾ ಅನ್ನುವಂಥ ಸಂದೇಹವನ್ನು ಪಡದೆ, ಇಲ್ಲ ಭಗವಂತನ ಚೈತನ್ಯ ಮಹಾಪ್ರಭುಗಳ ಒಂದು ಭವಿಷ್ಯವಾಣಿ ಇದೆ, ಚೈತನ್ಯ ಮಹಾಪ್ರಭುಗಳು ಭವಿಷ್ಯ ನುಡಿದಿದ್ರು, ಈ ಹರೇ ಕೃಷ್ಣ ಮಹಾಮಂತ್ರ ವಿಶ್ವಾದ್ಯಂತ ಪ್ರಚಾರ ಆಗುತ್ತೆ, ನಗರದಲ್ಲಿ ಗ್ರಾಮಗಳಲ್ಲಿ ಪ್ರಚಾರ ಆಗುತ್ತೆ ಅಂತ ಭವಿಷ್ಯವಾಣಿ ಇದೆ. ನಾನು ಕೇವಲ ಆ ಒಂದು ಭವಿಷ್ಯವನ್ನು ನೆರವೇರಿಸಲು ಅವರ ಒಂದು ಕೈಗೊಂಬೆ ಆಗುತ್ತೇನೆ ಅನ್ನುವಂಥ ಪ್ರಯತ್ನದಲ್ಲಿ ಶರಪ್ರಭುವರು ಮುಂದಾಗಿದ್ದಾರೆ. ಹಾಗೂ ಪ್ರವಚನಗಳು ಕೊಡುವಂಥದ್ದು. ಅಲ್ಲಿ ಪ್ರಸಾದ ಏನೋ ಹಣ್ಣುಗಳು, ಆ್ಯಪಲ್ ಇತ್ತು, ಅಲ್ಲಿ ಆ ಜಾಗದಲ್ಲಿ ಆ್ಯಪಲ್ ಸ್ವಲ್ಪ ಕಡಿಮೆಗೆ ಸಿಗ್ತಾಯಿತ್ತು. ಆ್ಯಪಲ್ ಕಟ್ ಮಾಡಿ ಪ್ರವಚನ ಆದಮೇಲೆ ಎಲ್ಲರೂ ಕೂಡ ವಿತರಣೆ ಮಾಡ್ತಾಯಿದ್ರು. ದಿನ ಪೂರ್ತಿ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾನಾ ರೀತಿಯ ಜನ ಬರೋರು. ಕೆಲವರು ಆಸಕ್ತಿಯಿಂದ ಪ್ರಶ್ನೆ ಮಾಡಲಿಕ್ಕೆ ಬರ್ತಾಯಿದ್ರು, ದೊಡ್ಡ ದೊಡ್ಡ ಆಫೀಸರ್ಗಳು ಕೂಡ ಕೆಲವೊಮ್ಮೆ ಬರ್ತಾಯಿದ್ರು. ಅದೇ ಅಧಿಕವಾಗಿ ಎಲ್ಲ ಯುವಕರೇ, ಯಾರು ಇಪ್ಪಿಗಳಾಗಿದ್ದಾರೆ ಅವರು ಬರ್ತಾಯಿದ್ರು. ಅವರು ಕೂಡ ಪ್ರಭುಪಾದರು ಅವ್ರ ಗಂಭೀರತೆಯಿಂದ ಅವ್ರಿಗೆ ಸಮಯ ಕೊಡ್ತಾಯಿದ್ರು, ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಡಲಿಕ್ಕೆ ಮುಂದಾಗ್ತಾಯಿದ್ರು. ಮತ್ತು ಬೆಳಗಿನ ಜಾವ ಬೆಳಗ್ಗೆ 3 ಗಂಟೆ 2 ಗಂಟೆಗೆಲ್ಲ ಎದ್ದುಬಿಟ್ಟು ಆಗ ನಾನಾ ಶಾಸ್ತ್ರಗಳನ್ನು ಓದ್ತಾಯಿದ್ರು. ಭಾಗವತಂ ಬಗ್ಗೆ ಆಚಾರ್ಯರು ಬರೆದಂತಹ ಒಂದು ಭಾವಾರ್ಥಗಳನ್ನು ಓದಿ, ಸಂಸ್ಕೃತ ಭಾಷೆಯಲ್ಲಿತ್ತು, ಬೆಂಗಾಲಿ ಭಾಷೆಯಲ್ಲಿತ್ತು, ಅದನ್ನೆಲ್ಲ ಓದಿಕೊಂಡು ಆಂಗ್ಲ ಭಾಷೆಗೆ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇಂತಹ ಒಂದು ಪ್ರಯತ್ನ. ಮತ್ತು ಅವ್ರಿಗೆ ಯಾರು ಸೆಕ್ರೆಟರಿ ಇಲ್ಲ, ಯಾರು ಬಂದರೂ ಕೂಡ ಅವ್ರು ನುಗ್ಬಿಡ್ತಾಯಿದ್ರು ಸೀದಾ ಪ್ರಭುಪಾದರನ್ನು ಭೇಟಿ ಆಗಲಿಕ್ಕೆ. ಹೀಗೆ ಸಮಯ, ನಾನು ಇದಕ್ಕೆ ಅಂತ ಸಮಯ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಲಿಕ್ಕೂ ಯಾರೂ ಇಲ್ಲ. ಇಂತಹ ಸಮಯದಲ್ಲಿ ಕೆಲವೊಬ್ಬರು ಹುಡುಗರು ಬಂದ್ಬಿಡ್ತಾಯಿದ್ರು, ಡ್ರಗ್ಸ್ ಅಡಿಕ್ಟ್. ನಾನೇ ಭಗವಂತ ಯಾರೂ ಇಲ್ಲ. ಇಂತಹ ಜನರು ಕೂಡ ಬರ್ತಾಯಿದ್ರು. ಪ್ರಭುಪಾದರವರಿಗೆ ಅದರಿಂದ ಭಗವಂತ ನಿಮಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಿ, ಆಯಿತು ನೀವು ಹೋಗ್ಬೋದು, ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವ್ರು ಕಳಿಸ್ಬಿಡ್ತಾಯಿದ್ರು. ಹೀಗೆ ಯಾವುದೇ ರೀತಿಯ ಎಂದು ಅದರಿಂದ ಸಿಟ್ಟಾಗದೆ, ಯಾರಾದ್ರೂ ನಮಗೆ ಬಂದು ನಾನು ಭಗವಂತ ಅಂತ ಹೇಳಿದ್ರೆ ಸಿಟ್ಟು ಮಾಡ್ಕೋತೀವಿ. ಪ್ರಭುಪಾದರು ಅದನ್ನು ಸಿಟ್ಟರ ಮಾಡ್ಕೊಳ್ಳೋ ಹಾಸ್ಯಾಸ್ಪದವಾಗಿ ಆಯಿತು ಅಂಥೇಳಿ ಅವರಿಗೆ ನಮಸ್ಕಾರ ಮಾಡಿ ಕಳಿಸ್ಬಿಡ್ತಾಯಿದ್ರು. ಇನ್ನು ಕೆಲವು ಜನ ನಮಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ, ಹಂಗೇನೋ ಆಗ್ತಾಯಿದೆ, ಸ್ವಲ್ಪ ನಮ್ಮ ದೇಹದಲ್ಲಿ ದೆವ್ವ ಬಿಡಿಸಿ ಅಂತ ಹೇಳಿ ಹೀಗೆಲ್ಲ ಜನ ಬರ್ತಾಯಿದ್ರು. ಪ್ರಭುಪಾದರು ಅವರಿಗೆ ಭಗವದ್ಗೀತೆಯನ್ನು ತೆಗೆದು ನೋಡಿ, ಎಲ್ಲದಕ್ಕೂ ರಕ್ಷಣೆ ಕೊಡುವಂಥವನು ಈ ಭಗವಂತ ಭಗವದ್ಗೀತೆಯ ರೂಪದಲ್ಲಿ ಬಂದಿದ್ದಾನೆ, ದಯವಿಟ್ಟು ಇದನ್ನು ಓದಿ ಅಂತ ಹೇಳಿ ಅವರಿಗೆ ಉಪದೇಶ ಮಾಡ್ತಾಯಿದ್ರು. ಪ್ರಭುಪಾದರಿಗೆ ಅಲ್ಲಿ ಹೋದಾಗ ನಾನಾ ರೀತಿಯ ವಿಚಿತ್ರವಂಥ ಒಂದು ವಿಷಯಗಳು ಗೊತ್ತಾಗ್ತಾಯಿತ್ತು. ಹೇಗೆ ಅಲ್ಲೆಲ್ಲ ಜನ ಒಂದೇ ಲಿಂಗದ ಜನರು ಲೈಂಗಿಕ ಸಂಪರ್ಕ ಮಾಡುವಂಥದ್ದು, ಮತ್ತು ವೇಶ್ಯ ಸಂಘವನ್ನು ಮಾಡುವಂಥದ್ದು. ಕೆಲವರು ಬಂದು ಹಂಗೆ ಹುಡುಗರು ಹೇಳ್ತಾಯಿದ್ರು, ನನಗೆ ಏನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ಯಾರ ಮೇಲೆ ನಾನು ನಂಬಿಕೆ ಇಲ್ಲ, ಹೀಗೆ ವೇಶ್ಯ ಜೊತೆ ಸಂಘ ಮಾಡ್ಕೊಂಡಿರ್ತೀನಿ ಅಂತೆಲ್ಲ ಹೇಳೋರು. ಹೀಗೆ ಅವರ ಮನಶ್ಚಿಂತನೆಗಳನ್ನ ಹೇಳ್ಕೊತಾಯಿದ್ರು. ಇನ್ನು ಕೆಲವರು ಒಂದು ಗರ್ಭಪಾತ ಮಾಡಿರುವಂಥ ಮಕ್ಕಳನ್ನು ತಿನ್ನುವಂಥದ್ದು, ಇಂಥ ಎಲ್ಲ ಜನ ಇರ್ತಾಯಿದ್ರು. ಇದೆಲ್ಲ ವಿಚಾರಗಳು ಪ್ರಭುಪಾದರಿಗೆ ನೋಡಿ ಕೇಳಿಸ್ಕೊಂಡು, ಎಂತಹ ಒಂದು ಪ್ರದೇಶ, ಎಂತಹ ಒಂದು ಗಂಭೀರ ಕಲಿಯುಗದ ಒಂದು ಪರಿಸ್ಥಿತಿ ಇದೆ ಅನ್ನೋದು ಪ್ರಭುಪಾದರು ಯೋಚನೆ ಮಾಡ್ತಾಯಿದ್ರು. ಅನಂತರ ಪ್ರಭುಪಾದರು ತನ್ನ ಭಕ್ತಾದಿಗಳು ಯಾರು ಸ್ವಲ್ಪ ಗಂಭೀರತೆಯಿಂದ ಕುಳಿತುಕೋತಾ ಇದ್ದಾರೆ ಅವ್ರಿಗೆ ಹೇಳ್ತಾಯಿದ್ರು, ನಾನು ತುಂಬ ಒಂದು ಆಕಾಂಕ್ಷೆ ಇದೆ, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಸ್ಥೆ ಒಂದು ಸ್ಥಾಪನೆ ಮಾಡಬೇಕು, ವಿಶ್ವದ ಎಲ್ಲ ಕಡೆ ಪ್ರಚಾರ ಆಗುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು, ಇಸ್ಕಾನ್ ಅಂತ ನಾನು ಹೆಸರಿಡಕ್ಕೆ ಇಚ್ಛೆ ಪಡ್ತೀನಿ ಅಂತ ಹೇಳಿ ಅವರು ಹೇಳ್ತಾಯಿದ್ರು. ಕೆಲವರು ಆಯಿತು ಸ್ವಾಮೀಜಿಗೆ ಇಚ್ಛೆ ಇದೆ, ಆದರೆ ಯಾರು ಏನು ಮಾಡಬೇಕು, ಅದಕ್ಕೆ ಹೆಂಗೆ ಸ್ವಾಮೀಜಿಗೆ ಸಹಾಯ ಮಾಡಬೇಕು ಅನ್ನೋದು ಕೆಲವು ಗೊತ್ತಾಗ್ತಾರಿಲ್ಲ. ಆದರೆ ಒಬ್ಬರು ಕಾರ್ಲ್ ಏರ್ಗನ್ ಅವರು ಹೇಳ್ತಾರೆ, ಆಯಿತು ನಾನು ಸ್ವಾಮೀಜಿಗೆ ಏನಾದರೂ ಮಾಡಬೇಕು, ನನಗೆ ಪರಿಚಯಸ್ಥರಲ್ಲಿ ಯಾರಿಗಾದ್ರೂ ಹೇಳ್ತೀನಿ ಅಂತ ಹೇಳಿ ಅವರು ತಮ್ಮ ಲಾಯರ್ನ ಭೇಟಿ ಆಗ್ತಾರೆ. ಅವ್ರ ಹೆಸರು ಸ್ಟೀಫನ್ ಗೋಲ್ಡ್ಸ್ಮಿತ್ ಅಂತ. ಈ ಥರ ನಮ್ಮ ಸ್ವಾಮಿಗಳಿಗೆ ಒಂದು ಸಂಸ್ಥೆ ಓಪನ್ ಮಾಡಬೇಕಾಗಿದೆ, ಸಮಾಜ ಸೇವೆ ಮಾಡುವಂತಹ
NGO, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಸೊ ಇದಕ್ಕೆ ಸರ್ಕಾರದಿಂದ ಏನು ನಿಯಮಗಳಿದೆ, ಹೆಂಗೆ ಇದನ್ನು ಸ್ಥಾಪನೆ ಮಾಡ್ಬೋದು ಅಂತೆಲ್ಲ ಹೇಳಿ ಲಾಯರ್ ಜೊತೆ ಮಾತಾಡ್ತಾರೆ. ಸೊ ಹಾಗೆಯೇ ಅವರು ಸ್ಟೀವನ್ ಗೋಲ್ಡ್ ಸ್ಮಿತ್ ಅವರು ಬಂದು ಪ್ರಭುಪಾದರನ್ನು ಭೇಟಿ ಆಗ್ತಾರೆ. ಮತ್ತು ಎಲ್ಲ ಈ ರೀತಿ ಈ ಥರ ಸಂಸ್ಥೆ ಓಪನ್ ಮಾಡಬೇಕು ಅಂತ ಟ್ಯಾಕ್ಸ್ ಏನಿರುತ್ತೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಹೆಂಗೆ ಸಿಗುತ್ತೆ, ಜನರು ಡೊನೇಷನ್ಸ್ ಕೊಡಬೇಕು ಅಂತ ಹೇಳಿದ್ರೆ ಸೊ ಅದಕ್ಕೇನೆಲ್ಲ ವ್ಯವಸ್ಥೆಗಳು ಮಾಡಬೇಕು, ಯಾವ ರೀತಿ ನಾವು ಕಾರ್ಯಗಳು, ಇದೆಲ್ಲ ಕೂಡ ಚರ್ಚೆ ಮಾಡ್ತಾರೆ. ಅನಂತರ ಆಯಿತು ಒಂದು ಟ್ರಸ್ಟ್ ಮಾಡೋಣ. ಸೊ ಇದಕ್ಕೆ ಹೆಸರು ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಪ್ರಭುಪಾದರಿಗೆ ಕೆಲವು ಜನ ಹೇಳ್ತಾರೆ ಕೃಷ್ಣ ಅಂತ ಹೇಳಿದ ಜನಕ್ಕೆ ಅರ್ಥ ಆಗೋದಿಲ್ಲ, ಗಾಡ್ ಕಾನ್ಷಿಯಸ್ ಅಂತ ಇಟ್ಟರೆ ಚೆನ್ನಾಗಿರುತ್ತಲ್ಲ, ಎಲ್ರಿಗೂ ಸಹ ಅದು ಯಾವುದೇ ರೀತಿ ಇದು ಒಂದೇ ವ್ಯಕ್ತಿಗೆ ಅಂತ ಇರೋದಿಲ್ಲ, ಭಗವಂತನಿಗೆ ಅಂತಿರೋದಿಲ್ಲ. ಸೊ ಯಾರು ಬೇಕಾದ್ರೂ ಸೇರ್ಕೋಬೋದು. ಇಲ್ಲ ಪ್ರಭುಪಾದ ಹೇಳ್ತಾರೆ ಇಲ್ಲ, ಇದು ಕೃಷ್ಣ ಕಾನ್ಷಿಯಸ್ ಅಂತಲೇ ಇರಬೇಕು ಅಂತ ಹೇಳಿ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಟ್ರಸ್ಟ್ಗೆ ನೋಂದಣಿ ಮಾಡಿಸ್ತಾರೆ. ಮತ್ತು ಇದಕ್ಕೆಲ್ಲ ಟ್ರಸ್ಟಿಗಳು, ಯಾರು ಟ್ರಸ್ಟಿಗಳಾಗೋದು? ಸೊ ಪ್ರಭುಪಾದ ಹೇಳ್ತಾರೆ ಆಯಿತು, ಈ ಲಾಯರ್ ಅವರೇನು ಬಂದಿದ್ದು ಸ್ಟೀವನ್ ಗೋಲ್ಡ್, ನೀವೇ ಪ್ರೆಸಿಡೆಂಟ್ ಇದಕ್ಕೆ, ಮತ್ತು ಎಲ್ಲ ಹುಡುಗರಿದ್ದಾರೆ ಇವರೆಲ್ಲ ಟ್ರಸ್ಟಿಗಳು, ಎಲ್ಲರೂ ಸೈನ್ ಹಾಕಿಸ್ಕೊಂಡು ನೀವೆಲ್ಲ ಅಡ್ರೆಸ್ ಕೊಡಿ ಅಂತ ಹೇಳಿ. ಸೊ ಪ್ರಭುಪಾದರಿಗೆ ಇದು ಇರಲಿಲ್ಲ, ನಾನು ಸ್ವಾಮೀಜಿ, ನಾನು ಮಠಾಧಿಪತಿ, ನಾನು ಜ್ಞಾನ ಬಂದಿದೆ, ನಾನಿಲ್ಲಿ ಬಂದಿದ್ದೀನಿ, ಶ್ರಮವತ್ತು ಬಂದಿದ್ದೀನಿ, ಸೊ ನಾನು ಪ್ರೆಸಿಡೆಂಟ್ ಆಗಿರಬೇಕು ಅಂತ ಅವರು ಹೇಳಲಿಲ್ಲ. ಹೇಳಿದ್ರು ಆಯಿತು ನೀವೇ ಪ್ರೆಸಿಡೆಂಟ್ ಆಗಿ, ನೀವೇ ಇದಕ್ಕೆ ಇನ್ಚಾರ್ಜ್, ನಾನು ಕೇವಲ ಪ್ರಚಾರ ಮಾಡ್ತೀನಿ ಅಷ್ಟೇ. ಸೊ ಇದು ಪ್ರಭುಪಾದರ ವೈರಾಗ್ಯ. ಸೊ ಪ್ರಭುಪಾದರು ಕೂತ್ಕೊಂಡು ಶಿಷ್ಯರನ್ನು ಮಾಡೋಕ್ಕೆ ಹೋಗಲಿಲ್ಲ, ಅಲ್ಲಿ ಹಣ ಸಂಪಾದನೆ ಮಾಡಲಿಕ್ಕೆ ಹೋಗಿಲ್ಲ, ಅಥವಾ ತಮಗೆ ಜನ ಗುಣಗಾನ ಮಾಡಿಸ್ಕೋಬೇಕು ಅಂತ ಹೋಗಿಲ್ಲ. ಪ್ರಭುಪಾದರ ಏಕೈಕ ಉದ್ದೇಶ ಕೃಷ್ಣ ಭಕ್ತಿ ವಿಶ್ವದಿಂದ ಪ್ರಚಾರ ಆಗಬೇಕು, ಇದು ನಮ್ಮ ಗುರುಗಳ ಆದೇಶ ಇದೆ, ಆದೇಶನ ಪೂರೈಸಬೇಕು ಅಂತ ಏಕೈಕ ಉದ್ದೇಶದಿಂದ ಅವರು ಹೋದಂಥವ್ರು. ಸೊ ಇದು ನಮಗೆ ಈ ಒಂದು ಕಾರ್ಯಗಳಿಂದ ನಮಗೆ ಗೊತ್ತಾಗತ್ತೆ. ನಾವು ಒಂದು ಸಣ್ಣ ದಾನ ಮಾಡಿದ್ರೆ ನಮ್ಮ ಹೆಸರು ಬರಬೇಕು, ಅಥವಾ ನಾವೇನೋ ಒಂದು ಸೇವೆ ಮಾಡಿದ್ರೆ ನನಗೇನಾದರೂ ಸ್ಥಾನ ಕೊಡಬೇಕು, ನನಗೆ ಪೊಸಿಷನ್ ಕೊಡಬೇಕು ಅಂತೆಲ್ಲ ನಾವು ಎಷ್ಟು ಆಸಕ್ತರ ಇರ್ತೀವಿ. ಇದು ಪ್ರಭುಪಾದರು ಈ ವಯಸ್ಸಲ್ಲಿ ಎಷ್ಟೊಂದು ಶ್ರಮಪಟ್ಟು ಹೋಗಿ ಅವರಲ್ಲಿ ಪ್ರಚಾರ ಮಾಡೋಕ್ಕೆ ಹೋದಾಗ ಆಯಿತು ನೀವೇ ಪ್ರೆಸಿಡೆಂಟ್ ಆಗಿ ಅಂತ ಹೇಳಿ ಒಬ್ಬರನ್ನ ನೇಮಿಸ್ತಾ ಇದ್ದಾರೆ, ಆ ಲಾಯರ್ನೇ ನೇಮಿಸ್ತಾ ಇದ್ದಾರೆ. ಸೊ ನಂತರ ಆ ಸಂಸ್ಥೆಗೆ 7 ಉದ್ದೇಶಗಳನ್ನು ಬರೆದ್ರು. ಈ ಸಂಸ್ಥೆ ಇಸ್ಕಾನ್ ಸಂಸ್ಥೆ, ಇದರ ಉದ್ದೇಶ ಏನು, ಯಾಕೋಸ್ಕರ ನಿರ್ಮಾಣ ಮಾಡ್ತಾ ಇದ್ವಿ, ಇದರ ಗುರಿ ಏನು ಅನ್ನೋಂಥನ್ನ 7 ಉದ್ದೇಶಗಳು. ಇದು ಮುಂಚಿತವಾಗಿ ಅವರು 1953 ಜಾನ್ಸಿಲಿ ಲೀಗ್ ಆಫ್ ಡಿವೋಟೀಸ್ ಅಂತ ಅವರು ಒಂದು ಸ್ಥಾಪನೆ ಮಾಡಿದರು. ಆದರೆ ಅದು ಫೇಲ್ ಆಯಿತದು, ವಿಫಲ ಆಗಿತ್ತು, ಅಷ್ಟು ಪ್ರಚಾರ ಆಗೋಕ್ಕಾಗಲಿಲ್ಲ ಭಾರತದಲ್ಲಿ ಮಾಡಿದಂತಹ ಸಂಸ್ಥೆ. ಆದರೆ ಅದೇ ಉದ್ದೇಶಗಳು, ಆ ಉದ್ದೇಶ ಅದೇ ಇತ್ತು ಆವಾಗಲೂ ಕೂಡ, ಅದೇ ಉದ್ದೇಶಗಳನ್ನೀಗ ಇಸ್ಕಾನ್ ಸಂಸ್ಥೆಗೆ ಹೇಳಲಾಗುತ್ತೆ. ದ 7 ಪರ್ಪಸಸ್ ಆಫ್ ಇಸ್ಕಾನ್. ಪ್ರಥಮವಾಗಿ ಈ ಒಂದು ಸಂಸ್ಥೆ ಸ್ಥಾಪನೆ ಮಾಡಿರುವಂಥದ್ದು ನಿಯಮಿತ ರೂಪದಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಸಮಾಜದಲ್ಲಿ ಪ್ರಚಾರ ಮಾಡಬೇಕು, ಹಾಗೂ ಇದರಿಂದ ಒಗ್ಗಟ್ಟು ಹಾಗೂ ಶಾಂತಿಯನ್ನು ತರಬೇಕು. ಇಸ್ಕಾನ್ ಸಂಸ್ಥೆಯ ಉದ್ದೇಶ, ಪ್ರಥಮ ಉದ್ದೇಶ ನಿಯಮಿತ ರೂಪದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಸುಮ್ಮನೆ ಭಾವುಕವಾಗಿ ಬಂದು ಓ ಕೃಷ್ಣ ಓ ರಾಧಾ ಅಂಥೇಳಿ ಭಜನೆಯಲ್ಲಿ ಪಾಲ್ಗೊಂಡು ಕಣ್ಣಲ್ಲಿ ನೀರಲ್ಲಿ ಅದು ಸುರಿಸ್ಕೊಂಡ್ಬಿಟ್ಟು ಮತ್ತು ತಮ್ಮ ಮನಸ್ಸಿಗೆ ಬಂದಾಗೆ ಇರಲಿಕ್ಕಲ್ಲ. ಈ ಸಂಸ್ಥೆಯಲ್ಲಿ ನಾವು ಜನರಿಗೆ ಭಗವದ್ಗೀತಾ ಹಾಗೂ ನಾನಾ ಗ್ರಂಥಗಳನ್ನು ಪಠಣ ಮಾಡಲಿಕ್ಕೆ ಉಪದೇಶ ಮಾಡ್ತೀವಿ, ಪ್ರೇರಣೆ ಕೊಡ್ತೀವಿ, ಒತ್ತಾಯಿಸ್ತೀವಿ. ಪುಸ್ತಕಗಳು ನೀವು ಓದಬೇಕು, ಹಾಗೂ ಪ್ರತಿನಿತ್ಯ 16 ಮಾಲೆ ಜಪ ಮಾಡಬೇಕು, 4 ನಿಯಮಗಳನ್ನು ಪಾಲನೆ ಮಾಡಬೇಕು, ಹಾಗೂ ಎಕ್ಸಾಮ್ಗಳು ಬರಿಬೇಕು. ಸೊ ಹೇಗೆ ಶಾಲಾ ಕಾಲೇಜ್ಗಳಲ್ಲಿ ಡಿಗ್ರಿಗಳಿದೆ, BA BSc BCom ಅಂತೆಲ್ಲ ಇದೆ, ಅದೇ ರೀತಿ ನಮ್ಮ ಇಸ್ಕಾನ್ ಸಂಸ್ಥೆಯಲ್ಲಿ ಭಕ್ತಿಶಾಸ್ತ್ರಿ, ಭಕ್ತಿ ವೈಭವ್, ಭಕ್ತಿ ಸಿದ್ಧಾಂತ, ಭಕ್ತಿ ಸಾರ್ವಭೌಮ, ಭಕ್ತಿ ವೇದಾಂತ ಹೀಗೆಲ್ಲ ಕೋರ್ಸ್ಗಳಿದೆ. ಸೊ ಹೀಗೆ ನಿಯಮಿತ ರೂಪದಲ್ಲಿ ಇದನ್ನು ಓದಿ ತಿಳ್ಕೋಬೇಕು. ಭಗವಂತನ ಭಕ್ತಿ ಅಂತ ಹೇಳಿದ್ರೆ ಕೇವಲ ಭಾವುಕವಾದದಲ್ಲ, ಇದು ನನಗೆ ರಾಧಾಕೃಷ್ಣ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನಾನು ಪೂಜೆ ಮಾಡ್ತೀನಿ, ಇಲ್ಲ. ಜ್ಞಾನ ತಿಳಿದಿದ್ದೀರಾ, ಜ್ಞಾನದಿಂದ ನೀವು ಭಗವಂತನ ಆರಾಧನೆ ಮಾಡ್ತೀವಿ. ಯಾಕೆ ನಾನು ಕೃಷ್ಣನೇ ಪೂಜೆ ಮಾಡಬೇಕು, ಯಾಕೆ ಕೃಷ್ಣ ಭಗವಂತ ಅಂತ ಸಂಪೂರ್ಣ ತತ್ವಜ್ಞಾನವನ್ನು ತಿಳಿದು ಆರಾಧನೆ ಮಾಡುವಂಥದ್ದು, ಇದನ್ನು ಪ್ರಭುಪಾದಿಸ್ತಾನೆ. ಹೀಗಿದ್ದಾಗ ಮಾತ್ರ ನಿಜವಾಗಿ ಒಗ್ಗಟ್ಟು ಅನ್ನೋದು ಬರುತ್ತೆ. ಕೇವಲ ಭಾವುಕವಾಗಿ ಬಂದರೆ ಇವತ್ತು ಇಲ್ಲಿ ಬರ್ತೀರಾ, ಭಜನೆ ಮಾಡ್ತೀರಾ, ಇನ್ನೆಲ್ಲೋ ಚೆನ್ನಾಗಿ ಭಜನೆ ಆಯಿತು ಅಲ್ಲೋ ಹೋಗ್ತೀರಾ. ಸೊ ಈ ರೀತಿ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಆದರೆ ಯಾವಾಗ ಸರಿಯಾದ ಜ್ಞಾನದಿಂದ ಆರಾಧನೆ ಮಾಡ್ತೀರಾ, ಆಗ ನೀವು ಈ ಮಾರ್ಗದಲ್ಲಿ ಸ್ಥಿರವಾಗಿರ್ತೀರ.
ಅದರಿಂದ ಪ್ರಭುಪಾದರು ನಮ್ಮ ಉದ್ದೇಶ ಆ ಒಂದು ಜ್ಞಾನವನ್ನು ಕೊಟ್ಟು ನಾವು ಇದನ್ನು ಬೆಳೆಸಲಿಕ್ಕೆ ಹೊರತು, ಅಥವಾ ಕೆಲವರು ಮಠ ಚೆನ್ನಾಗಿದೆ, ದೊಡ್ಡ ಮಠ ಇದೆ, ಇಲ್ಲಿ ನಾವು ಹೋಗಿ ಸೇರ್ಕೊಳ್ಳೋಂಥ ಅನೇಕರು ಈ ಕಡೆ ಸೇರ್ಕೊಳ್ಳೋಕೆ ಬರ್ತಾರೆ, ಅಥವಾ ಬೇರೆ ಕಡೆನೂ ಹಾಗೆ ಜಂಪ್ ಆಗ್ತಾರೆ. ಆದರೆ ಯಾವ ಜ್ಞಾನ ಇದೆ, ಬಿಲ್ಡಿಂಗ್ ದೊಡ್ಡದಿದೆಯೋ ಸಣ್ಣದಿದೆಯೋ ಅವರು ಆ ಮಾರ್ಗದಲ್ಲಿ ಮುಂದುವರಿತಾರೆ. ಎರಡನೇದಾಗಿ ಈ ಕೃಷ್ಣ ಪ್ರಜ್ಞೆಯನ್ನು ಭಗವದ್ಗೀತಾ ಹಾಗೂ ಶ್ರೀಮದ್ ಭಾಗವತಂ ಆಧಾರದ ಮೇಲೆ ಪ್ರಚಾರ ಮಾಡ್ತಾ ಇರುವಂಥದ್ದು. ಸೊ ನಾವೇನು ಇಸ್ಕಾನ್ ಸಂಸ್ಥೆಯಲ್ಲಿ ನಮ್ಮ ಪೂಜಾ ವಿಧಾನಗಳಿದೆ, ಏನು ಪ್ರಚಾರ ಮಾಡ್ತಾ ಇದಕ್ಕೆಲ್ಲ ಆಧಾರ ಮೂಲವಾಗಿ 2 ಗ್ರಂಥಗಳು, ಭಗವದ್ಗೀತಾ ಹಾಗೂ ಶ್ರೀಮದ್ ಭಾಗವತ. ಹಾಗೂ ಮೂರನೇದಾಗಿ ಕೃಷ್ಣ ಭಕ್ತಿಯಲ್ಲಿ ತೊಡಗಲಿಕ್ಕೆ ಎಲ್ಲ ನಮ್ಮ ಸದಸ್ಯರಿಗೆ ಒಂದು ಜಾಗ ಆಗಬೇಕು, ಅವರ ಒಗ್ಗೂಡಿಸ್ಬೇಕು. ಸೊ ಬೇರೆ ಬೇರೆ ಮಂದಿರಗಳಿಗೆ ಕೆಲವರು ಕೇಳ್ತಾಯಿದ್ರು, ಯಾಕೆ ನಾವು ಇಸ್ಕಾನ್ ಹೊಸ ಮಂದಿರ ಯಾಕೆ ಸ್ಥಾಪನೆ ಮಾಡಬೇಕು, ಆವಾಗಲೇ ಅಷ್ಟೊಂದು ಮಂದಿರಗಳಿದೆ, ಅದನ್ನು ನೋಡ್ಕೊಳ್ಳೋಕ್ಕೆ ಯಾರೂ ಜನ ಇಲ್ಲ, ಯಾಕೆ ಅಲ್ಲೇ ನೀವು ಸಂಸ್ಥೆನ ಕಾರ್ಯಗತ ಮಾಡಿಸ್ಬಾರ್ದು ಅಂತ. ಸೊ ಬೇರೆ ಎಲ್ಲ ಹೋದರೆ ಅವ್ರದ್ದೇ ಪದ್ಧತಿಗಳು ಮಾಡ್ತಾರೆ, ಹಿಂಗೆ ಇರಬೇಕು, ದೇವತೆಗಳ ಆರಾಧನೆ ಮಾಡೋದು ಅಥವಾ ಇನ್ನೇನೋ ಪೂಜೆ ಮಾಡುವಂಥದ್ದು, ಕರ್ಮಕಾಂಡ ಚಟುವಟಿಕೆಗಳು ಅವ್ರು ತೊಡಗಿರ್ತಾರೆ. ಮತ್ತು ನಾವು ಅಲ್ಲಿ ಸ್ವತಂತ್ರವಾಗಿ ಪರಿಪೂರ್ಣವಾಗಿ ಈ ಕೃಷ್ಣ ಪ್ರಜ್ಞಾನ ಜ್ಞಾನ ಕೊಡಲಿಕ್ಕೆ ಆಗೋದಿಲ್ಲ. ಅದರಿಂದ ಸೊ ಕೃಷ್ಣ ಭಕ್ತಿ ಅನ್ನೋದು ಸಂಪೂರ್ಣವಾಗಿ ತಿಳಿದು ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಒಂದು ಜಾಗ ಬೇಕು. ಸೊ ಅದಕ್ಕೋಸ್ಕರ ಈ ಒಂದು ಇಸ್ಕಾನ್ ಸಂಸ್ಥೆ. ಅನಂತರ ಸಂಕೀರ್ತನ ಯಜ್ಞವನ್ನು ಪ್ರಚಾರ ಮಾಡುವಂಥದ್ದು, ಇದು ಕೂಡ ತುಂಬ ಮುಖ್ಯವಾದಂಥ ಒಂದು ಅಂಶ ಇಸ್ಕಾನ್ ಸಂಸ್ಥೆದು. ಈ ಕಲಿಯುಗದ ಧರ್ಮ ಕಲೌತದ್ ಹರಿಕೀರ್ತನಾಥ್, ಕಲಿಯುಗದಲ್ಲಿ ಎಲ್ಲರನ್ನು ರಕ್ಷಣೆ ಮಾಡುವಂತಹ ಏಕೈಕ ಮಾರ್ಗ ಸಂಕೀರ್ತನೆ, ಜೊತೆಗೂಡಿ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಅದಕ್ಕೋಸ್ಕರ ಈ ಒಂದು ಸಂಸ್ಥೆ. ಅನಂತರ ಭಗವಂತ ಕೃಷ್ಣನಿಗೋಸ್ಕರ ಸುಂದರವಾದಂತಹ ಮಂದಿರ ನಿರ್ಮಾಣ ಮಾಡುವಂಥದ್ದು, ಇದು ಕೂಡ ಈ ಒಂದು ಸಂಸ್ಥೆಯ ಒಂದು ಉದ್ದೇಶವಾಗಿದೆ. ಅನಂತರ ಸರಳವಾದಂತಹ ನೈಸರ್ಗಿಕವಾದ ಜೀವನವನ್ನು ತಿಳಿಸಿಕೊಡುವಂತಹದ್ದು. ಇಲ್ಲಿ ಬಂದಂತಹ ಸದಸ್ಯರು ಭಕ್ತಾದಿಗಳಿಗೆ ಆಡಂಬರ, ಅಹಂಕಾರ, ಪ್ರತಿಷ್ಠೆ ಇದೆಲ್ಲ ಬಿಟ್ಟು ಸರಳವಾದಂತಹ ಜೀವನ ನಡೆಸಬೇಕು. ಸೊ ನೈಸರ್ಗಿಕ ಹತ್ತಿರವಾದಂತಹ ಆಹಾರಗಳು, ಗುಣ ಇದೆಲ್ಲ ಬೆಳೆಸ್ಕೊಳ್ಳಿಕ್ಕೆ ಪ್ರೇರಣೆ ಕೊಡುವಂತಹದ್ದು. ಹಾಗೂ ನಿಯಮಿತ ರೂಪದಲ್ಲಿ ಗ್ರಂಥಗಳನ್ನು ಮುದ್ರಣಿಕೆ ಮಾಡುವಂಥದ್ದು. ಮಂತ್ಲಿ ಮ್ಯಾಗ್ಝಿನ್ ಮರಳಿ ಭಗವಂತನಿಗೆ ಭಗವದ್ಗೀತಾ, ಭಾಗವತ, ಇನ್ನೂ ಭಕ್ತಾದಿಗಳು ಬೇರೆ ಬೇರೆ ಗ್ರಂಥಗಳನ್ನು ಅನುವಾದ ಮಾಡ್ತಾ ಇದ್ದಾರೆ, ಬರೀತಾ ಇದ್ದಾರೆ. ಸೊ ಇದು ಕೂಡ ಈ ಸಂಸ್ಥೆಯ ಒಂದು ಭಾಗವಾಗಿದೆ, ಆಧ್ಯಾತ್ಮಿಕ ಗ್ರಂಥಗಳನ್ನು ಮುದ್ರಣಿಕೆ ಮಾಡುವಂಥದ್ದು. ಸೊ ಈ ರೀತಿ ಈ 7 ನಿಯಮಗಳು ಇಸ್ಕಾನ್ ಸಂಸ್ಥೆಯ ಉದ್ದೇಶವಾಗಿದೆ. ಹಾಗೂ ಪ್ರಭುಪಾದರು ಹೇಳ್ತಾ ಇದ್ದರು, ಈ ಒಂದು ಸಂಸ್ಥೆ ಇನ್ನೂ 10,000 ವರ್ಷಗಳ ತನಕ ಇದು ಇರುತ್ತೆ. ಸೊ ಆ ಒಂದು ಚಿಂತನೆಯಿಂದ ಈ ಸಂಸ್ಥೆಗೆ ಉಪದೇಶಗಳನ್ನು, ಉದ್ದೇಶಗಳನ್ನು ಅವರು ನೀಡಿದ್ದಾರೆ. ಸೊ ಮುಂದೆ ಹೋಗ್ತಾ ಇದ್ದಾಗೆ ಒಳ್ಳೆ ಭಕ್ತಾದಿಗಳು ಕೂಡ ಸೇರ್ತಾ ಇದ್ದಾರೆ. ಅಲ್ಲಿ ಒಬ್ಬರು ಕೀತ್ ಅಂತ ಹುಡುಗ ಅವರು ಸೇರಿಕೊಂಡಾಗ ತುಂಬ ಚೆನ್ನಾಗಿ ಅವ್ರಿಗೆ ಸೇವೆ ಮಾಡಲಿಕ್ಕೆ ಆಸಕ್ತಿ ಆಗ್ತಾಯಿತ್ತು. ಅವರಿಗೆ ಇಲ್ಲಿದ್ದ ಪ್ರಸಾದ ತುಂಬ ಚೆನ್ನಾಗಿ ಅನಿಸ್ತು, ಚಪಾತಿ, ರೈಸ್, ದಾಲ್, ಸಬ್ಜಿ. ಮತ್ತು ಅವರು ಕೂಡ ಅಡುಗೆ ಮಾಡಲಿಕ್ಕೆ ಅವರ ಆಸಕ್ತಿ ತೋರಿಸಿದ್ರು. ಮತ್ತು ಪ್ರಭುಪಾದರಿಂದ ನಾನು ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತೀನಿ ಅಂತ ಮುಂದಾದರು. ಸೊ ಅವರು ಕೂಡ ಇಲ್ಲಿ ತನಕ ಪ್ರಭುಪಾದರು ಅವರೇ ಅಡುಗೆ ಮಾಡ್ತಾಯಿದ್ರು. ಜನರಿಗೆ ಅವರೇ ಕರೆಸಿ, ಅವರೇ ಅಡುಗೆ ಮಾಡಿ, ಅವರೇ ಬಡಿಸಿ, ಮತ್ತು ಅವರೇ ಪ್ಲೇಟ್ಗಳನ್ನು ತೊಳಿತಾಯಿದ್ರು. ಸೊ ಜನರಿಗೆ ಅಂತಹ ಬುದ್ಧಿ, ಅವರಿಗೆ ಯೋಚನೆ ಇಲ್ಲ, ಇದು ಸ್ವಾಮೀಜಿ ಪಾಪ ಒಬ್ಬರೇ ಇದ್ದಾರೆ, ಸಹಾಯ ಮಾಡಬೇಕು ಅಂತ ಬುದ್ಧಿ ಕೂಡ ಇರ್ತಾ ಇರಲಿಲ್ಲ. ತಿಂತಾಯಿದ್ರು, ಓಡೋಗ್ಬಿಡ್ತಾಯಿದ್ರು. ಈಗ ಕ್ರಮೇಣವಾಗಿ ಸ್ವಲ್ಪ ಹುಡುಗರು ತಲೆ ಓಡ್ಸೋಕ್ಕೆ ಶುರು ಮಾಡ್ತಾಯಿದ್ದಾರೆ. ಪಾಪ ಸ್ವಾಮೀಜಿ ಒಬ್ಬರೇ ಇದ್ದಾರೆ, ನಾನು ಸಹಾಯ ಮಾಡ್ಬೋದಾ ಅನ್ನೋಂತಹ ಅವರು ಮಾತುಗಳನ್ನು ಕೇಳ್ತಾ ಇದ್ದಾರೆ. ಹಾಗೂ ಪ್ರಭುಪಾದರು ಕೂಡ ಆಯಿತು ಬನ್ನಿ, ಈ ರೀತಿ ಕಲಿಸ್ಕೊಡ್ತೀನಿ ಬನ್ನಿ ಅಂತ ಹೇಳಿ ಅಡುಗೆ ಮಾಡಲಿಕ್ಕೆಲ್ಲ ಕಲಿಸ್ಕೊಡ್ತಾಯಿದ್ರು. ತುಂಬ ಸಹನಶೀಲವಾಗಿ ಕೆಲವೊಮ್ಮೆ ಭಜನೆಗಳು ಕಲಿಸ್ಕೊಡ್ತಾಯಿದ್ರು, ಸಂಸ್ಕೃತ ಭಾಷೆಗಳನ್ನು ಕಲಿಸ್ಕೊಡ್ತಾಯಿದ್ರು. ಮತ್ತು ಒಂದು ದಿವಸ ಎಲ್ಲ ಹುಡುಗರು ಸೇರಿದ್ರು. ಸೊ ಈ ಒಂದು ಸ್ಟೋರ್ ಫ್ರಂಟ್ ಇದು ಏನೋ ಅಷ್ಟು ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಹಳೆ ಇದ್ರ ಥರ ಇದೆ, ಸ್ವಲ್ಪ ಇದನ್ನು ಅಲಂಕಾರ ಮಾಡೋಣ, ಪ್ರಭುಪಾದರಿಗೆ ಕೂರಲಿಕ್ಕೆ ಅಲ್ಲೊಂದು ಜಾಗ ಮಾಡ್ಕೊಂಡು ಒಂದು ಆಸನ ಮಾಡಿಕೊಡೋಣ,
ಅಲ್ಲಿ ರೂಮಲ್ಲೇ ಈಗ ಪ್ರವಚನ ನಡೀತಾ ಇತ್ತು. ಇನ್ನೂ ಈ ಅಂಗಡಿಗೆ ಬಂದೇ ಇಲ್ಲ, ಈ ಕೆಳಗಡೆ ಇದ್ದಂತಹ ಮೇನ್ ರೋಡಲ್ಲಿರುವಂತಹ ಜಾಗಕ್ಕೆ ಇನ್ನೂ ಬಂದೇ ಇಲ್ಲ. ಮ್ಯಾಚ್ಲೆಸ್ ಗಿಫ್ಟ್ ಅಂತ ಒಂದು ಹಳೆಯ ಅಂಗಡಿ ಇತ್ತು, ಈಗ ಅದು ಪ್ರಭುಪಾದರಿಗೆ ಈಗ ಬಾಡಿಗೆಗೆ ಸಿಕ್ಕಿದೆ. ಸೊ ಆಯಿತು ಅಂತ ಹೇಳಿ ಎಲ್ಲ ಈ ಹುಡುಗರು ಹವಾರ್ಡ್ ಮತ್ತು ಕೀತ್, ಸೊ ಇವರೆಲ್ಲ ಸೇರ್ಕೊಂಬಿಟ್ಟು ಮತ್ತು ಅವರು ಹೇಳಿದ್ರು ಎಲ್ಲ ಏನೆಲ್ಲ ಸ್ಕ್ರೀನ್ಗಳಿದೆ ಎಲ್ಲ ಬದಲಾಯಿಸಿದ್ರು, ಸ್ವಲ್ಪ ಕುಷನ್ಗಳನ್ನು ತಂದು ಹಾಕಿದ್ರು, ಒಂದು ಆಸನವನ್ನು ಮಾಡಿದ್ರು. ಮತ್ತು ಹವಾರ್ಡ್ ಅಂದರು ಪ್ರಭುಪಾದರಿಗೆ, ನನಗೆ ಟೈಪಿಂಗ್ ಬರುತ್ತೆ, ನಾನು ಬೇಕಾದರೆ ನೀವೇನೆಲ್ಲ ಅನುವಾದ ಮಾಡಿದ್ದನ್ನು ಟೈಪ್ ಮಾಡಿಕೊಡ್ತೀನಿ ಅಂತ. ಸೊ ಪ್ರಭುಪಾದರಂದರು ತುಂಬ ಸಂತೋಷ, ಬನ್ನಿ ಅಂತ ಹೇಳಿ ಅನೇಕ ಗ್ರಂಥಗಳನ್ನು ಅವರು ಏನೆಲ್ಲ ಅವರು ಬರೆದಿದ್ರು ಅದನ್ನು ತೋರಿಸಿದ್ರು, ಇದನ್ನು ಟೈಪ್ ಮಾಡಿಕೊಡಿ ಅಂತ. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಸೇವೆ ಮಾಡಲಿಕ್ಕೆ ಮುಂದಾಗ್ತಾಯಿದ್ರು. ಮತ್ತು ಎಲ್ಲ ಈ ಹುಡುಗರು ಎಲ್ಲ ಸೇರಿ ಮತ್ತು ಎಲ್ಲ ಹುಡುಕಾಡ್ಬಿಟ್ಟು ಕೆಲವು ಫೋಟೋಗಳನ್ನು ತೊಗೊಂಬಂದರು. ಆ ಫೋಟೋದಲ್ಲಿ ಯಾರಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ, ಆದರೆ ಗೊತ್ತಿತ್ತು ಯಾವುದೋ ಭಾರತೀಯ ಫೋಟೋಗಳು, ದೇವತೆಗಳ ಫೋಟೋಗಳು ಅಂತ ಹೇಳಿ. ಒಂದು ಕೃಷ್ಣನ ಫೋಟೋ ಇತ್ತು, ಇನ್ನೊಂದು 6 ಕೈಗಳಿರೋವಂಥ ಒಂದು ಫೋಟೋ ಇತ್ತು ಚೈತನ್ಯ ಮಹಾಪ್ರಭುದದ್ದು, ಇನ್ನೊಂದು ಹನುಮಂತನ ಫೋಟೋ ಇತ್ತು ಬೆಟ್ಟ ಎತ್ಕೊಂಡು ತೊಗೊಂಬರ್ತಾ ಇರುವಂಥದ್ದು. ಅವ್ರಿಗೆ ಅದು ಯಾರು ಅಂತ ಗೊತ್ತಿಲ್ಲ, ಅರೆ ಇದು ಭಾರತದ ಯಾವುದೋ ಒಂದು ದೇವತೆ, ಬಹುಶಃ ಪ್ರಭುಪಾದಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಅದೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿಬಿಟ್ಟು ಮತ್ತು ಪ್ರಭುಪಾದನ ಕರ್ಕೊಂಡು ತೋರಿಸ್ತಾರೆ, ಪ್ರಭುಪಾದ್ ನೋಡಿ ಹೇಗಿದೆ ಅಂತ. ಸೊ ಪ್ರಭುಪಾದಿಗೆ ತುಂಬ ಖುಷಿ ಆಗ್ಬಿಡುತ್ತೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹುಡುಗರು ಸ್ವಾಯಿಚಿಂದ ಅಂತ ಹೇಳಿ ತಮ್ಮ 2 ಕಣ್ಣುಗಳನ್ನು ಅಗಲಿಸ್ತಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂಥೇಳಿ ಅವ್ರಿಗೆ ಏನೋ ಒಂದು ಅವ್ರಿಗೆ ಒಳ್ಳೆಯದನ್ನು ಹೇಳ್ತಾರೆ. ನೀವೆಲ್ಲರೂ ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಚೆನ್ನಾಗಿ ಮುಂದುವರಿತಾ ಇದ್ದೀರಾ ಅನ್ನೋಂಥ ಪ್ರೋತ್ಸಾಹವನ್ನು ಕೊಡ್ತಾರೆ. ಸೊ ನಂತರ ಅವರು ಕೇಳ್ತಾಯಿದ್ರು, ಪ್ರಭುಪಾದ ಇದು ಯಾರಿದು ಈ ಬೆಟ್ಟ ತೊಗೊಂಡು ಹಾರ್ತಾ ಇದ್ದಾನಲ್ಲ, ಇದು ಏನು ಬೆಕ್ಕು ಇದು ಅಂತ ಕೇಳಿ. ಅವ್ರಿಗೆ ಅದು ಹನುಮಂತ ಅವ್ರಿಗೆ ಬೆಕ್ಕು ಥರ ಕಾಣಿಸ್ತಾ ಇದ್ದದ್ದು. ಮತ್ತು ಇದ್ಯಾರಿದು 6 ಕೈಗಳಿದೆ, ಚೈತನ್ಯ ಮಹಾಪ್ರಭು ಷಡ್ಭುಜ ರೂಪ. ಸೊ 2 ಕೈಗಳು, ಇದು ಕೃಷ್ಣ ಚೈತನ್ಯ ಮಹಾಪ್ರಭು ಸ್ವಯಂ ಕೃಷ್ಣ, ಇದು 2 ಕೈ ಕೊಳಲು ಹಿಡ್ಕೊಂಡಿದ್ದಾನೆ. 2 ಕೈಯಲ್ಲಿ ಬಿಲ್ಲು ಬಾಣ, ಇದು ರಾಮಚಂದ್ರ. ಮತ್ತು ಇನ್ನೊಂದು ಕಮಂಡಲು ಹಾಗೂ ಸನ್ಯಾಸದಂಡ ಹಿಡ್ಕೊಂಡಿದ್ದಾನೆ, ಇದು ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭು, ರಾಮ ಹಾಗೂ ಕೃಷ್ಣ ಇವರೆಲ್ಲರೂ ಕೂಡ ಒಂದೇ ವ್ಯಕ್ತಿ ಅನ್ನೋದನ್ನು ಇದು ಷಡ್ಭುಜ ರೂಪ ಚೈತನ್ಯ ಮಹಾಪ್ರಭುಗಳದು ಹೀಗೆ ಪ್ರಭುಪಾದವರಿಗೆಲ್ಲ ವಿವರಿಸ್ತಾರೆ. ಸೊ ಹೀಗೆ ಈ ಒಂದು ಅಮೇರಿಕಾದಲ್ಲಿ ನ್ಯೂಯಾರ್ಕಲ್ಲಿ ಒಂದು ಸ್ಲಮ್ ಪ್ರದೇಶದಲ್ಲಿ ಈ ಒಂದು ಇಸ್ಕಾನ್ ಸಂಸ್ಥೆಯ ಒಂದು ಸ್ಥಾಪನೆ ಆಗುತ್ತೆ August 7th, 1966. ಸಂದು ಅವರು ಸ್ಟೀವನ್ ಗೋಲ್ಡ್ಸ್ಮಿತ್ ಅವರು ಅದನ್ನು ರಿಜಿಸ್ಟರ್ ಮಾಡ್ತಾರೆ. ಹೀಗೆ ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಆಯಿತು. ಅನೇಕರು ಇವತ್ತಿನ ದಿವಸ ನಿಂದನೆ ಮಾಡ್ತಾರೆ, ಇದು ಯಾವುದೋ ಅಮೇರಿಕನ್ ಸಂಸ್ಥೆ ಇದು ಅಂತ. ನಾವು ಯಾಕೆ ಇಸ್ಕಾನ್ಗೆ ಸೇರ್ಕೋಬೇಕು, ಇಲ್ಲೆಲ್ಲ ಜನರನ್ನು ಪರಿವರ್ತನೆಗೊಳಿಸ್ತಾರೆ, ಮರುಮಾಡಿಸ್ತಾರೆ, ಇದು ಪಾಶ್ಚಾತ್ಯ ದೇಶದ ಸಂಸ್ಥೆ. ಅಥವಾ ಇನ್ನು ಕೆಲವರು ಇಲ್ಲಿಂದ ದುಡ್ಡನ್ನ ಎಲ್ಲ ತೊಗೊಂಡು ಪಾಶ್ಚಾತ್ಯ ದೇಶಕ್ಕೆ ಕಳಿಸ್ಲಿಕ್ಕೆ ಇದೆಲ್ಲ ಪ್ಲ್ಯಾನ್ ಮಾಡಿರುವಂಥದ್ದು, ಪಾಶ್ಚಾತ್ಯ ದೇಶದ ಒಂದು ಜನರ ಒಂದು ವ್ಯವಹಾರಗಳು, ದುಷ್ಕೃತ್ಯಗಳು ಅಂತೆಲ್ಲ ನಿಂದನೆ ಮಾಡ್ತಾರೆ. ಸೊ ಇದೆಲ್ಲ ಕೇವಲ ಮೂರ್ಖವಾದಂತಹ ಮಾತುಗಳು. ಇಲ್ಲಿ ನೋಡಿದಾಗ ಇವರ ಜೀವನ ಜೊತೆ ನಡೆದಾಗ ಪ್ರಭುಪಾದರು ಭಾರತೀಯರು ಕೃಷ್ಣ ಭಕ್ತಿಯನ್ನು ತಗೊಂಡು ಹೋಗಲಿಕ್ಕೆ ಎಲ್ಲ ಪ್ರಚಾರ ಮಾಡಿದ್ದಾರೆ. ಭಾರತದಲ್ಲಿ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಇದೇ ಜನ ಇಲ್ಲಿರುವಂಥ ಭಾರತೀಯದಲ್ಲಿಂಥ ಜನರು ಅದನ್ನು ತಿರಸ್ಕಾರ ಮಾಡಿದ್ರು. ತಮ್ಮದೇ ಜಾತಿ ಮತ ಭೇದ ಭಾವ ಅಂದ್ಕೊಂಡು ಅಲ್ಲಲ್ಲೇ ಅಂದ್ಕೊಂಡಿದ್ರು, ಯಾರು ಕೂಡ ಮುಂದಾಗಿಲ್ಲ. ಈಗ ಅಲ್ಲಿ ಹೋಗಿ ಪಾಶ್ಚಾತ್ಯ ದೇಶದಲ್ಲಿ ಆ ಜನರು ಆಸಕ್ತಿ ಕೊಟ್ಟು ಅದನ್ನು ಸ್ವೀಕಾರ ಮಾಡಿದಾಗ ಇವಾಗ ಅಸೂಯೆ ಭಾವನೆ. ಅವ್ರು ಹೇಗೆ ನಮಗಿಂತ ಜಾಸ್ತಿ ಭಕ್ತರಾಗ್ಲಿಕ್ಕೆ ಸಾಧ್ಯ? ನಾವು ಭಾರತದಲ್ಲಿದ್ದು ಇದು ಹಿಂದೂಗಳು, ನಾವು ನಮಗೆ ಭಕ್ತಿ ಜಾಸ್ತಿ ಇರೋದು, ಇನ್ನೊಬ್ಬರಿಗೆ ಹೆಂಗೆ ಭಕ್ತಿ ಬರಲಿಕ್ಕೆ ಸಾಧ್ಯ? ಅಸೂಯೆ ಭಾವನೆಯಿಂದ ಇಂತಹ ಮಾತುಗಳು ಆಡ್ತಾರೆ ಹೊರತು ಸತ್ಯತೆಯಲ್ಲಿ ಭಗವಂತ ಎಲ್ರಿಗೂ ಒಂದೇ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಸರ್ವ ಯೋನೀಶು ಕೌಂತೆಯ ಅಹಂ ಬೀಜ ಪ್ರದಾಪಿತ. ಸೊ ಕೃಷ್ಣ ಹೇಳಿಲ್ಲ ನಾನು ಕೇವಲ ಈ ಹಿಂದೂಗಳಿಗೆ ಮಾತ್ರ ಭಗವಂತ, ಭಾರತೀಯರಿಗೆ ಮಾತ್ರ ಭಗವಂತ ಅಂತ ಹೇಳಿಲ್ಲ. ಅವನು ಸರ್ವ ಯೋನೀಶು ಅಂದರೆ ಮನುಷ್ಯ, ಪ್ರಾಣಿ, ಪಕ್ಷಿ, ಗಿಡ, ಮರ, ಹುಳ ಎಲ್ಲರೂ ಕೂಡ ಅವನೇ ಸೃಷ್ಟಿಕರ್ತ. ನಾವು ಅಹಂಕಾರದಿಂದ ಮಾಡೋದನ್ನು ಕೂಡ ಮಾಡೋದಿಲ್ಲ, ಹಾಗೂ ಬೇರೆಯವರು ಮಾಡಿದ್ರೆ ಅವ್ರ ಮೇಲೆ ಅಸೂಯೆ ಪಡುವಂತಹ ಗುಣ ನಮ್ಮದು. ಸೊ ಅದರಿಂದ ಅನೇಕ ಅಂತಹ ಮಠಗಳಿದ್ದಾರೆ, ಜನರಿದ್ದಾರೆ. ಆದರೆ ನಾವು ತಿಳಿಬೇಕಾಗಿದೆ, ಇಸ್ಕಾನ್ ಇದು ಯಾವುದೇ ರೀತಿ ಪಾಶ್ಚಾತ್ಯ ದೇಶದ ಸಂಸ್ಥೆಯಲ್ಲ. ಇದು ಪ್ರಭುಪಾದರು ವಿಶ್ವವನ್ನು ಜೋಡಿಸಲಿಕ್ಕೆ ಮಾಡಿರುವಂತಹ ಒಂದು ದಿವ್ಯವಾದಂತಹ ಸಂಸ್ಥೆ. ಸೊ ಪ್ರಭುಪಾದ ಹೇಳ್ತಾ ಇದ್ದರು, ಈ ಒಂದು ಸಂಸ್ಥೆ ಯಾವುದು ಯುನೈಟೆಡ್ ನೇಷನ್ಸ್ ಮಾಡೋದಿಲ್ಲ. ಸೊ ಎಲ್ಲ ದೇಶಗಳು ಸೇರಿ ಒಂದು ಸಂಸ್ಥೆ ಇದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ. ಅವರು ವಿಶ್ವಶಾಂತಿ ಬರಲಿಕ್ಕೆ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ಯಾರಿಗೂ ಒಗ್ಗಟ್ಟಿಲ್ಲ, ಎಲ್ಲ ದೇಶಗಳು ಕಿತ್ತಾಡ್ತಾ ಇದ್ದಾರೆ.
ಆದರೆ ಈ ಒಂದು ಸಂಸ್ಥೆ, ನಮ್ಮ ಸಂಸ್ಥೆ ಯುನೈಟೆಡ್ ನೇಷನ್ಸ್ ಏನು ಮಾಡ್ಲಿಕ್ಕಾಗೋದಿಲ್ವೋ ಅದು ನಮ್ಮ ಸಂಸ್ಥೆ ಮಾಡುತ್ತೆ ಅನ್ನುವಂತಹ ಒಂದು ಭವಿಷ್ಯವಾಣಿಯನ್ನು ಪ್ರಭುಪಾದರು ಮಾಡಿದ್ದಾರೆ. ಸೊ ಹೀಗೆ ಅಲ್ಲಿ ನ್ಯೂಯಾರ್ಕಲ್ಲಿ ಇಸ್ಕಾನ್ ಸಂಸ್ಥೆಯನ್ನು ಸ್ಥಾಪನೆ ಆಯಿತು. ಅನೇಕ ಹುಡುಗರು ಬರ್ತಾ ಇದ್ದಾರೆ. ಪ್ರಭುಪಾದರು ಎಲ್ಲರಿಗೂ ತುಂಬ ಸ್ವಲ್ಪ ಸಲಿಗೆ ಕೂಡ ಕೊಡ್ತಾಯಿದ್ರು. ಕೀರ್ತನೆಯಲ್ಲಿ ಕೆಲವು ಜನ ಗಿಟಾರ್ ತರ್ತಾಯಿದ್ರು, ಪಿಯಾನೋ ತರ್ತಾಯಿದ್ರು, ಕೊಳಲು ತರ್ತಾಯಿದ್ರು, ಬೊಂಗೋ ತರ್ತಾಯಿದ್ರು. ಸೊ ಈಗೆಲ್ಲ ತಂದರೂ ಕೂಡ ಅವ್ರಿಗೆಲ್ಲ ಅವಕಾಶ ಕೊಡ್ತಾ, ಆಯಿತು ಕೀರ್ತನೆಯಲ್ಲಿ ಭಾಗವಹಿಸಿ ಅಂತ. ಆದರೆ ಕ್ಲಾಸಿಗೆ ಕೂತಾಗ ಮಾತ್ರ ಗಂಭೀರದಿಂದ ಕ್ಲಾಸ್ ಕೇಳಬೇಕು. ಅವ್ರು ನಿದ್ರೆ ಮಾಡ್ತಾರೆ, ಎಬ್ಬಿಸ್ಬಿಟ್ಟು ಅವ್ರಿಗೆ ಹೇಳ್ತಾಯಿದ್ರು, ಏನು ಕೇಳ್ತಾ ಅರ್ಥ ಆಯ್ತಾ ಅಂತ ಹೇಳಿ 3-4 ಸಲ ಅವ್ರಿಗೆ ಎಬ್ಬಿಸ್ಬಿಟ್ಟು ಅವ್ರಿಗೆ ಹೇಳ್ತಾಯಿದ್ರು. ಸೊ ಹೀಗೆ ಪ್ರಭುಪಾದರು ತುಂಬ ಸಹನೆಯಿಂದ, ಪ್ರೀತಿಯಿಂದ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಕ್ರಮೇಣ ಆಗಿ ಹುಡುಗರು ಕೂಡ ಅರ್ಥ ಮಾಡ್ಕೋತಾಯಿದ್ರು. ಕ್ಲಾಸ್ ಮುಗಿದ ಮೇಲೆ ಕೂಡ ಕೂರ್ತಾಯಿದ್ರು. ಮತ್ತು ಪ್ರೊಫೆಸರ್ ಪ್ರಭುಪಾದ್ ನಿಮ್ಮ ಬಗ್ಗೆ ಹೇಳಿ, ನಿಮ್ಮ ಬಾಲ್ಯ ಜೀವನ ಹೇಗೆ ನಡೀತು, ನೀವು ಹೇಗೆ ಭಕ್ತಿಗೆ ಬಂದ್ರಿ ಅಂತೆಲ್ಲ ವಿಚಾರಗಳು, ನಿಮ್ಮ ಸಾಂಸಾರಿಕ ಜೀವನ ಹೇಗಿತ್ತು, ಮತ್ತು ಹೆಂಗೆ ಸನ್ಯಾಸ ತೊಗೊಂಡ್ರಿ, ನಿಮ್ಮ ಗುರುಗಳ ಭೇಟಿ ಹೇಗೆಲ್ಲ ಆಯಿತು, ಇದೆಲ್ಲ ಕೂಡ ಪ್ರಶ್ನೆ ಮಾಡ್ತಾಯಿದ್ರು. ಮತ್ತು ಪ್ರಭುಪಾದರು ಕೂಡ ಆ ಎಲ್ಲ ವಿಷಯಗಳನ್ನು ಹೇಳ್ಕೊಡ್ತಾಯಿದ್ರು. ಅನಂತರ ಎಲ್ಲರಿಗೂ ತುಂಬ ಇಷ್ಟವಾದಂಥ ಸಮಯ ಅಂತ ಹೇಳಿದರೆ ಇಸ್ಕಾನಲ್ಲಿ ಪ್ರಸಾದ ಸಮಯ. ಅನೇಕರು ಪ್ರಸಾದ ಟೈಮ್ಗೆ ಓಡಿ ಬಂದುಬಿಡ್ತಾಯಿದ್ರು. ಕ್ಲಾಸಿಗೆ ಕೂರ್ತಾ ಇಲ್ಲದ್ರೆ ಪ್ರಸಾದ ಟೈಮಕ್ಕೆ ಎಲ್ಲ ಬಂದು ನಿಂತ್ಕೊತಾಯಿದ್ರು. ಸೊ ಕೀತ್ ಅವರು ಅಡುಗೆ ಮಾಡ್ತಾಯಿದ್ರು. ನೋಡ್ತಾಯಿದ್ರು ಹೆಂಗೆ ಅಡುಗೆ ಕಿಟಕಿಯಿಂದ ಕಾಣ್ತಾ ಇದ್ದು, ಗ್ಲಾಸ್ ಇತ್ತು, ಗ್ಲಾಸಿಂದ ನೋಡ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಇದು ಆಶ್ಚರ್ಯ, ಯಾಕಂದರೆ ಅವ್ರಿಗೆ ಅಲ್ಲಿ ಇರೋ ಜನಕ್ಕೆ ಇಂಥದ್ದೆಲ್ಲ ಕುಕ್ಕರಲ್ಲಿ ಅನ್ನ ಬೇಯಿಸೋದು, ಒಗ್ಗರಣೆ ಹಾಕೋದು ಇದೆಲ್ಲ ಗೊತ್ತೇ ಇರಲಿಲ್ಲ. ಆದರೆ ಅವ್ರಿಗೆ ರುಚಿ ಅಂತ ತುಂಬ ಅವ್ರಿಗೆ ಅನಿಸ್ಬಿತ್ತು. ತಿಂದ ಮೇಲೆ ಅವ್ರಿಗೆ ತುಂಬ ರುಚಿಕರ ಆಗಿತ್ತು. ಆದರೆ ಗಮನಿಸ್ತಾ ಇದ್ರು ಕಿಟಕಿಯಿಂದ ನೋಡಿಕೊಂಡು. ಅವಾಗ ಕೀತ್ ಹೆಂಗೆ ಮಾಡ್ತಾಯಿದ್ದ, ಬೇಳೆ ಬೇಯಿಸ್ತಾ ಇದ್ದ, ಮತ್ತು ಒಂದು ಸಣ್ಣ ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ತಾಯಿದ್ರು, ಎಣ್ಣೆ ಹಾಕಿ ಮತ್ತು ಸಾಸಿವೆ ಹಾಕಿ ಮೆಣಸಿನ್ಕಾಯಿ ಪಟ 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 ಅಂತ ಹೇಳ್ತಾ ಮತ್ತು ಎತ್ಕೊಂಬಂದದಕ್ಕೆ ಹಾಕುವಂಥದ್ದು. ಸೊ ಅವ್ರಿಗೆಲ್ಲ ಏನೊಂಥರ ಮ್ಯಾಜಿಕ್ ಥರ ಅನಿಸ್ತಾಯಿತ್ತು. ಪರಿದೇಶದಲ್ಲೆಲ್ಲ ಮ್ಯಾಜಿಷಿಯನ್ ಏನೋ ಹೊಗೆ ಬರ್ತಾ ಹಿಂಗೆ ತೊಗೊಂಡೋಗಿ ಮಾಡೋದೆಲ್ಲ ಮ್ಯಾಜಿಕ್ ಅವ್ರು ಮಾಡ್ತಾರೆ. ಸೊ ಇವರಿಗೆ ಏನೋ ಮ್ಯಾಜಿಕ್ ಮಾಡ್ತಾರೆ ಅಂತ ಅವರು ಏನೋ ಚಪ್ಪಾಳೆ ಹೊಡಿತಾರೆ ಅಂತ ನೋಡ್ತಾ ಅಡುಗೆ ಮಾಡೋದು ನೋಡಿ. ಅನಂತರ ಇನ್ನೊಬ್ಬ ಹುಡುಗ, ಸ್ಟ್ಯಾನ್ಲಿ ಅಂತ ಹುಡುಗ, ಅವನು ಕೂಡ ಬಂದು ಸೇರ್ಕೊಳ್ಳೋಕ್ಕೆ ಮುಂದಾಗ್ತಾನೆ. ಅರೆ ಅವ್ರ ತಾಯಿನೂ ಕೂಡ ಕರ್ಕೊಂಬರ್ತಾನೆ ಅವನು, ನಾನು ಇಲ್ಲೇ ಇರ್ತೀನಿ, ನಿಮ್ಮ ಆಶ್ರಮದಲ್ಲಿ ಇರಬೇಕು ಅಂತಿದ್ದೀನಿ ಅಂತ. ತಾಯಿ ಹೇಳ್ತಾರೆ, ಪ್ರಭುಪಾದ್ ಆಯಿತು ನಾನು ಹುಡುಗನ ಬಿಡ್ತೀನಿ, ಅರೆ ನೀವು ಸ್ವತಃ ಅವನ್ನ ಚೆನ್ನಾಗಿ ನೋಡ್ಕೋಬೇಕು, ಅವನಿಗಷ್ಟು ತಿಳುವಳಿಕೆ ಇರೋದಿಲ್ಲ, ನೀವು ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನೀವು ನನಗೆ ಮಾತು ಕೊಟ್ಟೆ ನಾನು ಅವ್ನು ಹುಡುಗನ ಬಿಡ್ತೀನಿ ಅಂತ. ಆಯಿತು ಪ್ರಭುಪಾದ್ ಆಯಿತು ನಾನೇ ನೋಡ್ಕೋತೀನಿ ಅವ್ರನ್ನ ಅಂತ ಹೇಳಿ. ಸೊ ಒಂದೊಂದು ದಿವಸ ಅವರು ಸ್ವತಃ ಪ್ರಭುಪಾದ್ ಕಚೋಡಿ, ರಸಗುಲ್ಲ ಇದೆಲ್ಲ ಮಾಡಿಕೊಡ್ತಾಯಿದ್ರು. ಅನಂತರ ಎಲ್ಲ ಹುಡುಗರು ಗಮನಿಸ್ತಾ ಇದ್ದಾರೆ. ಸೊ ಎಂತಹ ಪ್ರಭುಪಾದಲ್ಲಿ ಒಂಥರ ತೇಜಸ್ಸು, ಇಂತಹ ಸುತ್ತಮುತ್ತ ಎಲ್ಲ ಕೊಳಕು ಪ್ರದೇಶ ಇದ್ದರೂ ಕೂಡ ಇದ್ರ ಮಧ್ಯದಲ್ಲಿ ಪ್ರಭುಪಾದ ಒಂದು ರೀತಿ ಕಮಲದ ಹಾಗೆ, ಹೇಗೆ ಹೊಳೆ ಒಂದು ಕೆರೆ ಕೆಲವು ಕೊಳಚೆ ಇರುತ್ತೆ, ಮಧ್ಯದಲ್ಲಿ ಆ ತಾವರೆ ಹೂ ನೋಡಿದಾಗ ತುಂಬ ಆಕರ್ಷಣೆ ಆಗುತ್ತೆ. ಹಾಗೆ ಪ್ರಭುಪಾದರು ಈ ಕಾವ್ಯವೇಷದಲ್ಲಿ ಅವನ್ನ ಕಂಗೊಳಿಸ್ತಾ ಇದ್ರು. ಅವರ ತಿಲಕ ಹಚ್ಚುವಂಥದ್ದು, ಗಾಯತ್ರಿ ಜಪ ಮಾಡುವಂಥದ್ದು ಇದೆಲ್ಲವೂ ಕೂಡ, ಮತ್ತು ಆಚಮನ ಮಾಡುವಂಥದ್ದು ತುಂಬ ಗಂಭೀರತೆಯಿಂದ ಎಲ್ಲ ಹುಡುಗರು ಇವಾಗ ಗಮನಿಸ್ತಾ ಇದ್ದಾರೆ ಪ್ರಭುಪಾದ ಏನು ಮಾಡ್ತಾ ಇದ್ದಾರೆ ಅಂತ. ಆದರೂ ಕೆಲವೊಮ್ಮೆ ಹುಡುಗರು ಸ್ವಲ್ಪ ಜನ ಹೊಸಬ್ರು ಬರ್ತಾ ಇದ್ದಾಗೆ ಸ್ವಲ್ಪ ಜನ ಹುಡುಗರು ಬಿಡ್ತಾನೂ ಹೋಗ್ತಾಯಿದ್ರು. ಎಲ್ಲರೂ ಕೂರ್ತಾ ಇರಲಿಲ್ಲ. ಹಾಗೆ ಈ ಡಾನ್ ಅಂತ ಹುಡುಗ ಅವನು ಫಸ್ಟ್ ಬಂದಂಥವನು. ಆದರೆ ಅವನಿನ್ನೂ ಡ್ರಗ್ಸ್ ಬಿಟ್ಟಿರಲಿಲ್ಲ. ಪ್ರಭುಪಾದ ಹೇಳಿದರು, ನೀನಿರ್ಬೋದು, ಉಚಿತವಾಗಿ ಊಟ ಕೊಡ್ತೀವಿ, ನಿದ್ರೆ ಮಾಡಲಿಕ್ಕೆ ಅವಕಾಶ ಕೊಡ್ತೀವಿ, ಆದರೆ ನೀನು ಈ 4 ನಿಯಮಗಳು, ಮದ್ಯಪಾನ ಇಲ್ಲ, ಜೂಜಾಟ ಇಲ್ಲ, ಮಾಂಸಭಕ್ಷಣೆ ಇಲ್ಲ, ಲೈಂಗಿಕ ಸಂಬಂಧ ಇಲ್ಲ, ಇದು ನೀವು ಇರಬಾರ್ದು, ಅಂದರೆ ಮಾತ್ರ ಇರ್ಬೋದು ಅಂತ. ಆದರೂ ಡಾನ್ ಅಂತವನು ಡ್ರಗ್ಸ್ ತೊಗೋತಾ ಇರ್ತಾನೆ ಇನ್ನೂ ಕೂಡ. ಸೊ ಒಂದು ದಿವಸ ಬೇರೆ ಹುಡುಗರು ಕೇಳ್ತಾರೆ, ಒಂದು ವಾಸನೆ ಬರ್ತಾ ಇರುತ್ತೆ ಅಲ್ಲಿ ಬಂದಾಗ, ಅದು ಡ್ರಗ್ಸ್ ತೊಗೊಂಡಿರೋದು ಅಥವಾ ಮಾರಿಯುವಾನ ತಗೊಂಡಿರುವಂಥದ್ದು. ಸೊ ಅವ್ರಿಗೆ ಹೇಳ್ತಾರೆ, ಇಲ್ಲ ನಾನೇನು ಮಾಡಿಲ್ಲ ಅಂತಾನೆ. ಮತ್ತು ಇನ್ನೊಬ್ಬ ಹುಡುಗ ಹೋಗಿ ಅವನ ಜೇಬಲ್ಲಿ ಕೈ ಹಾಕಿದಾಗ ಆ ಡ್ರಗ್ ಪ್ಯಾಕೆಟ್ ಸಿಕ್ಬಿಡುತ್ತೆ ಅದು. ಮತ್ತು ಅವನು ಹೊಡೆದ್ಬಿಟ್ಟು ಓಡೋಗ್ಬಿಡ್ತಾನೆ ಡಾನ್ ಅವನು. ಎಲ್ಲರೂ ಹೋಗಿ ಪ್ರಭುಪಾದಿಗೆ ಹೇಳ್ತಾರೆ, ಪ್ರಭುಪಾದ್ ಈ ಥರ ಈ ಹುಡುಗ ಡ್ರಗ್ಸ್ ತೊಗೋತಾ ಇದ್ದ, ಮತ್ತು ಹಿಂಗೆ ಸಿಕ್ಕಾಕೊಂಡಾಗ ಓಡೋಗ್ಬಿಟ್ಟ ಅಂತ. ಮತ್ತು ಪ್ರಭುಪಾದರು ತುಂಬ ಅವರಿಗೆ ಬೇಜಾರಾಗತ್ತೆ. ಅಂತರೂ ಮತ್ತೆ ಇಲ್ಲ, ನಾವು ಇಲ್ಲಿರಬೇಕು ಅಂತ ಹೇಳಿದ್ರೆ ಇಲ್ಲಿ ನಿಯಮಗಳನ್ನ ಪಾಲನೆ ಮಾಡಲೇಬೇಕು. ಮತ್ತು ಪ್ರಭುಪಾದರು ಹಾಗೆ ಮುಂದುವರಿಸ್ತಾರೆ. ಪ್ರವಚನಗಳು ಮುಂದುವರಿತಾ ಇದೆ.
ಸೊ ಹೀಗೆ ಕೆಲವು ಜನ ಯಾರು ಗಂಭೀರತೆಯಿಂದ ಪಾಲನೆ ಮಾಡಲಿಕ್ಕೆ ಮುಂದಾಗ್ತಾಯಿದ್ರು ಅವರು ಉಳಿತಾಯಿದ್ರು, ಆದರೆ ಕೆಲವು ಜನ ಬಿಡ್ತಾ ಹೋಗ್ತಾಯಿದ್ರು. ಸೊ ಇನ್ನೊಬ್ಬ ಹುಡುಗ ಬಂದ, ಚಕ್ ಅಂತ. ಸೊ ಅವನು ಬಂದು ಪ್ರಭುಪಾದ ಕೇಳ್ದ, ಪ್ರಭುಪಾದ ನನಗೆ ರಾಜಯೋಗ ತಿಳಿಬೇಕು ಅಂತ ಆಸಕ್ತಿ ಇದೆ, ಹೇಳ್ಕೊಡ್ತೀರಾ ಅಂತ. ಸೊ ಪ್ರಭುಪಾದ್ರ ಅವ್ರಿಗೂ ಕೂಡ ಭಗವದ್ಗೀತೆ 6ನೇ ಅಧ್ಯಾಯ ತೆಗೆದುಬಿಟ್ಟು, ನೋಡು ಇದರಲ್ಲಿ ಹೇಳಲಾಗಿದೆ ಸಕಲ ಯೋಗಿಗಳಲ್ಲಿ ಯಾರು ಭಕ್ತಿ ಆಚರಣೆ ಮಾಡ್ತಾರೆ ಅವರೇ ಶ್ರೇಷ್ಠರು ಅಂತ ಹೇಳಲಾಗಿದೆ. ಸೊ ಅದರಿಂದ ಈ ಭಗವದ್ಗೀತೆಯನ್ನು ಓದಬೇಕು. ಬಾ, ಪ್ರತಿ ದಿವಸ ಬೆಳಗ್ಗೆ ಮಂಗಳಾರತಿ ಆಗುತ್ತೆ, ಮಂಗಳಾರತಿಗೆ ಬಾ. ಅನಂತರ ಬರಬೇಕಾದ್ರೆ ಬರೀ ಕೈ ಬರಬೇಡ, ಏನಾದ್ರು ತೊಗೊಂಬ, ಏನೋ ಹಣ್ಣು ಅಥವಾ ಹೂವನೋ ತೊಗೊಬಂದು ಇಲ್ಲಿ ಈ ಫೋಟೋಗೆ ಅರ್ಪಣೆ ಮಾಡು, ಮತ್ತು ನಿಯಮಗಳನ್ನು ಪಾಲನೆ ಮಾಡು, ಹೀಗೆಲ್ಲ ಹೇಳ್ತಾಯಿದ್ರು. ಆ ಚಕ್ ಕೂಡ ಸ್ವಲ್ಪ ಡ್ರಗ್ ತೊಗೋತಾ ಇದ್ದ. ಸೊ ಅವನಂತ ಇದ್ದ, ಪ್ರಭುಪಾದ ನನಗೆ ಒಂದೊಂದು ಸಲ ತಲೆಯಲ್ಲಿ ಒಂಥರ ಬೆಳಕು ಬಂದಂಗೆ ಅನಿಸುತ್ತೆ, ಅಷ್ಟು ನನಗೂ ಏನೋ ಜ್ಞಾನೋದಯ ಆಗ್ತಾಯಿದೆ ಅನಿಸುತ್ತೆ ಅಂತ. ಪ್ರಭುಪಾದರು ನೀ ಸರಿಯಾಗಿ ಜಪ ಮಾಡು, ಆ ಬೆಳಕು ಆಫ್ ಆಗುತ್ತೆ ಅಂತ. ಸೊ ಡ್ರಗ್ಸಿಂದ ತಗೊಂಡು ಬರುವಂಥ ಬೆಳಕು ಅದು ಭಗವಂತ ಆಗೋದಿಲ್ಲ. ಅನೇಕರು ಎಲ್ಲ ಮದ್ಯಪಾನ ಮಾಡಿಬಿಟ್ಟು ಕುಡಿತ ಅಮಲ್ನಲ್ಲಿ ನಮಗೆ ಏನೋ ಆಗ್ತಾಯಿದೆ. ಹೀಗೆ ನಾನಾ ರೀತಿಯ ಜನ ಇದ್ದಾರೆ. ಆ ರೀತಿ ಎಲ್ಲ ಮಠಗಳಲ್ಲಿ ಈ ಥರ ಡ್ರಗ್ಸ್ ತೊಗೊಂಡು ಗಾಂಜಾ ಸೇದ್ಕೊಂಡು ಸುಮಾರು ಜನ ಇದ್ದಾರೆ. ಅಲ್ಲಿ ಬೇರೆ ಬೇರೆ ಮಠಗಳಲ್ಲಿ ಗಾಂಜಾ ಸೇದ್ಕೊಂಡ್ಬಿಟ್ಟು ಶಿವನು ಗಾಂಜಾ ಸೇತಾನೆ, ನಾವು ಗಾಂಜಾ ಸೇದ್ತೀವಿ ಅಂತ. ಸೊ ಶಿವ ಹಾಲ ವಿಷ ಕುಡ್ದ, ಅದೇ ಇವರು ಹಾಲ ವಿಷ ಕುಡಿಯೋಲ್ಲ, ಗಾಂಜಾ ಮಾತ್ರ ಸೇದಕ್ಕೆ ಮುಂದಾಗ್ತಾರೆ. ಸೊ ಇದೆಲ್ಲ ಮೋಸದ ಒಂದು ಪ್ರವೃತ್ತಿ. ಸೊ ಅದು ಪ್ರಭುಪಾದ ಹೇಳ್ತಾರೆ, ಇಲ್ಲ ನೀವು ಚೆನ್ನಾಗಿ ಜಪ ಮಾಡು ಮತ್ತು ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ಕೆಲವೊಮ್ಮೆ ಸೊ ಊಟ ಇವರಿಗೆಲ್ಲ ಪಾಶ್ಚಾತ್ಯ ದೇಶದವರಿಗೆ ಇಲ್ಲಿನ ಮಸಾಲೆ ಪದಾರ್ಥಗಳು ಕೆಲವೊಮ್ಮೆ ಅವ್ರಿಗೆ ಅಷ್ಟು ಆಗೋದಿಲ್ಲ, ಅಲರ್ಜಿಗಳಿರುತ್ತೆ. ಸೊ ಒಬ್ಬ ವ್ಯಕ್ತಿ ಹಿಂಗೆ ಮೆಣಸಿನ್ಕಾಯಿ ತಿಂದುಬಿಡ್ತಾನೆ, ಮೆಣಸಿನ್ಕಾಯಿ ಅವ್ನಿಗೆ ಆಗೋದಿಲ್ಲ, ತುಂಬ ಖಾರ ಹತ್ಕೊಂಡ್ಬಿಡುತ್ತೆ. ಅಷ್ಟು ಖಾರ ಇಲ್ಲಾದರೆ ಅವ್ನಿಗೆ ಅದು ಆಗಲಿಲ್ಲ ಅದು. ಸೊ ಪ್ರಭು ತುರಂತವಾಗಿ ಅವ್ರಿಗೋಸ್ಕರ ಸ್ವಲ್ಪ ಹಾಲು ತಂದು ಹಾಲಿಗೆ ಬಾಳೆಹಣ್ಣು ಮತ್ತು ಅನ್ನ ಮಿಶ್ರಣ ಮಾಡಿಬಿಟ್ಟು ಕೊಡ್ತಾರೆ. ತೊಗೊಂಡಾಗ ಇನ್ನು ಒಂದು ಖಾರ ಅನ್ನೋವಂಥದ್ದು ಕಡಿಮೆ ಆಗುತ್ತೆ. ಹೀಗೆ ವೈಯಕ್ತಿಕವಾಗಿ ಪ್ರಭುಪಾದರು ತಮ್ಮ ಎಲ್ಲ ಹುಡುಗರನ್ನು ಚೆನ್ನಾಗಿ ಬೆಳೆಸ್ತಾಯಿದ್ರು. ಇನ್ನೊಬ್ಬ ಬರ್ತಾನೆ, ಸ್ಟೀವ್ ಅನ್ನೋ ಹುಡುಗ. ಸ್ಟೀವ್ ಅವನು ಸ್ವಲ್ಪ ಭಾರತಕ್ಕೆಲ್ಲ ಬಂದು ಕೆಲವು ವಿಷಯಗಳನ್ನು ತಿಳ್ಕೊಂಡು ಹೋಗಿದ್ದ. ಸೊ ಅವನು ಪ್ರಭುಪಾದ್ರ ಮುಂದೆ ತನ್ನ ಬಗ್ಗೆ ತೋರಿಸ್ಕೋಬೇಕು ಅಂತ ಅವನಿಗೊಂದು ಆಸೆ ಆಯಿತು. ಅವನು ಪ್ರಭುಪಾದ್ರ ಮುಂದೆ ಗುಣಗಾನ ಮಾಡ್ತಾನೆ, ಪ್ರಭುಪಾದ ನನಗೆ ಗೊತ್ತು ಭಾರತ ತುಂಬ ಚೆನ್ನಾಗಿದೆ, ತುಂಬ ಅದು ಶ್ರೇಷ್ಠವಾದಂತಹದ್ದು, ತುಂಬ ಆಧ್ಯಾತ್ಮಿಕವಾದಂತಹ ಒಂದು ನಗರ ಅದು. ಸೊ ಪ್ರಭುಪಾದ ಅವ್ರ ಗುಣಗಾನ ಕೇಳಿ ಅವ್ರಿಗೆ ಎಂತೂ ಅದರಲ್ಲಿ ಏನೂ ವಿಶೇಷ ಅಂತ ಅನ್ನಿಸ್ಲಿಲ್ಲ. ಅವ್ರಿಗೆ ಗೊತ್ತಾಯ್ತು ಈ ವ್ಯಕ್ತಿ ಸುಮ್ಮನೆ ನನ್ನ ಮುಂದೆ ತೋರಿಸ್ಕೊಳಕ್ಕೆ ಬಂದಿದ್ದಾನೆ. ಕೇಳ್ತಾರೆ, ಏನು ಅನ್ಸುತ್ತೆ ನಿಂಗೆ ಭಾರತದಲ್ಲಿ ಏನು ವಿಶೇಷ ಕಂಡೆ ನೀನು ಅಂತ ಕೇಳ್ತಾರೆ. ಸೊ ಅವನಿಗೆ ಗಾಬರಿ ಆಗಿಬಿಡುತ್ತೆ, ಏನು ಪ್ರಭುಪಾದ ಹಿಂಗೆ ಕೇಳ್ಬಿಟ್ರಲ್ಲ. ಭಾರತದಲ್ಲಿ ಅಲ್ಲಿ ಎಲ್ಲರೂ ಕೂಡ ಅಲ್ಲಿ ಜನ ವೆಜಿಟೇರಿಯನ್ ಇದ್ದಾರೆ. ಪ್ರಭುಪಾದ ಅಂದರೆ ಅದರಲ್ಲಿ ವೆಜಿಟೇರಿಯನ್ ಅದರಲ್ಲಿ ವಿಶೇಷತೆ ಏನಿದೆ, ಎಷ್ಟೊಂದು ಜನ ಇದ್ದಾರೆ ವೆಜಿಟೇರಿಯನ್ ಆಗಿರುವಂಥವ್ರು, ನಿಜವಾಗಿ ವಿಶೇಷತೆ ಏನಿದೆ ಪ್ರಭುಪಾದ ಕೇಳ್ತಾರೆ. ಮತ್ತು ಅವನು ಸುಮ್ಮನೆ ಆಗ್ಬಿಡ್ತಾನೆ, ನಾನೆಲ್ಲೋ ಸಿಕ್ಕಾಕೊಂಡ್ಬಿಟ್ಟೆ, ಏನೋ ಮಾಡೋಕ್ಕೆ ಹೋಗಿ ಏನೋ ಹಾಕ್ಬಿಟ್ಟೆ ಅಂತ. ಪ್ರಭುಪಾದ ಹೇಳ್ತಾರೆ, ಆಯಿತು ನಿಜವಾಗಿ ಭಾರತ ವಿಶೇಷತೆ ಏನು ಅಂತ ಹೇಳಿದ್ರೆ ಇಲ್ಲಿ ಭಗವದ್ಗೀತೆ ಹೇಳಲಾಗಿದೆ, ಈ ಭಕ್ತಿ ಮಾಡಲಿಕ್ಕಿಲ್ಲ ಅನುಕೂಲತೆಗಳಿದೆ, ಇದು ನಿಜವಾದಂಥ ವಿಷಯ ಅಂತ ಪ್ರಭುಪಾದ ಹೇಳ್ತಾರೆ. ನಂತರ ಎಲ್ಲರಿಗೂ ಕೀರ್ತನೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡ್ತಾರೆ ಮತ್ತು ಡ್ಯಾನ್ಸ್ ಮಾಡಿಸ್ತಾರೆ. ಸೊ ಅನೇಕರಿಗೆ ಡ್ಯಾನ್ಸ್ ಮಾಡಲಿಕ್ಕೆ ಆಸಕ್ತಿ ಇರ್ತದೆ. ಸೊ ಪ್ರಭುಪಾದ ಆ ಸಿಂಪಲ್ ಸ್ಟೆಪ್ಗಳನ್ನ ಹೇಳ್ಕೊಡ್ತಾಯಿದ್ರು. ಸರಳವಾದಂತಹ ಕೀರ್ತನೆ ಮಾಡಬೇಕಾದ್ರೆ ಯಾವ ರೀತಿ ಡ್ಯಾನ್ಸ್ ಮಾಡಬೇಕು. ಸೊ ಒಂದು ಎಡಗಾಲು ಬಲಗಾಲಿಗೆ ಎತ್ತುವಂಥದ್ದು, ಬಲಗಾಲು ಎಡಗಾಲು ಎತ್ತುವಂಥದ್ದು, ಎರಡು ಕೈಗಳ ಮೇಲೆ ಎತ್ಕೊಂಡು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ರೀತಿ ಡ್ಯಾನ್ಸ್ ಮಾಡಿ ತೋರಿಸ್ತಾಯಿದ್ರು. ಸೊ ಎಲ್ಲರೂ ಕೂಡ ಇದು ಹೊಸ ಥರ ಸ್ಟೆಪ್ ಇದು, ಅದಕ್ಕೆ ಸ್ವಾಮಿ ಸ್ಟೆಪ್ ಅಂತಲೇ ಸ್ವಾಮಿ ಡ್ಯಾನ್ಸ್ ಅಂತಕ್ಕೆ ಹೆಸರಿಟ್ರು. ನಾವೇನು ಡ್ಯಾನ್ಸ್ ಮಾಡ್ತೀವಿ ಸ್ವಾಮಿ ಡ್ಯಾನ್ಸ್ ಅಂತ. ಸೊ ಹೀಗೆ ಎಲ್ಲರೂ ಕೂಡ ತುಂಬ ಖುಷಿ, ಎಲ್ಲರೂ ಒಂದು ಮುಖದಲ್ಲಿ ಒಂದು ನಗುಮುಖ ಬರ್ತಾಯಿತ್ತು. ಸೊ ಅನೇಕರಿಗೆ ಆ ಡ್ರಗ್ಸ್ ತೊಗೊಂಡು ಏನು ಅದಕ್ಕೆ ಅಟ್ಯಾಚ್ ಆಗಿದ್ದರು, ಯಾವಾಗ ಇಲ್ಲಿ ಪ್ರಸಾದ ತೊಗೋತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು, ಅವರಿಗೆ ಇಲ್ಲಿ ಸಂತೋಷ ಜಾಸ್ತಿ ಅಂತ ಅನ್ನಿಸ್ತಾಯಿತ್ತು. ನನಗೆ ಡ್ರಗ್ಸ್ಗಿಂತ ಜಾಸ್ತಿ ಇಲ್ಲಿ ನನಗೆ ಆನಂದ ಸಿಗ್ತಾ ಇದೆ ಅಂತ ಹೇಳಿ ಅವರು ಡ್ರಗ್ಸ್ನ ಬಿಡ್ತಾಯಿದ್ರು. ಸೊ ಹೀಗೆ ಜನರು ಎಲ್ಲ ಯುವಕರು ಅವರೆಲ್ಲ ನಿಜವಾಗಿ ಅವರು ಬೇಸತ್ತು, ಅವ್ರು ಖುಷಿಗೋಸ್ಕರ ಹುಡುಕ್ತಾಯಿದ್ರು, ಎಲ್ಲಿ ಖುಷಿ ಸಿಗುತ್ತೆ. ಆದರೆ ಯಾರು ಮಾರ್ಗದರ್ಶನ ಕೊಟ್ಟವ್ರು ಇರಲಿಲ್ಲ. ಪ್ರಭುಪಾದರು ಇದೆಲ್ಲ ವಿಷಯಗಳು ಹೇಳಿದಾಗ
ಅವರೆಲ್ಲರೂ ಕೂಡ ಇದಕ್ಕೆ ಆಕರ್ಷಣೀಯವಾಗಿ ಅವರು ಮುಂದುವರಿತಾ ಇದ್ರು. ಜೊತೆಯಲ್ಲಿ US ಆ ಸಮಯದಲ್ಲಿ ಅಮೇರಿಕಾ ತಾನೇ ವಿಶ್ವದಲ್ಲಿ ನಾನೇ ದೊಡ್ಡ ದೇಶ ಆಗಬೇಕು ಅಂತ ಪ್ರಯತ್ನ ಮಾಡ್ತಾಯಿತ್ತು. ಸೊ ಯಾರು ತನ್ನ ಮಾತು ಕೇಳೋದಿಲ್ಲ, ಅವ್ರ ಮೇಲೆಲ್ಲ ಬಾಂಬ್ ಹಾಕ್ತಾಯಿತ್ತು. ಆವಾಗಲೇ ಜಪಾನ್ ಮೇಲೆ ಬಾಂಬ್ ಹಾಕಿದ್ರು, ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿ ಅನೇಕ ಜನರನ್ನು ಸಂಹಾರ ಮಾಡಿತ್ತು. ಮತ್ತೀಗ ವಿಯೆಟ್ನಾಂ ಮೇಲೆ ಬಾಂಬ್ಗಳು ಹಾಕ್ತಾಯಿತ್ತು. ಅದಕ್ಕೆ ಅನೇಕ ಜನ ಯುವಕರು ಇದಕ್ಕೆ ವಿರೋಧ ಮಾಡ್ತಾಯಿದ್ರು. ಹೀಗೆ ನಮ್ಮ ಸರ್ಕಾರ ಸರಿ ಇಲ್ಲ, ಅಮೇರಿಕ ಸರ್ಕಾರನ ಹೊರದಾಕಬೇಕು ಅಂತೆಲ್ಲ ಅವರು ಸಂಘಟನೆಗಳು ನಡೆಸ್ತಾಯಿದ್ರು. ಸೊ ಇನ್ನು ಕೆಲವು ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ಇನ್ನು ಕೆಲವು ಜನ ಸೇರಿಕೊಂಡು ದೊಡ್ಡ ದೊಡ್ಡ ಒಂದು ಸಂಸ್ಥೆಗಳನ್ನು ಸಮಿತಿಗಳನ್ನು ಮಾಡ್ತಾಯಿದ್ರು, ವಿಶ್ವಶಾಂತಿ ನೆಲೆಸಬೇಕು. ಸೊ ಹಾಗೆ ಅದರಲ್ಲಿ ಒಬ್ಬ ಇರ್ತಾರೆ ಬೋಗಾರ್ಟ್ ಅಂತ. ಮಿಸ್ಟರ್ ಬೋಗಾರ್ಟ್ ಅನ್ನುವಂಥವರು ಪ್ರಭುಪಾದರದ್ದು ಪರಿಚಯ ಆಗುತ್ತೆ. ಯಾರೋ ಹೇಳ್ತಾರೆ ಈ ಥರ ಸ್ವಾಮೀಜಿ ಬಂದಿದ್ದಾರೆ, ಅವರು ಭಾರತದಿಂದ ಬಂದಿದ್ದಾರೆ, ಭಗವದ್ಗೀತೆ ಬಗ್ಗೆ ಹೇಳ್ತಾ ಇದ್ದಾರೆ. ಇದರಿಂದ ಮಿಸ್ಟರ್ ಬೋಗಾಟ್ ಅವರು ಪ್ರಭುಪಾದರನ್ನು ಭೇಟಿ ಆಗಿಬಿಟ್ಟು, ನೀವು ಬನ್ನಿ, ಈ ಥರ ಒಂದು ವಿಶ್ವಶಾಂತಿಯ ಒಂದು ಸಭೆ ನಾವು ಕರಿತಾ ಇದ್ದೀವಿ, ನೀವು ಸ್ವಲ್ಪ ಬಂದು ಮಾತಾಡಿ ಅಂತ. ಸೊ ಅಲ್ಲಿ ಆ ಸಭೆಗೆ ಹೋದಾಗ ಅವರೆಲ್ಲರೂ ಕೂಡ ಅಲ್ಲಿ ಬಾಂಬ್ ಬ್ಲಾಸ್ಟಲ್ಲಿ ಯುದ್ಧದಲ್ಲಿ ಆದಂಥ ಮೃತಪಟ್ಟವರಿಗೆಲ್ಲ ಅವರಿಗೆ ಅವರ ಒಂದು ಗುಣಗಾನ ಮಾಡಿರುವಂಥದ್ದು ಮಾಡ್ತಾರೆ ಅಂತ ಪ್ರಭುಪಾದರಿಗೆ 2 ತಾಸು ಸಮಯ ಕೊಡ್ತಾರೆ. ಸೊ 2 ತಾಸು ನಿಮಗೋಸ್ಕರ ಇದೆ, ಏನು ಹೇಳ್ತೀರಾ ನೀವು ಹೇಳಿ ಅಂತ. ಅಂತರ ಪ್ರಭುಪಾದರು ಸೊ ಭಗವದ್ಗೀತೆಯಿಂದ ಕೆಲವು ವಿಷಯಗಳನ್ನು ಹೇಳ್ತಾರೆ. ಹಾಗೂ ಹೇಳ್ತಾರೆ ಜಗತ್ತಲ್ಲಿ ಇವತ್ತಿನ ದಿವಸ ನಾನಾ ರೀತಿಯ ತಂತ್ರಜ್ಞಾನ ಬೆಳೀತಾ ಇದೆ, ಆದರೆ ಮುಖ್ಯವಾಗಿ ಏನಿಲ್ಲ, ಭಗವಂತನ ಚಿಂತನೆ ಇಲ್ಲ. ಇಲ್ಲಿ ತನಕ ನಾವು ಭಗವಂತನ ಚಿಂತನೆ ಮಾಡೋದಿಲ್ಲ, ಭಗವಂತನ ನಮ್ಮ ಜೀವನದಲ್ಲಿ ಸೇರಿಸ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಜಗತ್ತಲ್ಲಿ ಸುಖ ಶಾಂತಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಭಕ್ತಿ ಅನ್ನೋದು ಮಾಡಬೇಕು, ಭಗವಂತನ ಭಕ್ತರಾಗಬೇಕು ಅಂತ ಅವರು ಅಲ್ಲಿ ಪ್ರವಚನ ಕೊಡ್ತಾರೆ. ಅನಂತರ ಇನ್ನು ಮಿಕ್ಕಿದ ಏನು ಸಮಯ ಇತ್ತು ಅವರು ಹರೇ ಕೃಷ್ಣ ಮಹಾಮಂತ್ರವನ್ನು ಕೀರ್ತನೆ ಮಾಡ್ತಾರೆ, ತಮ್ಮೆಲ್ಲ ಹುಡುಗರನ್ನ ಕರ್ಕೊಂಡು ಹೋಗ್ಬಿಟ್ಟು. ಸೊ ಹೀಗೆ 2 ತಾಸು ಒಂದು ಸಭೆಯಲ್ಲಿ ಪ್ರವಚನ ಕೊಟ್ಟು ಕೀರ್ತನೆ ಮಾಡಿದ್ದು ಮರುದಿವಸ ಪೇಪರಲ್ಲಿ ಬರುತ್ತೆ. ಫಸ್ಟ್ ಟೈಮ್ ನ್ಯೂಯಾರ್ಕ್ ಪೋಸ್ಟ್ ಅನ್ನುವಂಥ ಪೇಪರಲ್ಲಿ ಫೋಟೋ ಎಲ್ಲ ಬರುತ್ತೆ ಪ್ರಭುಪಾದರದು, ಎಲ್ಲ ಶಿಷ್ಯರು ಕೀರ್ತನೆ ಮಾಡ್ತಾ ಇರುವಂಥದ್ದು. ಅವ್ರು ಹೇಳಿದಂತಹ ಮಾತು ಇತಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಭಾರತದಿಂದ ಬಂದಂಥ ಸ್ವಾಮೀಜಿ ಶಾಂತಿ ದೂತರು, ಭಕ್ತಿ ಮಾಡಬೇಕು, ಇದೇ ಶಾಂತಿಗೆ ಒಂದು ಕಾರಣ ಅನ್ನುವಂತಹ ಒಂದು ಆರ್ಟಿಕಲ್ ಪೇಪರಲ್ಲಿ ಬರುತ್ತೆ. ಅನಂತರ ಇದರಿಂದ ಪ್ರಭುಪಾದರಿಗೆ ತುಂಬ ಖುಷಿಯಾಗತ್ತೆ. ಸೊ ಬೊಗಾಟ್ ಅವರ ಒಂದು ಸಹಾಯದಿಂದ ನಮ್ಮದು ಇಸ್ಕಾನ್ ಸಂಸ್ಥೆ ಅನ್ನೋಂಥ ಪೇಪರಲ್ಲಿ ಬಂತು. ಅದರಿಂದ ಬೊಗಾಟ್ ಅವ್ರನ್ನ ಕರೆಸ್ಬೇಕು ಮತ್ತು ಅವರಿಂದ ಊಟ ಬಡಿಸ್ಬೇಕು ಅಂತ ಹೇಳಿ ಅವರು ಬೊಗಾಟವ್ರನ್ನ ಭೇಟಿಯಾಗಿ ಹೇಳ್ತಾರೆ, ನೀವು ಬನ್ನಿ, ನಿಮ್ಮ ಪರಿವಾರನ ಕರ್ಕೊಂಬನ್ನಿ, ಸೊ ಬಂದು ನಮ್ಮಲ್ಲಿ ಸೊ ಪ್ರಸಾದ ತೊಗೊಳ್ಳಿ ಅಂತ ಹೇಳ್ತಾರೆ. ಮತ್ತು ಆಯಿತು ಅಂತ ಹೇಳಿ ಸೊ ಬೊಗಾಟ್ ಅವರು ಆಯಿತು ನಾನು ಈ ದಿವಸ ಬರ್ತೀನಿ ಅಂತ ಹೇಳಿ ಅವ್ರು ಟೈಮ್ ಕೊಡ್ತಾರೆ. ಮತ್ತು ಪ್ರಭುಪಾದ ಯೋಚನೆ ಮಾಡ್ತಾರೆ, ಸೊ ಅವರು ಇಷ್ಟು ಸಹಾಯ ಮಾಡಿದ್ರೆ ನಾನು ಸ್ವತಃ ಅವರಿಗೆ ಅಡುಗೆ ಮಾಡಿ ಅವರಿಗೆ ನಾನಾ ರೀತಿ ತಿಂಡಿಗಳನ್ನು ಬಡಿಸ್ತೀನಿ ಅಂತ ಹೇಳಿ ಒಬ್ಬ ಹುಡುಗ ಇರ್ತಾನೆ, ಅವರು ಸ್ಟ್ಯಾನಿಂಗ್ ಹೇಳ್ತಾರೆ, ನೀನು ಇಲ್ಲಿ ನಿಂತ್ಕೋ, ಯಾರನ್ನೂ ನೀನು ಮೇಲೆ ಬಿಡಬಾರ್ದು, ನಾನು ಅಡುಗೆ ಮುಗಿಸೋ ತನಕ ಯಾರನ್ನೂ ಬಿಡಬಾರ್ದು ಅಂತ ಹೇಳಿ ಅವ್ರು ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಮತ್ತು ಕೀತ್. ಸ್ಟ್ಯಾನ್ಲಿ ಅಲ್ಲಿ ಕೂತ್ಕೊಂಡು ಕಾವಲು ಕಾಡ್ತಾನೆ ಕೆಳಗಡೆ. ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಇರುತ್ತೆ ಅವರ ರೂಮ್, ಕೆಳಗಡೆ ಆಫೀಸ್ ಇರುವಂಥದ್ದು, ಇಸ್ಕಾನ್ದು ಆ ಬಿಲ್ಡಿಂಗ್ ಇತ್ತು ಕೆಳಗಡೆ ಇತ್ತು. ಇವರು ಅಡುಗೆ ಮಾಡಲಿಕ್ಕೆ ಅಪಾರ್ಟ್ಮೆಂಟ್ಗೆ ಹೋಗಿರ್ತಾರೆ. ಮತ್ತು ಬೊಗಾಟ್ ಅವ್ರು ಬಂದುಬಿಡ್ತಾರೆ ಆ ಟೈಮ್ಗೆ. ಬಂದು ಕೇಳ್ತಾರೆ, ನಾನು ಸ್ವಾಮೀಜಿನ ಭೇಟಿ ಆಗಬೇಕು ಅಂತ. ಸ್ಟ್ಯಾನ್ಲಿಗೆ ಗೊತ್ತಿಲ್ಲ ಇವ್ರಿಗೋಸ್ಕರ ಅವ್ರು ಅಡುಗೆ ಮಾಡ್ತಾರೆ ಪ್ರಭುಪಾದ ಅಂತ. ಹೇಳ್ತಾರೆ ಯಾರೋ ಬಂದಿದ್ದಾರೆ, ಪ್ರಭುಪಾದ ಹೇಳಿದ್ರು ಯಾರನ್ನು ಬಿಡಬಾರ್ದು ಅಂತ. ಮತ್ತು ಹೇಳ್ತಾರೆ ನೀವು ಇಲ್ಲೇ ಕೂತ್ಕೊಳ್ಳಿ, ಪ್ರಭುಪಾದಲ್ಲಿ ಅಡುಗೆ ಮಾಡ್ತಾರೆ, ಬರೋಬ್ಬ ತನಕ ನೀವು ಇಲ್ಲಿ ಕೂತ್ಕೋಬೇಕು ಅಂತ. ಮತ್ತು ಅವರು ಬೊಗಾಟಿ ಅಂತ ಅವರು ಏನು ಹೇಳೋದಿಲ್ಲ. ಮತ್ತು ಅವರಲ್ಲಿ ಕೂತ್ಕೋತಾರೆ, ಒಂದು ಚೇರ್ ತಂದು ಕೊಡ್ತಾರೆ, ಕೂತ್ಕೊಂಡಿರ್ತಾರೆ. 1 ತಾಸು ಆಗುತ್ತೆ. 1 ತಾಸರು ಕೂಡ ಪ್ರಭುಪಾದಿನ ಅಡುಗೆ ಮಾಡ್ತಾರೆ, ಬರೋದೇ ಇಲ್ಲ. ಮತ್ತು ಇವ್ರು ಕೇಳ್ತಾರೆ, ಹೋಗಿ ಹೇಳ್ತೀಯಾ ನಾನು ಬಂದಿದ್ದೀನಿ ಅಂತ. ಅಂತಾನೆ ಇಲ್ಲ, ಪ್ರಭುಪಾದ ಹೇಳಿದ್ದಾರೆ ಯಾರನ್ನೂ ಬಿಡೋಕ್ಕಾಗೋದಿಲ್ಲ, ಅವ್ರು ಬ್ಯುಸಿ ಇದ್ದಾರೆ, ನಾನೇನು ಹೇಳೋದಿಲ್ಲ ಅಂತ. ಮತ್ತು ಬೊಗಾಟ್ ಅವ್ರು ಬೇಜಾರಾಗ್ಬಿಟ್ಟು ಹೋಗ್ಬಿಡ್ತಾರೆ. ಮತ್ತು ಅಲ್ಲಿ ಪ್ರಭುಪಾದ ಯೋಚನೆ ಮಾಡ್ತಾರೆ, ಇನ್ನೂ ಟೈಮ್ ಆಯಿತು, ಇವ್ರು ಬೊಗಾಟರು ಬಂದಿಲ್ಲಲ್ಲ, ಏನಾಯಿತು, ಹೋಗಿ ನೋಡ್ಕೊಂಬ ಅಂತ ಕೀತ್ನ ಕಳಿಸ್ತಾರೆ. ಸೊ ಕೀತ್ ಕೆಳಗೆ ಬಂದು ಕೇಳ್ತಾನೆ, ಯಾರಾದರೂ ಬಂದಿದ್ರಾ ಅಂತ. ಹೌದು, ಯಾವುದೊಬ್ಬ ವ್ಯಕ್ತಿ ಬಂದಿದ್ದ, ಕೂರಿಸಿದ್ದೆ, 1 ತಾಸು ಆಯಿತು, ತಿರ್ಗಾ ಹೋಗಬೇಕು ಅಂತ, ನಾನು ಬಿಡಲ್ಲ ಅಂತಂದೆ, ಮತ್ತು ಹೊರಟೋಗ್ಬಿಟ್ಟ ಅಂತ. ಕೀತ್ಗೆ ಪೂರ್ತಿ ಶಾಕ್ ಆಗಿಬಿಡುತ್ತೆ. ಮತ್ತು ಹೋಗಿ ಈ ಥರ ಪ್ರಭುಪಾದ ಹೇಳ್ತಾರೆ, ಪ್ರಭುಪಾದ ಈ ಥರ ಅವರು ಬಂದಿದ್ದರು, ಸ್ಟ್ಯಾನ್ಲಿ ಅವನು ಕಳಿಸ್ಬಿಟ್ಟ, ಗೊತ್ತಾಗದೆ ಅಂತ. ಪ್ರಭುಪಾದರಿಗೆ ಪೂರ್ತಿ ಸಿಟ್ಟು ಬಂದುಬಿಡುತ್ತೆ. ಪೂರ್ತಿ ಜೋರಾಗಿ ಅವ್ರಿಗೆ ಬೈದು ಬಿಡ್ತಾನೆ, ಎಂಥ ಮೂರ್ಖ ನೀನು ಅಂತ. ಸೊ ಎಲ್ರಿಗೂ ಶಾಕ್ ಆಗಿಬಿಡುತ್ತೆ. ಇಂತಹ ಮುಖ ಪ್ರಭುಪಾದರು ನೋಡಿರಲಿಲ್ಲ, ಇಲ್ಲಿ ತನಕ ಸೌಮ್ಯವಾದ ಮುಖ ನೋಡಿದರು, ಈ ಸಲ ಚೆನ್ನಾಗಿ ಬೈದುಬಿಟ್ರು, ಮೂರ್ಖ ನೀನು ಅಂತ. ಮತ್ತು ಆಯಿತು, ಏನೋ ತಪ್ಪಾಯಿತು, ಮತ್ತು ಪ್ರಭುಪಾದರು ಸರಿ ಅಂತ ಹೇಳಿ ಅವರು ಹೊರಟೋಗ್ಬಿಡ್ತಾರೆ. ಆಯಿತು. ಅನಂತರ ಸೊ ದಿನಗಳು ಹೋಗ್ತಾ ಇದ್ದ ಹಾಗೆ
ಸೊ ಎಲ್ಲ ಈ ಹುಡುಗರು ಇನ್ನೂ ಗಂಭೀರತೆಯಿಂದ ಈ ಕೃಷ್ಣ ಭಕ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ, ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಸೊ ಏನಿದು ಭಕ್ತಿ ಅಂದರೆ ಏನು ಮಾಡಬೇಕು, ಹೇಗೆ ಮಾಡಬೇಕು, ಸೊ ಗುರು ಅಂದರೆ ಯಾರು? ಕೀತ್ ಒಂದು ದಿವಸ ಪ್ರಶ್ನೆ ಮಾಡ್ತಾನೆ, ಸ್ವಾಮೀಜಿ ನಾನು ನಿಮ್ಮ ಶಿಷ್ಯ ಆಗ್ಬೋದಾ ಅಂತ. ಆಗ ಪ್ರಭುಪಾದ ಹೇಳಿದ್ರೆ ಖಂಡಿತವಾಗಿ ಶಿಷ್ಯ ಆಗ್ಬೋದು. ಶಿಷ್ಯ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ದೀಕ್ಷಾ ಕಾರ್ಯಕ್ರಮ ಆಗುತ್ತೆ. ದೀಕ್ಷಾ ಕಾರ್ಯಕ್ರಮದಲ್ಲಿ ದೀಕ್ಷಾ ಯಜ್ಞ ಇರುತ್ತೆ. ಯಜ್ಞದಲ್ಲಿ ಪಾಲ್ಗೊಂಡು ನೀವು ಸಂಕಲ್ಪಗಳು ತೊಗೋಬೇಕು, ಪ್ರಮಾಣ ಮಾಡಬೇಕು. 14 ವೇಳೆ ಜಪ ಮಾಡ್ತೀನಿ ಅಂತೆಲ್ಲ ಪ್ರಮಾಣ ತೊಗೊಂಡಾಗ ಆಗ ಮತ್ತೆ ನೀವು ಕೂಡ ನಮ್ಮ ಶಿಷ್ಯರಾಗ್ಬೋದು ಅಂತ. ಸೊ ಕೀತೆಲ್ಲ ಮಿಕ್ಕಿದೆಲ್ಲ ಹುಡುಗರಿಗೆಲ್ಲ ಹೇಳ್ತಾರೆ, ಈ ರೀತಿ ಸ್ವಾಮೀಜಿಯು ತಂದರು, ನಾವು ಅವರ ಶಿಷ್ಯರಾಗ್ಬೋದು, ಅದಕ್ಕೆ ಈ ರೀತಿ ಎಲ್ಲ ನಾವು ಸಂಕಲ್ಪಗಳು ತೊಗೋಬೇಕು ಅಂತ. ಮತ್ತು ಅನೇಕ ಹುಡುಗರು ಎಲ್ಲ ತಯಾರಾಗ್ತಾರೆ. ಸುಮಾರು 11 ಜನ ಹುಡುಗರು ತಯಾರಾಗಿಬಿಡ್ತಾರೆ, ನಾವೆಲ್ಲ ದೀಕ್ಷಾ ತೊಗೋತೀವಿ ಅಂತ. ಸೊ ಆಯಿತು, ಪ್ರಭುಪಾದರು ಯೋಚನೆ ಮಾಡ್ತಾರೆ, ಹುಡುಗರು ಆಸಕ್ತಿಯಿಂದ ಬರ್ತಾ ಇದ್ದಾರೆ. ಈಗ 1966 ಸೆಪ್ಟೆಂಬರ್ 8 ಇದು ಕೃಷ್ಣ ಜನ್ಮಾಷ್ಟಮಿ. ಪ್ರಭುಪಾದರು ಹೋಗಿ ಅಮೆರಿಕಾಗೆ ಹೋಗೋ 1 ವರ್ಷ ಆಯಿತು. ಆ ಹಿಂದಿನ ಒಂದು ಜನ್ಮಾಷ್ಟಮಿ ಅವರು ಹಡಗಲ್ಲಿ ಮಾಡಿದರು. ಆ ಹಡಗಲ್ಲಿ ಹೋಗ್ತಾ ಇರಬೇಕಾದ್ರೆ ಜನ್ಮಾಷ್ಟಮಿ ಆಗೋಯಿತು. ಈಗ 1 ವರ್ಷ ಆಗಿದೆ. ಅಮೆರಿಕಾಗೆ ಹೋದ್ಮೇಲೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಏನು ಸಫಲತೆ ಇಲ್ಲದೆ ವಾಪಸ್ ಹೋಗಬೇಕು ಅಂತಿದ್ದವರು ಈಗ ಆ ಒಂದು ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಆಗಿದೆ, ಒಂದು ಜಾಗ ಸಿಕ್ಕಿದೆ, ಹಾಗೂ ಹುಡುಗರು ದೀಕ್ಷಾ ತೊಗೊಳಕ್ಕೆ ತಯಾರಿ ಆಗ್ತಾಯಿದ್ದಾರೆ. ಸೊ ತುಂಬ ಅವತ್ತಿನ ದಿವಸ ಜನ್ಮಾಷ್ಟಮಿ ಬೆಳಗಿನ ಜಾವ ಎಲ್ಲ ಎದ್ದುಬಿಟ್ಟು ಬೆಳಗ್ಗೆ 6 ಗಂಟೆಗೆ ಪ್ರಭುಪಾದ ಪ್ರವಚನ ಕೊಡ್ತಾರೆ, ಭಗವದ್ಗೀತೆಯಿಂದ ಪ್ರವಚನ ಕೊಟ್ಟು ಮತ್ತು ಹೇಳ್ತಾರೆ, ಈ ದಿವಸ ಉಪವಾಸ ಮಾಡಬೇಕು. ಜನ್ಮಾಷ್ಟಮಿ ಇದು ಕೃಷ್ಣ ಪ್ರಕಟವಾದಂತಹ ದಿವಸ. ಜನ್ಮಾಷ್ಟಮಿ ನಿಯಮ ಏನು? ಉಪವಾಸ ಕೈಗೊಳ್ಳಬೇಕು, ಹಾಗೂ ಪೂರ್ತಿ ದಿವಸ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಇದು ಜಪಿಸಬೇಕು. ಹಾಗೂ ಕೃಷ್ಣ ಲೀಲೆಗಳು, ಈ ಭಗವದ್ಗೀತೆ ಹಾಗೂ ಭಾಗವತವನ್ನು ಓದಬೇಕು ಅಂತ. ಮತ್ತು ಎಲ್ಲರೂ ಮುಖ ನೋಡ್ತಾ ಇರ್ತಾರೆ, ಏನು ಹಿಂಗಂದ್ಬಿಟ್ರು ಅಂತ. ಮತ್ತು ಹೇಳ್ತಾರೆ, ಸರಿ ಹಸಿವಾದರೆ ಹಣ್ಣುಗಳು ತಿನ್ನಿ ಅಷ್ಟೆ, ಅರೆ ಯಾವುದೇ ರೀತಿ ಅನ್ನ ಬೇಳೆ ಎಲ್ಲ ತಿನ್ನೋ ಹಾಗಿಲ್ಲ, ಹಸಿವಾದರೆ ಹಣ್ಣು ತಿನ್ಬೋದು ಅನ್ನುವಂತಹ ಒಂದು ಅವಕಾಶವನ್ನು ಕೊಡ್ತಾರೆ. ಸೊ ನಂತರ ಅವರು ಹೇಳ್ತಾರೆ, ದೀಕ್ಷಾ ಅಂದರೆ ಏನು? ದೀಕ್ಷಾ ಅಂತ ಹೇಳಿದರೆ ಗುರು ಶಿಷ್ಯನನ್ನು ಸ್ವೀಕಾರ ಮಾಡುವಂಥದ್ದು, ಹಾಗೂ ಶಿಷ್ಯನು ಗುರುಗಳನ್ನು ಭಗವಂತ ಎಂದು ಆರಾಧನೆ ಮಾಡುವಂಥದ್ದು. ಇದಕ್ಕೆ ದೀಕ್ಷಾ ಕಾರ್ಯಕ್ರಮ ಅಂತ ಹೇಳ್ತಾರೆ. ಇದನ್ನು ಕೇಳಿ ಮತ್ತೆ ಪುನಃ ಎಲ್ರಿಗೂ ಶಾಕ್ ಆಗಿಬಿಡುತ್ತೆ. ಅವರು ಯೋಚನೆ ಮಾಡ್ತಾರೆ, ಏನು ಸ್ವಾಮೀಜಿ ಇವತ್ತು ಹಿಂಗೆ ಅಂದ್ಬಿಟ್ರು, ಇಷ್ಟು ದಿವಸ ಅಂತ ಇದ್ರು, ಯಾವ ವ್ಯಕ್ತಿ ನಾನೇ ಭಗವಂತ ಅಂತ ಹೇಳ್ತಾರೆ, ಅವರು ನೀಚರು ಅಂತ ಹೇಳಿದರು. ಮತ್ತು ಇವತ್ತು ಸ್ವತಃ ಇವ್ರು ಹೇಳ್ತಾರೆ, ದೀಕ್ಷೆ ತೊಗೊಂಡಾಗ ನೀವು ಗುರುಗಳನ್ನು ಭಗವಂತ ಹಾಗೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಮತ್ತು ಇದೇನಿದು 2 ಮಾತು ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಅವರಿಗೆ ಒಂದು ಸಂದೇಹ ಬರುತ್ತೆ. ಮತ್ತೆಲ್ಲರೂ ಮಾತಾಡ್ಕೋತಾರೆ, ಸ್ವಾಮೀಜಿ ಹಿಂಗಂದ್ರು ಏನು ಮಾಡಬೇಕು ಅಂತ. ಮತ್ತು ಎಲ್ಲರೂ ಕೇಳ್ತಾರೆ, ಪ್ರಭುಪಾದ್ ನೀವು ಹೇಳಿದ್ರಲ್ಲ, ಯಾರಾದರೂ ನಾನು ಭಗವಂತ ಅಂತ ಹೇಳಿದ್ರೆ ಅವರು ಗಾಡ್ ಅಲ್ಲ, ಅವರು ಡಾಗ್ ಅಂತ ಹೇಳಿದ್ರಿ. ಮತ್ತು ನೀವು ಇವಾಗಂದ್ರಿ ನಿಮ್ಮನ್ನು ದೀಕ್ಷೆ ತೊಗೊಂಡಾಗ ಶಿಷ್ಯನು ಗುರುಗಳನ್ನು ಭಗವಂತ ಅಂತ ಪೂಜಿಸಬೇಕು ಅಂತ. ಪ್ರಭುಪಾದ್ ಹೇಳ್ತಾರೆ, ಅದು ಗುರುಗಳು ಭಗವಂತನ ಪ್ರತಿನಿಧಿ, ಗುರುಗಳು ಭಗವಂತ ಅಲ್ಲ. ಪ್ರತಿನಿಧಿಯನ್ನು ಭಗವಂತನ ಹಾಗೆಯೇ ಗೌರವ ಕೊಡಬೇಕು, ಇದರ ಅರ್ಥ ಅಂತ ಹೇಳ್ತಾರೆ. ಸೊ ಆಗ ಎಲ್ಲರೂ ಕೂಡ ಮನಸ್ಸಿಗೆ ಶಾಂತಿ ಆಗುತ್ತೆ. ಸೊ ಇದು ಸತ್ಯತೆ. ಸೊ ಗುರುಗಳು ಭಗವಂತನ ಪ್ರತಿನಿಧಿಗಳು, ಎಲ್ಲರಿಗೂ ಭಗವಂತ ಸ್ವಯಂ ಅರ್ಜುನಕ್ಕೆ ಪ್ರಕಟ ಆದ ಹಾಗೆ ನಮಗೂ ಭಗವಂತನೇ ನೇರವಾಗಿ ಬಂದು ನಮಗೆ ಜ್ಞಾನ ಕೊಡೋದಿಲ್ಲ, ತಮ್ಮ ನಿಕಟವಾದಂತಹ ಭಕ್ತಾದಿಗಳನ್ನು ಕಳಿಸ್ಕೊಡ್ತಾರೆ, ಅವರೇ ಆಚಾರ್ಯರು ಬಂದಾಗ ಸೊ ಅವರನ್ನು ಕೂಡ ನಾವು ಭಗವಂತನ ಹಾಗೆಯೇ ಆರಾಧನೆ ಮಾಡಬೇಕು. ಇದನ್ನು ನಾವು ತಿಳ್ಕೊಬೇಕು. ಇವರೇನು ಸಾಮಾನ್ಯ ವ್ಯಕ್ತಿ ಕಾವಿಬಾಯಿ ಅಷ್ಟೇ ಹಾಕ್ಕೊಂಡಿದ್ದಾರೆ, ನಾನು ಕೇವಲ ಕೃಷ್ಣನ್ ಮಾತ್ರ ಗೌರವ ಕೊಡ್ತೀನಿ ಅಂತ ಹೇಳಿದರೆ ಆಗೋದಿಲ್ಲ. ಸೊ ಈ ರೀತಿ ಆ ಭಾವನೆ ಗುರುಗಳ ಮೇಲೆ ಇರಬೇಕು. ಯಸ್ಯಾ ಪ್ರಸಾದಾತ್ ಭಗವತ್ ಪ್ರಸಾದೋ ಯಸ್ಯಾ ಪ್ರಸಾದಾನ ಗತಿ ಕುತೋಪಿ. ಸೊ ಗುರುಗಳು ಕೃಪೆ ಇದ್ದರೆ ನಮಗೆ ಕೃಷ್ಣ ಪ್ರಾಪ್ತಿ ಆಗ್ತಾನೆ. ಗುರುಗಳ ಕೃಪೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಕೃಷ್ಣ ಸಿಗೋದಿಲ್ಲ. ಸೊ ಈ ವಿಚಾರ ಪ್ರತಿಯೊಬ್ಬರು ತಿಳ್ಕೊಬೇಕು. ಅನೇಕರು ಬರ್ತಾರೆ, ಇವತ್ತು ಕೂಡ ಅಷ್ಟೇ, ಇಲ್ಲಿ ಬರ್ತಾರೆ, ಅಲ್ಲಿ ಗಂಟೆ ಹೊಡಿತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ತಮ್ಮ ಪಾಡಕ್ಕೆ ಜಪ ಮಾಡ್ಕೋತಾರೆ, ಓಡೋಗ್ಬಿಡ್ತಾರೆ. ಯಾರನ್ನು ಮಾತಾಡ್ಸೋದು ಇಲ್ಲ, ಯಾರನ್ನು ಕೇಳೋದಿಲ್ಲ, ಏನು ಮಾಡಬೇಕು ಅಂತ ಏನೂ ಇಲ್ಲ. ಅಂದ್ಕೋತಾರೆ, ಯಾರು ಬೇಕು, ನಾನೆಲ್ಲ ಟಿ ವಿಯಲ್ಲಿ ನೋಡಿದ್ದೀನಿ, ಯೂಟ್ಯೂಬಲ್ಲಿ ನೋಡಿದ್ದೀನಿ, ಜಪ ಮಾಡಬೇಕು ಅಂತ ಹೇಳಿದ್ರೆ ಜಪ ಮಾಡ್ಕೋತೀನಿ, ಭಗವದ್ಗೀತೆ ಇದೆ, ಇಂಗ್ಲೀಷ್ ಬರುತ್ತೆ, ಓದ್ಕೋತೀನಿ,
ಯಾರನ್ನು ಏಕೆ ಮಾತಾಡಿಸ್ಬೇಕು, ಯಾಕೆ ಪ್ರವಚನಗಳು ಕೇಳಬೇಕು, ಯಾರೋ ಇಲ್ಲಿ ಬಂದು ಪ್ರವಚನ ಕೊಡ್ತಾರೆ ಅವ್ರ ಮಾತು ಯಾಕೆ ಕೇಳಬೇಕು. ಸೊ ಹೀಗೆ ಮನಸ್ಸು. ಸೊ ಈ ಮನಸ್ಸು ಅಷ್ಟು ಸರಿಯಲ್ಲ. ಮಂದಿರಕ್ಕೆ ಬರುವಂಥ ಉದ್ದೇಶ ಅಲ್ಲಿರುವಂತಹ ಹಿರಿಯರ ಜೊತೆ ಸೇರಬೇಕು, ಅವ್ರನ್ನ ಹೋಗಿ ಮಾತಾಡಿಸ್ಬೇಕು, ಅವರು ಗೌರವ ಕೊಡಬೇಕು, ಈ ಭಾವನೆ ಬೆಳೆಸ್ಕೋಬೇಕು. ಇರ್ಬೋದು ವಯಸ್ಸಲ್ಲಿ ಕಡಿಮೆ ವಯಸ್ಸಿರ್ಬೋದು, ನೀವು ವಯಸ್ಸಲ್ಲಿ ದೊಡ್ಡವರು ಇರ್ಬೋದು. ಆದರೆ ಭಕ್ತಿ ಅನ್ನುವಂಥದ್ದು ವಯಸ್ಸಿಗೆ ಸಂಬಂಧವಾದದ್ದಲ್ಲ. ಸೊ ಭಕ್ತಿ ಅನ್ನುವಂಥದ್ದು ಒಂದು ಸಾಧನೆ. ಸಣ್ಣ ವಯಸ್ಸಲ್ಲೂ ಕೂಡ ಅನೇಕರು ಸಾಧನೆ ಮಾಡಿರ್ಬೋದು. ಅದರಿಂದ ಮಂದಿರಕ್ಕೆ ಬೇಕಾದಂಥ ಏಕೈಕ ಉದ್ದೇಶ ಭಕ್ತಾದಿಗಳ ಜೊತೆ ಸೇರಿ ಭಕ್ತಿಯಲ್ಲಿ ಮುಂದುವರಿಯುವಂಥದ್ದು, ಅಹಂಕಾರವನ್ನು ತ್ಯಾಗ ಮಾಡುವಂಥದ್ದು. ನಾನು ಶ್ರೀಮಂತ, ನಾನು ಹಿರಿಯ, ನನಗೆ ವಯಸ್ಸು ಜಾಸ್ತಿ, ನನಗೆ ಅನುಭವ ಜಾಸ್ತಿ. ಭೌತಿಕವಾಗಿ ಅನುಭವಗಳಿರ್ಬೋದು, ಭೌತಿಕವಾದ ಅನುಭವಕ್ಕೂ ಆಧ್ಯಾತ್ಮಿಕ ವಿಷಯಗಳಿಗೂ ತುಂಬ ವ್ಯತ್ಯಾಸ ಇದೆ. ಹುಡುಗರಿರಲಿ ದೊಡ್ಡವರಿರಲಿ ಯಾವಾಗಲೂ ಕೂಡ ಮಂದಿರಕ್ಕೆ ಬಂದಾಗ ಆ ನಿಯಮ ಏನು ಹೇಳುತ್ತೆ, ಮಂದಿರಕ್ಕೆ ಬಂದಾಗ ಮೊದಲು ಯಾರಿಗೆ ನಮಸ್ಕಾರ ಮಾಡಬೇಕು, ಯಾರು ಭಕ್ತರಿದ್ದಾರೆ ಅವ್ರಿಗೆ ನಮಸ್ಕಾರ ಮಾಡಬೇಕು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಕ್ತರಿಗೆ ಮೊದಲು ನಮಸ್ಕಾರ, ಅನಂತರ ಪ್ರಭುಪಾದರಿಗೆ ನಮಸ್ಕಾರ, ಅನಂತರ ಕೃಷ್ಣನಿಗೆ ನಮಸ್ಕಾರ. ಸೊ ಈ ಭಾವನೆ ಇಲ್ಲದೆ ನಾವು ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಸಾಧ್ಯನೇ ಇಲ್ಲ. ಮೊದಲು ಮಂದಿರಕ್ಕೆ ಬಂದಾಗ ಭಕ್ತಾದಿಗಳು ಭೇಟಿಯಾದಾಗ ಕನಿಷ್ಠವಾಗಿ ಕಂಡು ಹರೇ ಕೃಷ್ಣ ಅಂತ ಒಂದು ನಗು ಮುಖದಿಂದ ಅವರನ್ನು ಸ್ವಾಗತ ಮಾಡಬೇಕು. ಇದು ನಾವು ತಿಳಿಬೇಕಾಗಿರುವಂಥವು. ಇದನ್ನು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಅನಂತರ ಆಯಿತು ದೀಕ್ಷಾ ಕಾರ್ಯಕ್ರಮ, ಜನ್ಮಾಷ್ಟಮಿ ಮರು ದಿವಸ ದೀಕ್ಷಾ ಕಾರ್ಯಕ್ರಮ ಎಲ್ಲ ಹೋಮ ಯಜ್ಞ ಎಲ್ಲ ರೆಡಿ ಮಾಡ್ತಾರೆ. ಪ್ರಭುಪಾದ ಎಲ್ಲ ಸ್ವತಃ ಯಜ್ಞ ಮಾಡ್ತಾ ಇದ್ದಾರೆ, ಹಾಗೂ ಪ್ರಸಾದ ಕೂಡ ಅವರೇ ವಿತರಣೆ ಮಾಡ್ತಾ ಇದ್ದಾರೆ. ಪ್ರಭುಪಾದ ಹೇಳ್ತಾರೆ, ಸೊ ನನ್ನ ಗುರುಗಳು ಹೇಳಿದರು ಒಬ್ಬ ವ್ಯಕ್ತಿ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದರೆ 64 ಮಾಲೆ ಹರೇ ಕೃಷ್ಣ ಮಂತ್ರ ಜಪಿಸ್ಬೇಕು ಅಂತ. ಎಲ್ಲರಿಗೂ ಮತ್ತೆ ತಿರ್ಗಾ ತಲೆಯೆಲ್ಲ ಕೆಟ್ಟೋಗುತ್ತೆ. 64 ಮಾಲೆ ಜಪ ಮಾಡಬೇಕು ಅಂದರೆ ಹೆಂಗೆ ಮಾಡಬೇಕು, ಕೆಲಸಕ್ಕೆ ಹೋಗಬೇಕು, ಎಲ್ಲ ಕಷ್ಟ ಇದೆ. ಪ್ರಭುಪಾದ ಭಕ್ತಿ ಕೊಟ್ಟ ಸಮಯದಲ್ಲಿ ಅವರೆಲ್ಲ ಮಠದಲ್ಲೇ ಇರ್ತಾಯಿದ್ರು. ಸೊ ಅವರು ಮಠದಲ್ಲೇ ಇರುವಂಥ 64 ಮಾಲೆ ಜಪ ಮಾಡ್ತಾಯಿದ್ರು. ಈಗೆಲ್ಲ ಹುಡುಗರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ವಿದ್ಯಾಭ್ಯಾಸ ಮಾಡ್ತಾಯಿದ್ದಾರೆ, ಹೆಂಗೆ ಮಾಡಬೇಕು. ಆಯಿತು 32 ಮಾಲೆ ಜಪ ಮಾಡಬೇಕು ಅಂತ. ಪ್ರಭುಪಾದ ಅಷ್ಟು ತುಂಬ ಕಷ್ಟಕರ, ಅಷ್ಟು ಮಾಡೋಕ್ಕಾಗೋದಿಲ್ಲ. ಆಯಿತು, ಕೊನೆಯದಾಗಿ 16 ಮಾಲೆ ಜಪ ಮಾಡಬೇಕು, ಇದು ಪ್ರಮಾಣ. ದೀಕ್ಷೆ ತಗೋಬೇಕು ಅಂತ ಹೇಳಿದ್ರೆ ನಾನು ಕನಿಷ್ಠವಾಗಿ ಪ್ರತಿನಿತ್ಯ 16 ಮಾಲೆ ಜಪ ಮಾಡ್ತೀನಿ ಅಂತ ಪ್ರಮಾಣ. ಇದಕ್ಕಿಂತ ಡಿಸ್ಕೌಂಟ್ ಏನೂ ಇಲ್ಲ. ಸೊ ಹೀಗೆ ಪ್ರಭುಪಾದರಿಂದ ನಮಗೆ 16 ಮಾಲೆ ಜಪ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅನೇಕರು ಅದಕ್ಕೂ ಒದ್ದಾಡ್ತಾರೆ, 16 ಮಾಲೆ ಹೆಂಗೆ ಮಾಡಬೇಕು. 64 ಮಾಲೆ ಜಪ ಮಾಡ್ತಾಯಿದ್ರು ಮುಂಚೆ, ಈಗ 16 ಮಾಲೆ ಎಷ್ಟು % ಕಡಿಮೆ ಆಗಿದೆ. ಇದು ಮಂದಿರದಲ್ಲಿ ಕೊಟ್ಟಿರೋದಲ್ಲ, ಇದು ಗೃಹಸ್ಥರು ಕೊಟ್ಟಿರುವಂಥದ್ದು. ಸೊ ಗೃಹಸ್ಥರಾದಂಥವರೇ 16 ಮಾಲೆ ಜಪ ಮಾಡಬೇಕು. ಇನ್ನು ಮಂದಿರದಲ್ಲಿರುವಂಥವ್ರು ಇನ್ನೂ ಜಾಸ್ತಿ ಮಾಡಬೇಕು. ಸೊ ಅದರಿಂದ 16 ಮಾಲೆಯ ಜಪ ಇದು ನೋಡಿ 50 ವರ್ಷಗಳ ಹಿಂದೆ ಅಮೇರಿಕದಲ್ಲಿ ಆ ಜನರಿಗೆ ಹೇಳ್ತಾ ಇರುವಂಥದ್ದು. ಅವರಿಗೆ ಇಷ್ಟು ಅನುಮತಿ ಕೊಟ್ಟಿದ್ದಾರೆ. ಭಾರತದಲ್ಲಿದ್ದಂಥವರು ನಮಗೆ ಇನ್ನೂ ಕಡಿಮೆಗೆ ಜಪ ಮಾಡಿ ನನಗೆ ಕೃಷ್ಣ ಪ್ರಾಪ್ತಿ ಆಗಬೇಕು ಅಂತ ಆಸಕ್ತಿ ಅಥವಾ ಆಸೆಗಳಿಟ್ಕೊಂಡ್ರೆ ಅದನ್ನು ಮನಸ್ಸನ್ನ ತೆಗೆದು ಹಾಕ್ಬಿಡಿ. 16 ಮಾಲೆಗೆ ಜಪ ಮಾಡಿಕೊಂಡು ನಾನು ಕೃಷ್ಣ ಭಕ್ತಿಯಲ್ಲಿ ಮುಂದುವರಿತೀನಿ, ಅದು ಆಗೋದಿಲ್ಲ. ಇದು ಪ್ರಭುಪಾದರು ಕಡ್ಡಾಯವಾಗಿ ನಿಯಮ ಹೇಳಿದ್ರು. 4 ನಿಯಮಗಳ ಪಾಲನೆ, 16 ಮಾಲೆಯ ಜಪ, ಹಾಗೂ ಪ್ರತಿನಿತ್ಯ ಭಗವದ್ಗೀತಾ ಭಾಗವತಂ ಪಠಣ ಮಾಡುವಂತಹದ್ದು. ನಂತರ ಹೀಗೆ ಮತ್ತು ಮಾಲೆ, ಆಗ ಜಪಮಾಲೆ ಬೇಕು. ಅಲ್ಲಿ ಕೀತ ಹೋಗಿ ಹುಡುಕ್ತಾರೆ, ಬೇರೆ ಬೇರೆ ಅಂಗಡಿಗಳು ಹುಡುಕಿದಾಗ ಯಾವುದಾದ್ರು ಅಂಗಡಿಯಲ್ಲಿ ಮಾಲೆಗಳು ಮಾಡುವಂತಹ ಒಂದು ಅಂಗಡಿ ಸಿಗುತ್ತೆ. ಸುಮಾರು ದೊಡ್ಡ ಮಾಲೆ ಒಂದೇ ಥರ ಇರುತ್ತೆ. ಮತ್ತು ಅದೆಲ್ಲ ಕರೆದುಬಿಟ್ಟು ಪ್ರಭುಪಾದ ಹೇಳ್ತಾರೆ, ಆಯಿತು ಅದೆಲ್ಲ ಮಣಿಗಳು ತೊಗೊಂಬನ್ನಿ, ಹೇಗೆ ಮಾಲೆ ಮಾಡಬೇಕು ಅಂತ ತೋರಿಸ್ಕೊಡ್ತಾರೆ. ಮತ್ತು 108 ಮಣಿಗಳಿರಬೇಕು. ಸೊ 108 ಮಣಿಗಳಿರುವಂತಹ ಜಪಮಾಲೆಯಲ್ಲಿ ನಾವು ಇಸ್ಕೊಂಡವರು ಜಪ ಮಾಡ್ತೀವಿ. ಸೊ ಇದು 108 ಉಪನಿಷತ್ತುಗಳನ್ನು ಸೂಚನೆ ಮಾಡುತ್ತೆ, 108 ಗೋಪಿಕಾಸ್ತ್ರೀಯನ್ನು ಸೂಚನೆ ಮಾಡುತ್ತೆ. ಸೊ ಈ ರೀತಿ ಒಂದು ದಿವ್ಯವಾದಂತಹ ಒಂದು ನಂಬರ್ ಅದು, ಆ ಸಂಖ್ಯೆ. ಸೊ ಅದರಿಂದ ಸೊ ಈ ಸಂಖ್ಯೆಯಲ್ಲಿ ಸಂಖ್ಯಾಪೂರ್ವಕ ನಾಮ ಜಪ. ಸೊ ಈ ರೀತಿ ನಾವು ಜಪ ಈ 108 ಮಣಿಗಳಿರುವಂತಹ ಮಾಲೆಯಲ್ಲಿ 16 ಮಾಲೆ ಜಪ ಮಾಡಬೇಕು ಅಂತ ಪ್ರಭುಪಾದರೆ ಎಲ್ಲ ಆ ಯಜ್ಞಗಳನ್ನು ಎಲ್ಲ ಅರೇಂಜ್ ಮಾಡ್ತಾರೆ, ಎಲ್ಲ ಇಡ್ತಾರೆ. ಎಲ್ಲರನ್ನೂ ಕೂರಿಸ್ಬಿಟ್ಟು ಎಲ್ಲ ಹುಡುಗರು ತಯಾರಿದ್ದಾರೆ ದೀಕ್ಷೆ ತೊಗೊಳ್ಳೋಕ್ಕೆ, ಅವರೆಲ್ಲ ಕೂರಿಸ್ಬಿಟ್ಟು ಅವರಿಗೆ ಮಂತ್ರಗಳನ್ನ ಹೇಳಿಸ್ತಾರೆ. ಓಂ ಪವಿತ್ರ ಪವಿತ್ರವ ಸರ್ವಷ್ಟಾಂ ಗತೋಪಿವ ಯಾ ಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯಾಭ್ಯಂತಹ ಶುಚಿಹಿ.
ಸೊ ಹೀಗೆಲ್ಲ ಹೇಳ್ತಾ ನಂತರ ತಮ್ಮ ಗುರುಗಳ ಪ್ರಣಾಮ ಮಂತ್ರ ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ಸಿದ್ಧಾಂತ ಸರಸ್ವತಿ ನಾಮಿನೇ. ಸೊ ಹೀಗೆಲ್ಲ ಹೇಳ್ತಾರೆ ಗುರುಗಳು ಹೇಳ್ತಾ, ಮತ್ತು ಒಂದೊಂದೇ ಹುಡುಗರನ್ನ ಕರೀತಾರೆ, ಬಂದ್ಬಿಟ್ಟು ಅವರಿಗೆ ದೀಕ್ಷಾ ಮಾಲೆಯನ್ನು ಕೊಡ್ತಾರೆ. ಉಮಾಪತಿನ ಕರೆದರು, ವ್ಯಾಲಿನ ಕರೆದ್ಬಿಟ್ಟು ಹೇಳ್ತಾರೆ, ಆಯಿತು ನಿನ್ನ ಮೇಲೆ ನಿನ್ನ ಹೆಸರು ಉಮಾಪತಿ ದಾಸ. ಸೊ ಭಕ್ತ ಶಿಷ್ಯಂದ್ರಿಗೆ ಹೊಸ ಹೆಸರು, ಆಧ್ಯಾತ್ಮಿಕವಾದ ಹೆಸರನ್ನು ಕೊಡ್ತಾ ಇದ್ದಾರೆ. ಸೊ ಆಧ್ಯಾತ್ಮಿಕ ಹೆಸರು ಕೊಟ್ಟ ತಕ್ಷಣ ಉಮಾಪತಿ ಮತ್ತು ಅವರು ಭಗವಂತನ ನಾಮ, ಭಗವಂತ ಅಂತಲ್ಲ, ಉಮಾಪತಿಯ ದಾಸ. ಇದು ನಮ್ಮ ಒಂದು ನಮ್ಮ ಅಸ್ತಿತ್ವ ಏನು, ಗೋಪಿ ಭರ್ತೃ ಪದಕಮಲೆಯೋರ್ ದಾಸಾನುದಾಸ್. ನಮ್ಮ ಭಗವಂತನ ಹೆಸರು ಇಟ್ಕೊಂಡ್ಬಿಟ್ಟು, ಕೆಲವು ಕೃಷ್ಣಂತ ಹೆಸರು ಇಟ್ಕೊಂಡ್ಬಿಟ್ಟು ನಾನೇನು ಕೃಷ್ಣ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಕ್ಕೆ ಪ್ರಭುಪಾದರು ನೀನು ಭಗವಂತ ಅಲ್ಲ, ನೀನು ಭಗವಂತನ ಸೇವಕ ಅಂತ ಹೇಳಿ ಅದಕ್ಕೆ ದಾಸ, ನೀನು ಕೃಷ್ಣ ಉಮಾಪತಿ ದಾಸ. ಅಂತರ ಹವಾರ್ಡ್ನ ಕರೀತಾರೆ, ಹವಾರ್ಡ್ನ ಕರೆದ್ಬಿಟ್ಟು ಅವ್ರಿಗೆ ನೀವು ಹಯಗ್ರೀವ ದಾಸ, ಬಿಲ್ ಕರೆದ್ಬಿಟ್ಟು ರವೀಂದ್ರ ಸ್ವರೂಪ ದಾಸ, ಕಾಲ್ಗೆ ಕರ್ಲಾಪತಿ ದಾಸ, ಸೊನ್ನೆ ಜೇಮ್ಸ್ ಅವ್ರಿಗೆ ಜಗನ್ನಾಥ ದಾಸ, ಮೈಕ್ಗೆ ಮುಕುಂದ ದಾಸ, ಮತ್ತು ಒಂದು ಹುಡುಗಿದ್ಲು ಜಾನ್ ಅಂತ, ಅವಳಿಗೆ ಜಾನಕಿ ದೇವಿ ದಾಸಿ, ರಾಯ್ಗೆ ರಾಯರಾಮ ದಾಸ, ಸ್ಟ್ಯಾನ್ಲಿ ಅವರಿಗೆ ಸ್ತ್ರಯದೇಶ ದಾಸ. ಸೊ ಹೀಗೆ ಇಷ್ಟು ಜನರಿಗೆ ದೀಕ್ಷೆಯನ್ನು ಕೊಡ್ತಾರೆ. ಸೊ ದೀಕ್ಷೆ ಆಗುತ್ತೆ ಅಂತ ಎಲ್ಲರೂ ಪ್ರಸಾದ ತಗೋತಾರೆ. ಪ್ರಸಾದ ತಗೊಂಡು ಎಲ್ಲರೂ ಹೊರಟೋಗ್ಬಿಡ್ತಾರೆ. ಮತ್ತು ಪ್ರಭುಪಾದ್ ಮತ್ತು ಇನ್ನು ಕೆಲವು ಹುಡುಗರು ಯಾರು ಇದ್ದರೂ ಅವರೇ ಎಲ್ಲ ಸೇರಿಕೊಂಡು ಮತ್ತೆಲ್ಲ ಶುಚೀಕರಣ ಮಾಡ್ತಾರೆ. ಮರುದಿವಸ ಸೊ ಈ ಮೈಕ್ ಈಗ ಅವರು ಮುಕುಂದ ದಾಸ ಆಗಿದ್ದಾರೆ, ಹಾಗೂ ಜಾನಕಿ ದೇವಿ ದಾಸ್ ಇವರಿಬ್ಬರು ಬರ್ತಾರೆ. ಸೊ ಇವರಿಬ್ಬರು ಕೂಡ ಅವರು ಒಬ್ಬರು ಪ್ರೀತಿಸ್ತಾ ಇದ್ರು. ಸೊ ಅವರಿಬ್ಬರು ಬಂದು ಕೇಳ್ತಾರೆ, ಪ್ರಭುಪಾದ್ ಇವಾಗ ನಮ್ಮ ಕತೆ ಏನು, ನಾವಿಬ್ಬರು ಒಗ್ಗಟ್ಟಾಗಿದ್ವಿ ಇಷ್ಟು ಸಮಯದಲ್ಲಿ, ಮತ್ತು ಭಕ್ತಿಯಲ್ಲಿ ಗಂಡು ಹೆಣ್ಣು ಒಗ್ಗಟ್ಟಾಗಿರಲಿಕ್ಕೆ ಅನುಮತಿ ಇಲ್ವಾ ಅನ್ನೋಂಥ ಪ್ರಶ್ನೆ ಮಾಡ್ತಾರೆ. ಪ್ರಭುಪಾದರು ಇದೆ, ಯಾಕಿಲ್ಲ, ಆದರೆ ಮದುವೆ ಆಗಿರಬೇಕು, ಮದುವೆ ಆದರೆ ಮಾತ್ರ ಇಬ್ಬರು ಒಗ್ಗಟ್ಟಾಗಿರ್ಬೋದು, ಮದುವೆ ಆಗದೆ ಹುಡುಗ ಹುಡುಗಿ ಒಟ್ಟಿಗೆ ಇರುವ ಹಾಗಿಲ್ಲ. ಸೊ ಈಗ ಅದು ಮುಂಚಿನ ಸಮಯದಲ್ಲೆಲ್ಲ ಲಿವಿಂಗ್ ಟುಗೆದರ್ ಅಂತ ಇತ್ತು, ಅಂದರೆ ಅದು ಮದುವೆ ಆಗಬೇಕು ಅಂತಿಲ್ಲ, ಹಂಗೆ ಇರ್ತಾರೆ ಅವರು. ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರಬೇಕು, ಕೃಷ್ಣ ಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ ನಾವು ವರ್ಣಾಶ್ರಮ ಧರ್ಮದ ಪಾಲನೆ ಮಾಡಬೇಕು. ವರ್ಣಾಶ್ರಮ ಧರ್ಮದ ಪ್ರಕಾರ ನೀವು ಆ ಸಂಕಲ್ಪ ತಗೋಬೇಕು, ನಾನು ಗೃಹಸ್ಥಾಶ್ರಮ ಪ್ರವೇಶ ಮಾಡ್ತಾ ಇದ್ದೀನಿ, ಅದರಿಂದ ನೀನು ಧರ್ಮಪೂರ್ವಕವಾಗಿ ಹೆಂಡತಿಯನ್ನು ಸ್ವೀಕಾರ ಮಾಡಿ ಜವಾಬ್ದಾರಿ ತಗೋಬೇಕು. ಹಾಗೆ ಹುಡುಗಿ ಕೂಡ ಜವಾಬ್ದಾರಿಯಿಂದ ಇದು ನನ್ನ ಪತಿ, ಇದನ್ನು ಬಿಟ್ಟು ನನ್ನ ಚಿಂತನೆ ಬೇರೆ ಎಲ್ಲೂ ಕೂಡ ಹೋಗೋದಿಲ್ಲ. ಸೊ ಈ ರೀತಿಯೆಲ್ಲ ಪ್ರಮಾಣಗಳನ್ನು ಮಾಡುವಂಥದ್ದು ಗೃಹಸ್ಥ ಜೀವನ, ಹಾಗೆ ನೀವು ಇರ್ಬೋದು ಅಂತ ಹೇಳ್ತಾರೆ. ಸೊ ಹಾಗಿದ್ದಾಗ ಸರಿ, ಇದಕ್ಕೆ ಮತ್ತೆ ಏನು ಮಾಡೋದು, ಇದಕ್ಕೆ ಮದುವೆ ಸಮಾರಂಭ ಮಾಡಬೇಕು. ಮತ್ತು ಒಂದು ಕೆಲವು ದಿವಸಗಳ ನಂತರ ಸೊ ಪ್ರಭುಪಾದ ಘೋಷಣೆ ಮಾಡ್ತಾರೆ, ಈ ರೀತಿ ಮುಕುಂದ ದಾಸ್ ಹಾಗೂ ಜಾನಕಿ ದೇವಿ ದಾಸ್ ಇವರಿಬ್ಬರು ಕೂಡ ವಿವಾಹ ಇದು ಕಾರ್ಯಕ್ರಮ ಇದೆ, ಎಲ್ಲ ಭಕ್ತಾದಿಗಳು ಬಂದು ಕೀರ್ತನೆ ಮಾಡಿ ಹಾಗೂ ಅವರಿಗೆ ಆಶೀರ್ವಾದ ಮಾಡಿ ಅಂತ. ಸೊ ಹಾಗೆ ಇವರು ಅಪ್ಪ ಅಮ್ಮನ ಕರೆಸ್ಲಿಕ್ಕೂ ಸಮಯ ಇರಲಿಲ್ಲ, ಅವರೆಲ್ಲ ಬೇರೆ ಊರಲ್ಲಿ ಇರ್ತಾರೆ, ಮತ್ತು ಎಲ್ಲ ಭಕ್ತಾದಿಗಳೇ ಸೇರ್ತಾರೆ. ಮತ್ತು ಪ್ರಭುಪಾದ್ ಜಾನಕಿಗೆ ಹೇಗೆ ಸೀರೆ ಉಡಿಸ್ಬೇಕು, ಅವರೆಲ್ಲ ಪ್ಯಾಂಟ್ ಶರ್ಟ್ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಓಡಾಡ್ತಾ ಇದ್ದಂಥವ್ರು. ಸೊ ಈಗೆಲ್ಲ ಸೀರೆ ತರಿಸಿ ಅಲ್ಲೋ ಒಂದು ಇಂಡಿಯನ್ ಅಂಗಡಿ ಇರುತ್ತೆ, ಅಲ್ಲಿಂದ ಸೀರೆ ತಂದಿರ್ತಾರೆ ಎಲ್ಲ ಹುಡುಗರು ಸೇರಿಕೊಂಡು. ಮತ್ತು ಪ್ರಭುಪಾದ ಕಲಿಸ್ಕೊಡ್ತಾರೆ ಅವ್ರಿಗೆ. ಆ ಸಮಯದಲ್ಲಿ ತಮ್ಮ ಮಗಳ ಹಾಗೆ ಅವರು ಆ ಭಾವನೆಯಿಂದ ಸೀರೆ ಹೆಂಗೆ ಉಟ್ಕೋಬೇಕು, ಮತ್ತು ಆಭರಣಗಳು ಹೆಂಗೆ ಹಾಕ್ಕೋಬೇಕು, ಕುಂಕುಮ ಹೆಂಗೆ ಹಚ್ಕೋಬೇಕು, ಕಿವಿಗೆ ಓಲೆ ಹಾಕ್ಕೋಬೇಕು, ಮೂಗಿಗೆ ಇದು ಹಾಕ್ಕೋಬೇಕು, ಇದೆಲ್ಲ ಕೂಡ ಪ್ರಭುಪಾದ ಹೇಳ್ಕೊಡ್ತಾರೆ. ಮತ್ತು ಹುಡುಗಂದು ಕೂಡ ಧೋತಿ ಹಾಕ್ಕೊಳ್ಳುವಂಥದ್ದು, ತಿಲಕ ಹಚ್ಕೊಳ್ಳುವಂಥದ್ದು, ಇದೆಲ್ಲ ಕೂಡ ಹೇಳಿಕೊಟ್ಟು ಮತ್ತು ಆ ಯಜ್ಞವನ್ನು ಆಚರಣೆ ಮಾಡ್ತಾರೆ, ವಿವಾಹ ಯಜ್ಞ. ಸೊ ಯಜ್ಞ ಆಚರಣೆ ಮಾಡ್ತಾರೆ. ಸೊ 40 ಜನ ಸೇರ್ತಾರೆ. ಸೊ ಪ್ರಭುಪಾದ ಸ್ವತಃ ಅಡುಗೆ ಕೂಡ ಮಾಡ್ತಾರೆ, ರೈಸ್, ದಾಲ್, ಸಬ್ಜಿ, ಕಚೋರಿ. ಸೊ ಇದೆಲ್ಲ ಮಾಡಿ ಸೊ ಎಲ್ಲ ಬಂದಂಥ ಹುಡುಗರು ಎಲ್ಲ ನೋಡ್ತಾ ಇದ್ದಾರೆ, ಹುಡುಗ ಹುಡುಗಿ ಮದುವೆ ಸಮಾರಂಭ ಫಸ್ಟ್ ಟೈಮ್ ಅವ್ರು ನೋಡ್ತಾ ಇರ್ತಾರೆ, ಈ ಥರ ಒಂದು ಮದುವೆ ಸಮಾರಂಭ ಅನ್ನುವಂಥದ್ದು ಇಲ್ಲಿ ತನಕ ಅವ್ರಿಗೆ ನೋಡೇ ಇರಲಿಲ್ಲ. ಸೊ ಅವರೆಲ್ಲರೂ ಕೂಡ ಆ ಜಾನಕಿ ನೋಡಿ ಶಾಕ್ ಆಗಿಬಿಡ್ತಾರೆ. ಇಲ್ಲಿ ತನಕ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದಂಥವಳು ಈಗ ನೀಟಾಗಿ ಸೀರೆ ಹಾಕ್ಕೊಂಡು ಹೀಗೆ ಅವಳು ವಿವಾಹದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ತುಂಬ ಸಂತೋಷ ಆಗುತ್ತೆ. ಎಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ಶ್ರೀಲ ಪ್ರಭುಪಾದರು ಏನೆಲ್ಲ ಒಂದು ಕಾರ್ಯಗಳನ್ನು ಮಾಡ್ತಾರೆ. ಸನ್ಯಾಸಿಯಾಗಿದ್ದು ಈಗ ಎಷ್ಟೆಲ್ಲ ಒಂದು ಜನರ ಮಧ್ಯದಲ್ಲಿ ಸೇರಿಕೊಂಡು ಅವ್ರನ್ನ ಬೆಳೆಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೂ ಈ ವಿವಾಹ ಯಜ್ಞಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾತಕ್ಕೋಸ್ಕರ, ಇದೆಲ್ಲ ಭಗವಂತನ ಭಕ್ತಿಯಲ್ಲಿ ಜನರು ತೊಡಗಲಿ ಅನ್ನೋಂಥ ಏಕೈಕ ಉದ್ದೇಶದಿಂದ ಎಲ್ಲ ಕಾರ್ಯಕ್ರಮಗಳನ್ನು ಪ್ರಭುಪಾದ ಸ್ವತಃ ಅದನ್ನು ಮಾಡ್ತಾ ಇದ್ದಾರೆ, ಕಲಿಸ್ಕೊಡ್ತಾ ಇದ್ದಾರೆ ಹೊಸ ಹುಡುಗರಿಗೆ. ಕ್ರಮೇಣವಾಗಿ ಅವರವರ ಜವಾಬ್ದಾರಿಯನ್ನು ತಗೊಂಡು ಮುಂದುವರಿಬೇಕು ಅಂತ. ಸೊ ಅದರಿಂದ
ಇತನೇ ದಿವಸ ಭಾರತದಲ್ಲಿ ಹುಟ್ಟಿ ಬೆಳೆದು ಸೀರೆ ಹಾಕ್ಕೊಳ್ಳೋಕೆ ಆಸಕ್ತಿ ಇಲ್ಲ, ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಓಡಾಡುವಂಥದ್ದು, ಇನ್ನೇನು ಚೂಡಿದಾರ ಹಾಕ್ಕೊಳ್ಳುವಂಥದ್ದು ನಮಗಿದಾಗೋದಿಲ್ಲ. ಹುಡುಗರು ಕೂಡ ಹಾಗೆ ಧೋತಿ ಕುರ್ತಾ ಹಾಕ್ಕೊಳ್ಳೋದಿಲ್ಲ. ಸೊ ಇದೆಲ್ಲವೂ ಕೂಡ ಪ್ರಭುಪಾದ ಅಮೆರಿಕಕ್ಕೆ ಹೋದಾಗ ಅಮೆರಿಕ ಹುಡುಗರು ಕೂಡ ಅನುಮತಿ ಕೊಡಲಿಲ್ಲ. ಅವ್ರು ಹೇಳ್ಬೋದಾಗಿತ್ತು, ಅಮೆರಿಕದಲ್ಲಿರುವಂಥ ಜನರಿಗೆ ಏನಂತೆ ಅಲ್ಲಿಗೆ ಸೌಲಭ್ಯ ಕೊಡೋ ಇಲ್ಲ. ಸೌಲಭ್ಯ ಕೆಲವೊಂದು ವಿಷಯದಲ್ಲಿ ಕೊಟ್ಟರು, ಆದರೆ ಇನ್ನು ಕೆಲವು ವಿಷಯದಲ್ಲಿ ಇಲ್ಲ. ಈ ಎಲ್ಲ ಕೆಲವು ನಿಯಮಗಳಲ್ಲಿ ಡಿಸ್ಕೌಂಟ್ ಇಲ್ಲ. ಇದೆಲ್ಲವೂ ಕೂಡ ಪಾಲನೆ ಮಾಡಬೇಕು. ಆಚಾರ ವಿಚಾರ ಅಂತಾರೆ ಭಕ್ತಿ ಅನ್ನೋದು ಪ್ರದರ್ಶನ ಅಲ್ಲ, ಭಕ್ತಿ ಅನ್ನೋದು ಒಳಗಿರುತ್ತೆ. ನಾವು ಹೊರಗಡೆಯಿಂದ ಬಟ್ಟೆ ಏನು ಬೇಕಾದ್ರೂ ಹಾಕೋತೀವಿ, ಒಳಗಡೆ ಭಕ್ತಿ ಇದೆ ತೋರಿಸ್ಕೋಬಾರ್ದು ಅಂತ ಇಲ್ಲ. ಭಕ್ತಿ ಅಂತ ಯಾವಾಗ ಪಾಲನೆ ಮಾಡ್ತೀವಿ ಆಗ ನಾವು ಅದರ ಪ್ರಕಾರ ನಡಿತೀವಿ. ಯಾವಾಗ ಒಂದು ಹುಡುಗನ ಪ್ರೀತಿಸ್ತಾಳೆ ಅಥವಾ ಹುಡುಗಿನ ಪ್ರೀತಿಸ್ತಾಳೆ, ಆಗ ಆ ಹುಡುಗಿಗೆ ಏನು ಇಷ್ಟ ಆಗುತ್ತೆ ಆ ರೀತಿ ಅವನು ಬರ್ತಾನೆ. ಹುಡುಗಿನೂ ಕೂಡ ಹುಡುಗನಿಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಅವನು ಕೂಡ ಬರ್ತಾನೆ. ಹಾಗಿದ್ದಾಗ ನಾವು ಕೂಡ ಕೃಷ್ಣನ ಪ್ರೀತಿಸ್ತೀವಿ, ಕೃಷ್ಣ ಭಕ್ತರಾಗ್ತೀವಿ ಅಂತ ಹೇಳಿದಾಗ ನಾವು ಕೃಷ್ಣನಿಗೆ ಏನಿಷ್ಟ ಆ ರೀತಿ ನಮ್ಮ ಉಡುಪು ತೊಡುಪು ಭಾವನೆಗಳು ಎಲ್ಲವೂ ಕೂಡ ಬದಲಾಯಿಸಬೇಕು. ಸೊ ಇದು ಕನ್ವರ್ಷನ್ ಅಲ್ಲ. ಸೊ ಇವತ್ತಿನ ದಿವಸ ಜನ ಕನ್ವರ್ಷನ್ ಮಾಡ್ತಾ ಇದ್ದಾರೆ, ಈ ಜಾತಿಯಿಂದ ಆ ಜಾತಿ ಕನ್ವರ್ಷನ್. ಇದು ಕನ್ವರ್ಷನ್ ಅಲ್ಲ, ಇದು ಎಲಿವೇಷನ್. ನಮ್ಮ ಮನಸ್ಸು ಚಿಂತನೆ ಕೆಳಮಟ್ಟದ ಪ್ರಾಣಿಗಳ ಥರ ಇದೆ, ಪ್ರಾಣಿಗಳ ಥರ ಬದುಕಲಿಕ್ಕೆ ನಮ್ಮ ಮನಸ್ಸು ಹೋಗ್ತಾ ಇದೆ. ಆದರೆ ಈ ನಿಯಮಗಳು ನಮ್ಮನ್ನು ಕೆಳಮಟ್ಟದ ಚಿಂತನೆಯಿಂದ ಉನ್ನತ ಚಿಂತನೆಗೆ ಏರಿಸುತ್ತೆ, ಹೇಳ್ತೀವಿ ಹೈಯರ್ ಟೇಸ್ಟ್. ಅದರಿಂದ ಸೊ ಈ ಒಂದು ಜೀವನ ಚರಿತ್ರೆಯಿಂದ ಪ್ರಭುಪಾದರ ಈ ಲೀಲಾಮೃತ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನ ನಾವು ಶ್ರದ್ಧೆಯಿಂದ ಎಲ್ಲ ಓದಬೇಕು, ತಿಳ್ಕೋಬೇಕು, ಮತ್ತು ಆ ನಿಯಮಗಳನ್ನು ನಾವು ಕೂಡ ಪಾಲನೆ ಮಾಡಬೇಕು. ಹರೇ ಕೃಷ್ಣ. ಹೇಳಿ. ಅದರಲ್ಲಿ ಆಧ್ಯಾತ್ಮಿಕವಾಗಿ ಎಕ್ಸಾಮ್ ಖಂಡಿತವಾಗಿ ಆಗ್ಬೋದು. ಸೊ ಇದಕ್ಕೆ ಅಂತ ಇಲ್ಲಿ ಪ್ರತಿ ವಾರ ಕ್ಲಾಸಸ್ ಆಗುತ್ತೆ. ಪ್ರತಿ ಸಂಡೇ 11:30 12 ಕ್ಲಾಸಸ್ ಆಗ್ತಾ ಇದೆ. ಇದಲ್ಲದೆ ಬೇರೆ ಬೇರೆ ನಗರದಲ್ಲಿ ಬೇರೆ ಬೇರೆ ಕಡೆ ಸತ್ಸಂಗಗಳಾಗ್ತದೆ. ಆ ಸತ್ಸಂಗದಲ್ಲಿ ಈ ಕ್ಲಾಸಸ್ ಮುಖಾಂತರನೇ ಪ್ರಚಾರ ನಡೀತಾ ಇದೆ. ಸೊ ಕ್ಲಾಸ್ ನಂತರ ನೀವು ಭೇಟಿಯಾದರೆ ಎಲ್ಲ ನಡೀತಾ ಇದೆ ಅಂತ ಹೇಳ್ತೀವಿ. ಸೊ ಅಲ್ಲಿ ಆಗಲಿಲ್ಲ ಅಂದರೆ ಮಂದಿರದಲ್ಲಂತೂ ಪ್ರತಿ ಭಾನುವಾರ ಬೆಳಗ್ಗೆ 11:30 12 ಕ್ಲಾಸ್ ನಡೀತಾ ಇದೆ. ಸೊ ಅದರಲ್ಲಿ ನಿಯಮಿತ ರೂಪದಲ್ಲಿ ನಿಮಗೆ ಪೇಪರ್ಸ್ಗಳು ಕೊಡ್ತೀವಿ, ಏನೇನು ಓದ್ಕೋಬೇಕು ಅಂತ. ಸೊ ಅದು ಓದುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಬರೆಯುವಂಥದ್ದು, ಉತ್ತರ ಕೊಡುವಂಥದ್ದು, ಸಂಕಲ್ಪಗಳು ಕಾರ್ಯಕ್ರಮಗಳಿರುತ್ತೆ, ಸಂಕಲ್ಪ ತಗೊಳ್ಳುವಂಥದ್ದು. ಸೊ ಹೀಗೆ ಕ್ರಮೇಣವಾಗಿ ಕನಿಷ್ಠವಾಗಿ 1 ವರ್ಷ ತನಕ ನೀವು ಸ್ಥಿರವಾಗಿ ಭಕ್ತಿ ಮಾರ್ಗದಲ್ಲಿ ಮುಂದುವರೆದು 4 ನಿಯಮಗಳ ಪಾಲನೆ ಹಾಗೂ 16 ಮಾಲೆಯ ಜಪ ಹಾಗೂ ಮಂದಿರದಲ್ಲಿ ಸೇವಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರೆ ಸೊ ನೀವು ಕೂಡ ದೀಕ್ಷೆಯನ್ನು ಪಡ್ಕೋಬೋದು. ಎಕ್ಸಾಮ್ ಬರೆದ್ರೆ ದೀಕ್ಷೆ ಕೊಡಲಿಕ್ಕೆ ಅದು ಅರ್ಹತೆ. ಇದು ಶಿವಭಕ್ತರಲ್ಲಿ ಅವ್ರು ಶಿವ ಸೇರ್ತಾನೆ, ಗಾಂಧಿ ಸೇರ್ತಾನೆ, ನಾವು ಸೇರ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಈ ಸ್ಕಂದ 4 2ನೇ ಅಧ್ಯಾಯ ಅದರಲ್ಲಿ 14ರಿಂದ 15 ಶ್ಲೋಕಗಳು. ಅಲ್ಲಿ ನಂದಿ ಬಂದು ದಕ್ಷ ಬ್ರಹ್ಮನಿಗೆ ಅವ್ರ ಅಪೋಸಿಟ್ ಆಗಿ ಶಿವನಿಗೆ ಅವಮಾನ ಆದಾಗ ದಕ್ಷ ಬ್ರಹ್ಮನಿಗೆ ನಂದಿ ಶಾಪ ಕೊಡ್ತಾನೆ. ಆ ಅಪೋಸಿಟ್ ಆಗಿ ಭೃಗು ಮಹರ್ಷಿ ಈ ಶಿವಭಕ್ತರು ಈ ರೀತಿ ಆಗಲಿ ಸುರಾಯ್ ಮತ್ತು ಗಾಂಜಾ ಸೇರಿ ಅಂತ ಶಾಪ ಕೊಡ್ತಾರೆ. ಅದರಿಂದಲೇ ಈ ಭಕ್ತರು ಮಾಡ್ತಾರೆ ಅನಿಸ್ತಾರೆ. ಹೌದು, ಇರ್ಬೋದು, ಶಾಪ ಇರ್ಬೋದು. ಆದರೆ ಭಕ್ತರ ಸಂಘ ಮಾಡೋದ್ರಿಂದ ಶಾಪದಿಂದ ಮುಕ್ತರಾಗ್ತಾರೆ. ಶಾಪಗ್ರಸ್ತರಿಂದ ಇದೆ. ಹಾಗೆ ಈ ಕಲಿಯುಗದಲ್ಲಿ ಪ್ರಭಾವ ಏನು? ಕಲಿಯುಗದ ಮಂದ ಸುಮಂದ ಮತಯೋರ್ ಮಂದ ಭಾಗ್ಯಾಯು ಪ್ರದತಃ. ಸೊ ಕಲಿಯುಗದಲ್ಲಿ ಗುಣಗಳು ಇದೆ. ಕಲಿಯುಗದಲ್ಲಿ ಎಲ್ಲರೂ ಕೂಡ ಇನ್ನೂ ಜಾಸ್ತಿ ಸಂಸಾರದಲ್ಲಿ ಮುಳುಗಬೇಕು ಹಾಗೂ ಕೆಳಮಟ್ಟದ ಕಾರ್ಯಗಳಿಗೆ ಹೋಗಬೇಕು. ಆದರೆ ಆಚಾರ್ಯರು ಏನು ಮಾಡ್ತಾರೆ, ಅಲ್ಲಿಂದ ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನೂ ಕೆಳಮಟ್ಟಕ್ಕೆ ಬೀಳಬಾರದು ಅಂತ ಅವರು ಪ್ರಯತ್ನ ಮಾಡ್ತಾ ಇರುವಂಥದ್ದು. ನಾವು ಇಲ್ಲಿ ಕಲಿಯುಗದಲ್ಲಿ ನಾವು ಹಿಂಗೆ ಇರ್ತೀವಿ, ಕಲಿಯುಗ ಹೆಂಗಾಗುತ್ತೆ ಹೋಗಲಿ ಹರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಮತ್ತು ಅವ್ರು ಹರ್ಕೊಂಡು ಹೋಗ್ತಾರೆ. ಇಲ್ಲ ನಾವು ಬಚಾವ್ ಆಗಬೇಕು ಅಂತ ಹೇಳಿದ್ರೆ ನಾವು ಪ್ರಭುಪಾದರ ಪಾದಗಳನ್ನು ಇಟ್ಕೋಬೇಕು ಮತ್ತು ಇದರಿಂದ ಮೇಲೆ ಇರಬೇಕು.
ಶಿಲ ಪ್ರಭುಪಾದ ಲೀಲಾಮೃತ की